ಓಂ ಶಾಂತಿ. ಈ ದಿನ ಬಾಪ್ದಾದ ಪುರುಷಾರ್ಥದಲ್ಲಿ ಬಲಹೀನತೆ ಬರೋದಕ್ಕೆ 3 ಕಾರಣಗಳೇನು ಇದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಪುರುಷಾರ್ಥದಲ್ಲಿ ಬಲಹೀನತೆ ಬರೋದಕ್ಕೆ ಮತ್ತೆ ಪುರುಷಾರ್ಥ ಕಡಿಮೆ ಆಗೋದಕ್ಕೆ 3 ಕಾರಣಗಳಿದಾವೆ. ಅದರ ಬಗ್ಗೆ ಈ ದಿನ ಬಾಪ್ದಾದ ತಿಳಿಸ್ಕೊಡ್ತಿದ್ದಾರೆ. ಆ 3 ಕಾರಣಗಳು ಯಾವುದು? ಬಾಬಾ ಹೇಳ್ತಾರೆ, ನೀವು ತೀವ್ರ ಪುರುಷಾರ್ಥಿಗಳಾಗಿರಬೇಕು. ಈಗ ಸಾಧಾರಣ ಪುರುಷಾರ್ಥ ಇರಬಾರದು, ನಡೆಯುವಂತಹದ್ದಿರಬಾರ್ದು, ಪುರುಷಾರ್ಥದಲ್ಲಿ ನಡೆಯುವಂತಹದ್ದಿರಬಾರ್ದು, ಮತ್ತೆ ಜಂಪ್ ಮಾಡುವಂಥದ್ದು ಇರಬಾರ್ದು. ಈಗ ಹಾರಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಹಾರುವಂತಹ ಒಂದು ಪುರುಷಾರ್ಥ ಈಗ ಬೇಕು ಅಂತ ಬಾಬ್ದಾದ ತಿಳಿಸಿದ್ದಾರೆ. ಮತ್ತೆ ನಾವು ಪುರುಷಾರ್ಥದಲ್ಲಿ ದಿನೇ ದಿನೇ ನಾವು ತೀವ್ರವಾಗಿ ಹೋಗ್ತಿದ್ದೀವ ಅಂದರೆ ಹಾರುವ ಒಂದು ಕಲೆ ಇದೆಯಾ ಪುರುಷಾರ್ಥದಲ್ಲಿ, ಇಲ್ಲ ಸಾಧಾರಣ ಒಂದು ಪುರುಷಾರ್ಥ ಇದೆಯಾ? ನಾವು ಯಾಕೆ ಪುರುಷಾರ್ಥದಲ್ಲಿ ಮುಂದಕ್ಕೆ ಅಂದರೆ ತೀವ್ರವಾಗಿ ಹೋಗೋದಕ್ಕಾಗ್ತಿಲ್ಲ? ಬಾಬಾ ಹೇಳ್ತಾರೆ, ಮೊದಲನೇದು ಏನು ಅಂದರೆ, ನೀವು ಪುರುಷಾರ್ಥದಲ್ಲಿ ನಡೀತಾ ನಡೀತಾ ಏನಾಗ್ಬಿಡ್ತೀರಾ ಅಂದರೆ ಶ್ರೀಮತದಲ್ಲಿ ಅಂದರೆ ನಡೀತಾ ಶ್ರೀಮತದಲ್ಲಿ ಆತ್ಮಗಳ ಒಂದು ಪರಮತನೂ ಕೂಡ ನೀವು ಮಿಕ್ಸ್ ಮಾಡ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ನೀವು ಬಾಬಾ ಏನು ಶ್ರೀಮತ ಕೊಟ್ಟಿದ್ದಾರೆ ಆ ಶ್ರೀಮತದಲ್ಲಿ ನಾವು ನಡೀತಿದ್ದೀವಿ ಅಂತಂದಾಗ, ನಡೆಯುವಾಗ ಪರಮತ ಅಂದರೆ ಅನೇಕ ಆತ್ಮಗಳ ಒಂದು ಪರಮತವನ್ನು ಕೂಡ ನಾವು ಆ ಶ್ರೀಮತದಲ್ಲಿ ಮಿಕ್ಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಯಾರೋ ಒಬ್ಬರು ಯಾವುದೋ ಒಂದು ವಿಷಯ ಹೇಳಿದ್ರು, ನೀವು ಅಂದ್ಕೊಳ್ತಿದ್ದೀರಾ ಅವರು ತುಂಬ ಒಳ್ಳೆಯವರು, ಸತ್ಯವಾದಂತಹ ಮಹಾರಥಿ ಆಗಿದ್ದಾರೆ ಅವರು, ಮತ್ತು ನಿಮಗೆ ಅವ್ರ ಮೇಲೆ ತುಂಬ ನಂಬಿಕೆನೂ ಇರುತ್ತೆ. ಅದಕ್ಕೆ ಅವರು ಏನೇ ಹೇಳಿದ್ರು ಕೂಡ, ಅವ್ರು ಏನೇ ತಿಳಿಸಿದ್ರು ಕೂಡ ನಿಮಗೆ ಅವುಗಳನ್ನು ನೀವು ಕೇಳಿಸ್ಕೊಳ್ಬೇಕು ಅನ್ನೋ ಅಭಿರುಚಿ ಬಂದ್ಬಿಡುತ್ತೆ. ಆ ವಿಷಯ ಸಮಾಚಾರ ಚೆನ್ನಾಗಿರುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ಅಂದರೆ ಅವರು ತುಂಬ ಒಳ್ಳೆ ಪುರುಷಾರ್ಥಿ ಆಗಿದ್ದಾರೆ, ಮಹಾರಥಿ ಆಗಿದ್ದಾರೆ, ತುಂಬ ಅವರು ದೊಡ್ಡವರಾಗಿದ್ದಾರೆ ಅಂತ ಹೇಳಿಬಿಟ್ಟು ಅವರು ಹೇಳುವಂತಹ ಮಾತುಗಳು ನಿಮಗೆ ತುಂಬ ಇಷ್ಟ ಆಗತ್ತೆ. ಯಾಕಂದರೆ ಅವರು ಸತ್ಯವಾದ ಮಹಾರಥಿ, ಅವರು ತುಂಬ ಒಳ್ಳೆಯವರು, ಮತ್ತು ಅವ್ರ ಮೇಲೆ ನೀವು ನಂಬಿಕೆನೂ ಇಟ್ಟಿರ್ತೀರಲ್ವಾ, ಅದಕ್ಕೋಸ್ಕರ. ಅಂದರೆ ಹೊರಗಡೆ ಪ್ರಪಂಚದವ್ರಿಗೆ, ಈಗ ಹೊರಗಡೆ ಪ್ರಪಂಚದಲ್ಲಿ ಏನೇನಾಗ್ತಿದೆಯೋ ಆ ನ್ಯೂಸನ್ನು, ಆ ವಾರ್ತೆಗಳನ್ನು ಕೇಳೋದಕ್ಕೆ ತುಂಬ ಇಷ್ಟ ಅಲ್ವಾ? ಹಾಗೆ ಬ್ರಾಹ್ಮಣ ಪರಿವಾರದಲ್ಲೂ ಕೂಡ ವಾರ್ತೆಗಳು ಅಂದರೆ ಅಲ್ಲಿ ಹಿಂಗಾಯ್ತು, ಅವ್ರು ಈ ಥರ ಮಾಡಿದ್ರು, ಅವ್ರು ಈ ಥರ ಇದ್ದಾರೆ ಅಂದರೆ ಪರಿವಾರದಲ್ಲೇ ಅಕ್ಕಂದ್ರ ಬಗ್ಗೆ ಇರ್ಬೋದು, ಅಣ್ಣಂದ್ರ ಬಗ್ಗೆ ಇರ್ಬೋದು, ಪರಿವಾರದಲ್ಲೇ ಆತ್ಮಗಳ ಬಗ್ಗೆ ಚರ್ಚೆ, ಅವರ ಬಗ್ಗೆ ವಿಷಯಗಳು, ಗಾಸಿಪ್ಪು, ವ್ಯರ್ಥ ಅದೆಲ್ಲನೂ ಸಹ. ಹಾಗೆಯೇ ಅದು ವಾರ್ತೆ ಥರ ನಿಮಗೆ ಅಂತಿದ್ದಾರೆ. ಹೊರಗಡೆ ಪ್ರಪಂಚದವ್ರಿಗೆ ವಾರ್ತೆಗಳು, ನ್ಯೂಸ್ ಹೇಗೆ ಇಷ್ಟ ಆಗುತ್ತೋ ಅವ್ರಿಗೆ, ಹಾಗೆ ಬ್ರಾಹ್ಮಣ ಪರಿವಾರದಲ್ಲೂ ಕೂಡ ನೀವು ನ್ಯೂಸ್ ಕೇಳುವಂಥದ್ದು ನಿಮಗೆ ತುಂಬ ಇಷ್ಟ ಆಗತ್ತೆ ನ್ಯೂಸು. ಇವರು ಮಹಾರಥಿ ಅಂತ ಅವ್ರ ಮೇಲೆ ನಂಬಿಕೆ ಇಟ್ಟುಕೊಂಡು ಅವರ ವಿಷಯಗಳನ್ನು ಕೇಳಿಸ್ಕೊಳ್ತೀರಾ ಅಂದರೆ ನೀವು ತುಂಬಿಕೊಂಡ್ರಿ, ಅಂದರೆ ಅದನ್ನು ನೀವು ಕಟ್ ಮಾಡಲಿಲ್ಲ. ಅಂದರೆ ಅವ್ರು ಹೇಳೋ ವಿಷಯವೆಲ್ಲನೂ ಸಹ ನೀವೇನು ಮಾಡಿದ್ರಿ, ಬುದ್ಧಿಯಲ್ಲಿ ತುಂಬಿಕೊಂಡ್ರಿ, ಅಲ್ಲಿ ನೀವು ಕಟ್ ಮಾಡಲಿಲ್ಲ. ಬಾಬಾ ಹೇಳೋದೇನು, ಬಾಬಾ ನಾನು ಹೇಳುವ ಒಂದು ಅಂದರೆ ನಾನು ಕೊಡುವ ಮತ, ನಾನು ಕೊಡುವಂತಹ ಶ್ರೀಮತದಂತೆ ಮಾತ್ರನೇ ನೀವು ನಡಿಬೇಕು, ಬೇರೆ ಯಾರು ಹೇಳದಂತೆನೂ ನೀವು ನಡಿಬಾರದು ಅಂತ ಬಾಬಾ ಹೇಳಿದ್ದಾರೆ ಅಲ್ವಾ? ಯಾವುದೇ ಆತ್ಮಗಳ
ಮತದಂತೆ ನಡೆಯೋ ಹಾಗಿಲ್ಲ. ಅದು ಪರಮತ ಅಲ್ವಾ. ಬಾಬಾ ಅಂದರೆ ಶ್ರೀಮತ ಅಂದರೆ ಏನು? ಶ್ರೇಷ್ಠವಾದ ತಂದೆ ಕೊಡುವಂತಹ ಮತ, ಅದು ಶ್ರೀಮತ. ಮತ್ತು ಇತರ ಬಾಬಾ ಒಬ್ಬರು ಬಿಟ್ಟು ಬೇರೆ ಯಾರೇ ಕೊಟ್ಟರು ಅದು ಪರಮತ ಆಗ್ಬಿಡತ್ತೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಅಂದರೆ ನಿಜಕ್ಕೆ ಆ ವಿಷಯಗಳು ಸತ್ಯವಾಗಿರುವಂತಹದ್ದೇ ಇರುತ್ತೆ, ಯಾವುದೂ ಅಸತ್ಯ ಇರೋದಿಲ್ಲ. ಸತ್ಯವಾದದ್ದೇ ಆದರೂ ಕೂಡ ಬಾಬಾರವರ ಆಜ್ಞೆ ಏನಿದೆ ಅವರು ತಿಳಿಸುವಂತಹದ್ದು ಸತ್ಯನೇ ಇರ್ಬೋದು, ಅದರಲ್ಲಿ ಅಸತ್ಯ ಇಲ್ಲದೆ ಇರ್ಬೋದು. ಬಟ್ ಬಾಬಾರವರ ಆಜ್ಞೆ ಏನಿದೆ, ಅಂತಹ ಸಮಾಚಾರವನ್ನು, ಅಂತಹ ಒಂದು ವಿಷಯವನ್ನು ನೀವು ಕೇಳಿಸ್ಕೊಳ್ಳಿ ಅಂತ ಏನಾದರೂ ಬಾಬಾ ಆಜ್ಞೆ ಕೊಟ್ಟಿದ್ದಾರಾ? ಕೇಳ್ತಿದ್ದಾರೆ ಬಾಬ್ದಾದ. ಕೊಟ್ಟಿಲ್ಲ ತಾನೆ. ಅವ್ರ ಜೊತೆ ನಿಮಗೆ ಏನು ಸಂಬಂಧನೇ ಇಲ್ಲ, ಅವುಗಳ ಜೊತೆ ನಿಮಗೇನು ಸಂಬಂಧನೇ ಇಲ್ಲ. ಪರ ವಿಷಯ ಅಲ್ಲವಾ ಅದು. ಪರಮತ ಅಂದರೆ ಪರರಿಗೆ ಸಂಬಂಧಪಟ್ಟಿರುವಂತಹದ್ದು. ಕೇವಲ ಕೇಳಿಸ್ಕೊಳ್ಳೋದಕ್ಕೆ ಮನಸ್ಸು ಇಷ್ಟಪಡುತ್ತೆ, ಆದರೆ ಅವು ಕೇಳಿಸ್ಕೊಂಡು ನೀವೇನು ಮಾಡೋಕ್ಕಾಗೋದಿಲ್ಲ. ಕೇವಲ ಕೇಳಿಸ್ಕೊಂಡ್ರೆ ಅಂದರೆ ಬುದ್ಧಿಯಲ್ಲಿ ಹೋಗುತ್ತೆ ಅಲ್ವಾ. ನಾವು ಅದನ್ನು ಕೇಳಿಸ್ಕೊಂಡ್ರೆ ಅಂದರೆ ಬುದ್ಧಿ ಬಂದು ಕೂತ್ಕೊಳ್ಳುತ್ತೆ. ಅದರ ಬಗ್ಗೆ ಅದರಂತೆ ದೃಷ್ಟಿ, ಅದರಂತೆ ಸಂಕಲ್ಪಗಳು, ಮಾತು ಎಲ್ಲನೂ ಸಹ ಅದರಂತೆಯೇ ತಯಾರಾಗ್ಬಿಡುತ್ತೆ. ಅಂದರೆ ನೀವದನ್ನ ಕೇಳಿಸ್ಕೊಂಡ್ರೂ ಕೂಡ ನೀವೇನು ಮಾಡೋಕ್ಕಾಗತ್ತೆ? ಏನು ಮಾಡೋಕ್ಕಾಗಲ್ಲ ಅಲ್ವಾ. ಅದು ಬುದ್ಧಿಯಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಅದರಿಂದ ಸಮಯ ವ್ಯರ್ಥ ಆಯ್ತಾ ಇಲ್ವಾ ಹೇಳಿ ಅಂತಿದ್ದಾರೆ ಬಾಬ್ದಾದ. ಇನ್ನೂ ಹೇಳಬೇಕು ಅಂದರೆ ಬಾಬಾ ಶ್ರೀಮತದಲ್ಲಿ ಪರಮತವನ್ನು ನೀವು ಮಿಕ್ಸ್ ಮಾಡಿದ್ರಿ ಅಲ್ವಾ. ಯಾಕೆ ಅಂದರೆ ಬಾಬಾ ಆಜ್ಞೆ ಏನು ಅಂದರೆ ಅಂತಹ ವಿಷಯಗಳು ಕೇಳಿಸ್ಕೊಂಡ್ರೂ ಕೂಡ ನೀವು ಕೇಳಿಸ್ಕೋಬಾರ್ದು. ಅಂದರೆ ನಿಮಗೆ ಅದು ಕೇಳ್ತಿದ್ರು ಕೂಡ ನೀವು ಅದನ್ನು, ಅವ್ರು ತಿಳಿಸ್ತಿದ್ರು ಕೂಡ ನೀವು ಅದನ್ನು ಕೇಳಿಸ್ಕೊಳ್ಬಾರದು. ಆದರೆ ಮತ್ತೆ ನೀವು ಯಾಕೆ ಕೇಳಿಸ್ಕೊಂಡ್ರಿ ಅಂತ ಕೇಳ್ತಿದ್ದಾರೆ ಬಾಬ್ದಾದ. ನಾವು ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲನೂ ಬಂದು ನಮ್ಮ ಹತ್ರ ಬಂದು ಹೇಳ್ತಿರ್ತಾರೆ. ಅದು ಯಾರೇ ಇರ್ಬೋದು, ಯಾರಾದರೂ ಒಬ್ಬರು ಬಲಹೀನತೆಗಳಿರ್ಬೋದು, ಯಾವುದಾದ್ರೂ ಒಂದು ಆತ್ಮದ ಒಂದು ಅವಗುಣಗಳಿರ್ಬೋದು. ಅದು ಲೌಕಿಕ ಆತ್ಮಗಳ ಬಗ್ಗೆನೇ ಆಗಲಿ, ಅಲೌಕಿಕ ಬ್ರಾಹ್ಮಣ ಆತ್ಮಗಳ ಬಗ್ಗೆನೇ ಆಗಲಿ ಬಂದು ತಿಳಿಸ್ತಿರ್ತಾರೆ. ನಾವು ಆ ಸಮಯದಲ್ಲಿ ಅದನ್ನು ಬುದ್ಧಿಯಲ್ಲಿ ಹಾಕ್ಕೋಬಾರ್ದು. ನಾವು ಕೇಳಿಸ್ಕೊಂಡ್ವಿ ಅಂದರೆ ಬುದ್ಧಿಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಬಾಬ್ದಾದ. ಆದ್ದರಿಂದ ನೀವು ಯಾಕೆ ಕೇಳಿಸ್ಕೊಳ್ತೀರಾ? ನೀವು ಯಾಕೆ ಕೇಳಿಸ್ಕೊಳ್ತೀರಿ? ಯಾಕೆ ಕೇಳಿಸ್ಕೊಂಡ್ರಿ ನೀವು? ಅಂದರೆ ಅವರು ಬಂದು ನಿಮಗೆ ಹೇಳ್ತಿದ್ದಾರೆ ಅಂದರೆ ನೀವು ಅವ್ರಿಗೆ ಅಭ್ಯಾಸ ಮಾಡಿಬಿಟ್ಟಿದ್ದೀರಾ ಅಷ್ಟೇ. ಒಂದು ಸಾರಿ ಅವರು ನಿಮಗೆ ಹೇಳಿದ್ರು, ನಿಮಗೂ ಕೂಡ ತುಂಬ ಚೆನ್ನಾಗಿ ಅನಿಸ್ಬಿಡ್ತು ಅಲ್ವಾ. ಅವ್ರು ಬಂದು ಏನೋ ಒಂದು ಯಾರೋ ಒಬ್ಬರ ಬಗ್ಗೆ ಬಂದು ವಿಷಯಗಳು ಏನಾದರೂ ಹೇಳಿದ್ರು, ನಿಮಗೆ ತುಂಬ ಇಷ್ಟ ಆಯಿತು. ಹೊಸ ವಿಷಯಗಳು ಗೊತ್ತಾಯಿತು ನಿಮಗೆ. ಈ ಥರ ಕೂಡ ಆಗ್ತಿದ್ದಾವಾ, ಈ ಥರ ಕೂಡ ನಡೆಯುತ್ತಾ ಅನ್ನೋದು ಗೊತ್ತಾಗ್ಬಿಡ್ತು ನಿಮಗೆ. ಆದರೆ ಒಂದು ಸಾರಿ ನೀವು ಅವರ ವಿಷಯಗಳು ಕೇಳಿಸ್ಕೊಂಡ್ರೆ ಅಂದರೆ ಎರಡನೇ ಸಾರಿ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳಿ. ಒಂದು ಸಾರಿ ಅವ್ರು ಬಂದು ಹೇಳಿದ್ರು, ನೀವು ಈ ಥರನೂ ಇದೆ, ಇದು ಹೊಸ ವಿಷಯ, ನನಗೆ ಗೊತ್ತೇ ಇರಲಿಲ್ಲ, ಹಿಂಗೆಲ್ಲ ಆಗುತ್ತಾ, ಹಿಂಗೆಲ್ಲ ನಡೆಯುತ್ತಾ ಅಂತ ನೀವು ಕೇಳಿಸ್ಕೊಂಡ್ರಿ. ಎರಡನೇ ಸಾರಿ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳೋರು? ನಿಮ್ಮ ಹತ್ರನೇ ಬರ್ತಾರೆ ಅಲ್ವಾ. ಒಂದು ಸಾರಿ ನೀವು ಕೇಳಿಸ್ಕೊಂಡ್ರೆ ಅಂದರೆ ಎರಡನೇ ಸಾರಿನೂ ಅವ್ರು ನಿಮ್ಮ ಹತ್ರನೇ ಬರ್ತಾರೆ. ಅಂದರೆ ನೀವು ಅವರಿಗೆ ಒಂದು ಡಸ್ಟ್ಬಿನ್ ಆಗೋಗ್ಬಿಟ್ರಿ ಅಂತ ಹೇಳ್ತಿದ್ದಾರೆ. ನೀವೇನಾಗೋದ್ರಿ ಅವರಿಗೆ? ಡಸ್ಟ್ಬಿನ್ನು. ವೇಸ್ಟ್ನೆಲ್ಲ ಎತ್ಕೊಂಡಾಗ ನಾವೆಲ್ಲ ಹಾಕ್ತೀವಿ? ಡಸ್ಟ್ಬಿನ್ನಲ್ಲಿ ಒಳಗಡೆ ಹಾಕ್ತೀವಿ ಅಲ್ವಾ. ಅವರೊಳಗಡೆ ಇರೋ ವ್ಯರ್ಥ ವೇಸ್ಟ್ನೆಲ್ಲ ಎತ್ಕೊಂಬಂದು ನಿಮ್ಮ ಬುದ್ಧಿಗೆ ತುಂಬುತ್ತಿದ್ದಾರೆ, ನಿಮಗೆ ಹೇಳ್ತಿದ್ದಾರೆ, ನಿಮಗೆ ತಿಳಿಸ್ತಿದ್ದಾರೆ. ಅಂದರೆ ಏನು? ನೀವು ಅವ್ರಿಗೆ ಡಸ್ಟ್ಬಿನ್ ಆಗೋದ್ರಿ ಅಂತ ಹೇಳ್ತಿದ್ದಾರೆ. ಯಾವುದಾದ್ರೂ ಅಂತಹ ಸಮಾಚಾರ ಗೊತ್ತಾಯಿತು ಅಂದರೆ ಇನ್ನು ನಿಮ್ಮ ಹತ್ರನೇ ಬಂದು ಹೇಳ್ತಾರೆ ಅವರು. ಏನಾದರೂ ವಿಷಯ ಯಾರ ಬಗ್ಗೆ ಆದರೂ ಗೊತ್ತಾಯಿತು ಅಂದ್ಕೊಳ್ಳಿ, ಅದು ನಿಮ್ಮ ಹತ್ರನೇ ಬಂದು ಹೇಳ್ತಾರೆ. ಯಾಕಂದರೆ ನೀವು ಮೊದಲೇ ಕೇಳಿಸ್ಕೊಂಡ್ಬಿಟ್ಟಿದ್ದೀರಲ್ಲ, ನೀವು ಕೇಳಿಸ್ಕೊಳ್ತೀರಾ ಅನ್ನೋದು ಅವ್ರಿಗೆ ಗೊತ್ತಾಗೋಗಿದೆ. ಅವ್ರು ಏನು ಹೇಳಿದ್ರು ನೀವು ಕೇಳಿಸ್ಕೊಳ್ತೀರಾ ಅನ್ನೋದು ನಿಮ್ಗೆ ಅಂದರೆ ಅವ್ರು ಏನು ಹೇಳಿದ್ರು ಕೂಡ ನೀವು ಕೇಳಿಸ್ಕೊಳ್ತೀರಾ ಅನ್ನೋದು ಅವ್ರಿಗೆ ಗೊತ್ತಿರೋದ್ರಿಂದ ಅವ್ರು ನಿಮ್ಮ ಹತ್ರನೇ ಬಂದು ಹೇಳ್ತಾರೆ. ಆದ್ದರಿಂದ ಅವ್ರಿಗೂ ಕೂಡ ಹೇಳಿ
ಅಂತಹ ವಿಷಯಗಳಿಂದ ಅವರನ್ನೂ ಕೂಡ ಮುಕ್ತರಾಗಿ ಮಾಡಿ. ಬಾಬಾ ಏನು ಹೇಳ್ತಿದ್ದಾರೆ, ಅವ್ರಿಗೂ ಕೂಡ ಹೇಳಿ ಅಂತಹ ವಿಷಯಗಳಿಂದ ಅವರನ್ನು ಕೂಡ ಮುಕ್ತರಾಗಿ ಮಾಡಬೇಕು. ನೀವು ಏನೇ ಅವ್ರಿಗೆ ಹೇಳಬೇಕು ಅಂದರೆ ನೀವು ಅದನ್ನು ಕೇಳಿಸ್ಕೊಳ್ಬಾರ್ದು. ಯಾವುದಾದ್ರೂ ಜ್ಞಾನಯುಕ್ತವಾಗಿ ಯೋಗಯುಕ್ತವಾಗಿ ಅವರಿಗೆ ಹೇಳಬೇಕು. ಅವರಿಗೆ ಅಂಥ ವಿಷಯಗಳಿಂದ ಅವರನ್ನು ಕೂಡ ನೀವು ಮುಕ್ತರಾಗಿ ಮಾಡಬೇಕು. ಅವುಗಳನ್ನು ನೀವು ಕೇಳಿಸ್ಕೊಂಡು ಅವರ ಒಂದು ಅಭಿರುಚಿಯನ್ನು ನೀವು ಬೆಳೆಸಬೇಡಿ ಅಂತಿದ್ದಾರೆ ಬಾಬಾ. ನೀವು ಕೇಳಿಸ್ಕೊಂಡ್ರೆ ಅವರು ನಾನು ಏನು ಹೇಳಿದ್ರು ಅವ್ರು ಕೇಳಿಸ್ಕೊಳ್ತಾರೆ ಅಂತ ನೆಕ್ಸ್ಟ್ ಟೈಮ್ ಅವ್ರು ನಿಮ್ಮ ಹತ್ರನೇ ಬರ್ತಾರೆ. ಆ ಥರ ಮಾಡಬೇಡಿ. ಅವರನ್ನು ಅಂಥ ವಿಷಯಗಳಿಂದ ದೂರ ಇರೋದಕ್ಕೆ ಬಂದು ಹೇಳುವಂಥದ್ದು, ಅವ್ರು ಯಾರ ಹತ್ರನೋ ಕೇಳಿಸ್ಕೊಂಡು ಆ ವಿಷಯನ ನೋಡಿ ಬಂದು ನಿಮ್ಮ ಹತ್ರ ಬಂದು ಹೇಳೋ ಥರ ಅವೆಲ್ಲ ಇರಬಾರ್ದು. ಅವರನ್ನು ಕೂಡ ಅಂತಹದರಿಂದ ಮುಕ್ತರನ್ನಾಗಿ ಮಾಡಿ, ಜ್ಞಾನಯುಕ್ತವಾಗಿ ಯೋಗಯುಕ್ತವಾಗಿ ಜ್ಞಾನ ರತ್ನಗಳ ಮೂಲಕ ಅವರಿಗೆ ತಿಳಿಸಿ. ಒಂದು ವೇಳೆ ನೀವು ಕೇಳಿಸ್ಕೊಂಡ್ರೆ ಅಂದರೆ ಅವರಿಗೆ ಸದಾಕಾಲಿಕವಾಗಿ ಬಿಂದುವನ್ನು ಇಡುವಂತಹ ಶಕ್ತಿ ಅವರಿಗೆ ಇರಬೇಕಲ್ವಾ? ಇರೋದಿಲ್ಲ. ನೀವು ಕೇಳಿಸ್ಕೊಳ್ತಾನೆ ಇರ್ತೀರ, ಅವ್ರು ಬಂದು ಹೇಳ್ತಾನೆ ಇರ್ತಾರೆ ಅಲ್ವಾ? ನೀವು ಕೇಳಿಸ್ಕೊಳ್ತಾನೆ ಇರ್ತೀರ, ಅವ್ರು ಬಂದು ಹೇಳ್ತಾನೆ ಇರ್ತಾರೆ. ಯಾವುದೇ ಒಂದು ಬಾಬಾ ಜ್ಞಾನನ, ಯೋಗದ ಬಗ್ಗೆನಾ, ಜ್ಞಾನದ ಬಗ್ಗೆನಾ, ಧಾರಣೆ ಬಗ್ಗೆನಾ, ಸೇವೆ ಬಗ್ಗೆನಾ, ಬಾಬಾ ತಿಳಿಸೋ ಜ್ಞಾನ, ಬಾಬಾ ಸೇವೆ, ಬಾಬಾರವರ ಬಗ್ಗೆ ವಿಚಾರ ಸಾಗರ ಮಂಥನ, ಇವುಗಳಲ್ಲಿ ನೀವು ಸಮಯವನ್ನ ಕೊಡಿ, ನಿಮ್ಮ ಕಿವಿಯನ್ನ ಕೊಡಿ, ನಿಮ್ಮ ಬುದ್ಧಿಯನ್ನ ಕೊಡಿ ಅಂತಾರೆ ಬಾಬಾ. ಬೇರೆ ವಿಷಯಗಳು ಅಂದರೆ ಅಲ್ಲಿ ನೀವು ಬಿಂದು ಇಡಬೇಕು. ಅವ್ರಿಗೂ ಬಿಂದು ಇಡೋ ಶಕ್ತಿ ಅವರಲ್ಲೂ ಸಹ ಆವಾಗ ಬರುತ್ತೆ. ಯಾವ ವ್ಯಕ್ತಿ ಬಗ್ಗೆ ನೀವು ಸಮಾಚಾರವನ್ನು ನೀವು ಕೇಳಿಸ್ಕೊಂಡ್ರೋ ಆ ವ್ಯಕ್ತಿಯ ಬಗ್ಗೆ ದೃಷ್ಟಿಯಲ್ಲಾಗಲಿ ಸಂಕಲ್ಪದಲ್ಲಾಗಲಿ ಅಸಹ್ಯ ಭಾವನೆ ಬರಬಾರದು. ಈಗ ಯಾರೋ ಒಬ್ರು ಬಂದರು ನಿಮ್ಮ ಹತ್ರ ಬಂದು, ಅವ್ರ ಅಕ್ಕವ್ರು ಈ ಥರ, ಆ ಕುಮಾರಿ ಈ ಥರ, ಅಣ್ಣವ್ರು ಈ ಥರ ಅಂತ ಬಂದು ನಿಮ್ಮ ಹತ್ರ ಏನೋ ಒಂದು ಹೇಳಿದ್ರು. ನಿಮ್ಮ ಒಂದು ಬುದ್ಧಿಯಲ್ಲಿ ಅವ್ರ ಬಗ್ಗೆ, ನಿಮ್ಮ ಒಂದು ಬುದ್ಧಿಯಲ್ಲಾಗಲಿ ನಿಮ್ಮ ಒಂದು ಸಂಕಲ್ಪದಲ್ಲಾಗಲಿ ನಿಮ್ಮ ದೃಷ್ಟಿಯಲ್ಲಾಗಲಿ ಆ ಆತ್ಮದ ಬಗ್ಗೆ ಅಸಹ್ಯ ಭಾವನೆ ಇರಬಾರದು. ಅವ್ರು ಕೆಟ್ಟದಾಗಿ ಹೇಳ್ತಿದ್ದಾರೆ ಅಂದರೆ ನೀವು ಅದೇ ಥರನೇ ಯೋಚನೆ ಮಾಡ್ತಿರ್ತೀರ, ಸಂಕಲ್ಪ ಮಾಡ್ತಿರ್ತೀರ ಅಲ್ವಾ? ನೆಕ್ಸ್ಟ್ ಟೈಮ್ ನೀವು ಅವ್ರು ನೋಡಿದ ತಕ್ಷಣ ನಿಮ್ಗೆ ಅದೇ ಸಂಕಲ್ಪ ಬರ್ತಿರುತ್ತೆ. ಅವರು ಅಂದರೆ ಯಾರು ಹೇಳಿದ್ರು ಇವ್ರ ಬಗ್ಗೆ, ಅವ್ರು ಏನು ಹೇಳಿದ್ರಲ್ಲ ಆ ವಿಷಯನೇ ನೆನಪು ಬರ್ತಿರುತ್ತೆ ಅವ್ರನ್ನ ನೋಡಿದಾಗೆಲ್ಲ. ಆ ಥರ ಇರಬಾರದು. ಇಷ್ಟೊಂದು ಶಕ್ತಿ ನಿಮ್ಮಲ್ಲಿ ಇತ್ತು ಅಂದರೆ ಅಸಹ್ಯ ಭಾವನೆ ಬರಲಿಲ್ಲ, ನೀವು ಸಡನ್ನಾಗಿ ಬಿಂದು ಇಟ್ಟರೆ ಅವರೂ ಸಹ ಬಿಂದು ಇಟ್ಟುಬಿಟ್ರು ಅಂದರೆ ಇಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ಅಂತ ಅರ್ಥ. ಒಂದು ವೇಳೆ ಇಷ್ಟು ಶಕ್ತಿ ನಿಮ್ಮಲ್ಲಿ ಇದೆ ಅಂದರೆ ಆತ್ಮದಲ್ಲಿ, ಅದು ನೀವು ಕೇಳಿಸ್ಕೊಳ್ಳೋ ಥರ ಆಗೋದಿಲ್ಲ, ಕಲ್ಯಾಣ ಮಾಡೋ ಥರ ಆಗುತ್ತೆ. ಬಿಂದು ಇಡೋದಂದ್ರೆ ಕಲ್ಯಾಣ ಅಲ್ವಾ? ಅವ್ರೇನಾದರೂ ಅನ್ಕೋಬೋದು, ನಾವು ಹೇಳ್ತಾ ಇದ್ರು ಕೂಡ ನೋಡು ಅವ್ರೇನು ಕೇಳಿಸ್ಕೊಳ್ತಾ ಇಲ್ಲ, ಅವರು ಯಾವ ಕಡೆನೋ ಯೋಚನೆ ಮಾಡ್ತಿದ್ದಾರೆ, ಅವ್ರು ನಾವು ಹೇಳೋದ ಕಡೆ ಗಮನನೇ ಕೊಡ್ತಾ ಇಲ್ಲ, ವ್ಯಾಲ್ಯೂನೇ ಕೊಡ್ತಾ ಇಲ್ಲ, ಅವ್ರು ಏನಾದರೂ ಬೈಕೊಳ್ಳಿ, ಬಟ್ ಅದು ಕಲ್ಯಾಣಕ್ಕೆ ತಾನೇ ನೀವು ಮಾಡಿರ್ತೀರಾ. ಅಲ್ಲಿ ನಿಮ್ಮ ಕಲ್ಯಾಣನೂ ಆಗ್ತಿರುತ್ತೆ, ಅವ್ರ ಕಲ್ಯಾಣನೂ ಆಗ್ತಿರುತ್ತೆ. ಮತ್ತು ಯಾರ ಬಗ್ಗೆ ಹೇಳಿದ್ರಲ್ಲ ಅವರವರ ಒಂದು ಕಲ್ಯಾಣನೂ ಆಗ್ತಿರುತ್ತೆ. ಯಾಕಂದರೆ ಅವ್ರ ಬಗ್ಗೆ ಸ್ಪ್ರೆಡ್ ಮಾಡೋದು, ಸ್ವಲ್ಪ ವರ್ಣನೆ ಮಾಡೋದು, ಸ್ಪ್ರೆಡ್ ಮಾಡೋದು, ಆ ರೂಮರ್ಸ್ ಎಲ್ಲ ಕಡಿಮೆ ಆಗುತ್ತಲ್ಲ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ. ಅದಕ್ಕೆ ರಿಸಲ್ಟ್ ನೋಡಿದ್ರೆ ಜಾಸ್ತಿ ಮಂದಿಗೆ ಸ್ವಲ್ಪ ಸ್ವಲ್ಪ ಕಸ ಕೂಡಿಕೊಳ್ಳೋದ್ರಿಂದ ಅಸಹ್ಯ ಭಾವನೆ ಬಂದ್ಬಿಡುತ್ತೆ. ಇಲ್ಲ ನಡವಳಿಕೆಯಲ್ಲೂ ಕೂಡ ವ್ಯತ್ಯಾಸ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ? ಅವ್ರು ಬಂದು ಕಸನ ನಿಮ್ಮ ಬುದ್ಧಿಯಲ್ಲಿ ತುಂಬಿದ್ರು, ನಿಮ್ಮ ಕಿವಿಯಲ್ಲಿ ಹೇಳಿದ್ರು, ಅದನ್ನ ಎತ್ಕೊಂಡು ನಿಮ್ಮ ಬುದ್ಧಿಯಲ್ಲಿ ಹಾಕ್ಕೊಂಡ್ರಿ, ಮತ್ತೇನಾಗ್ಬಿಡುತ್ತೆ, ಅವ್ರು ನೋಡಿದ ತಕ್ಷಣ ಅಸಹ್ಯ ಭಾವನೆ ಅಯ್ಯೋ ಇವ್ರು ಈ ಥರನಾ, ಅಕ್ಕವ್ರು ಈ ಥರ ಹೇಳಿದ್ರು ಇವ್ರ ಬಗ್ಗೆ, ಇವ್ರು ಈ ಥರನಾ, ಆ ದೃಷ್ಟಿ, ಆ ಸಂಕಲ್ಪಗಳು, ಭಾವನೆ ಎಲ್ಲ ಅಸಹ್ಯವಾಗಿ ಬಂದ್ಬಿಡತ್ತೆ. ಮತ್ತು ನಡವಳಿಕೆಯಲ್ಲೂ ಕೂಡ ವ್ಯತ್ಯಾಸ ಬಂದ್ಬಿಡುತ್ತೆ. ಅವ್ರನ್ನ ನೋಡಿದಾಗ ಅವ್ರನ್ನೇನೋ ಸರಿಯಾಗಿ ಮಾತಾಡಿಸದೇ ಇರುವಂಥದ್ದು, ಅವ್ರ ಜೊತೆ ಸೇರದೇ ಇರುವಂಥದ್ದು, ಅವ್ರನ್ನು ನೋಡುವಂತಹ ಒಂದು ಅವ್ರು ನೋಡಿದಾಗ ನಿಮ್ಮ ಒಂದು ಆ್ಯಕ್ಷನ್ಸೇ ಬೇರೆ ಇರತ್ತೆ. ಆದರೆ ಅದಕ್ಕೆ ಹೇಳ್ತಿದ್ದಾರೆ, ಇನ್ನು ಏನೂ ಆಗೋದಿಲ್ಲ ಆದರೆ ಆತ್ಮದ ಬಗ್ಗೆ ಸೇವೆ ಮಾಡಬೇಕು ಅನ್ನೋ ಭಾವನೆ ಇರೋದಿಲ್ಲ ಅಲ್ವಾ? ಆ ಥರ ನೀವು ಅಸಹ್ಯ ಭಾವನೆ ಇಟ್ಕೊಂಡ್ರಿ ಒಳಗಡೆ ಅಂದರೆ ಆತ್ಮ ಪಾಪ ಬಲಹೀನ ಆಗಿದೆ. ಆ ಬಲಹೀನತೆಗಳನ್ನು ಇನ್ನೊಬ್ರು ಬಂದು ನಿಮಗೆ ಆತ್ಮದ ಬಗ್ಗೆ ಆ ಆತ್ಮದ ಒಂದು ಬಲಹೀನತೆಗಳನ್ನ ನಿಮ್ಮ ಹತ್ರ ಬಂದು ತಿಳಿಸಿದ್ರು. ಆ ಬಲಹೀನತೆಯನ್ನು ತೊಲಗಿಸೋದಕ್ಕೆ ನೀವು ಅವ್ರಿಗೆ ಏನು ಮಾಡಬೇಕು? ಸೇವೆ ಮಾಡಬೇಕಲ್ಲ.
ಅಂದರೆ ಸಹಯೋಗ ಕೊಡಬೇಕು, ಒಂದು ಶಕ್ತಿ ಕೊಟ್ಟು ಶುಭ ಭಾವನೆ ಶುಭ ಸಂಕಲ್ಪದಿಂದ ಅವರನ್ನು ಪರಿವರ್ತನೆ ಮಾಡಬೇಕು, ಅವರಿಗೆ ಸೇವೆ ಮಾಡಬೇಕು, ಅಂತಹ ಸೇವೆ ಮಾಡಬೇಕು. ನೀವು ಯಾವಾಗ ಅಸಹ್ಯ ಭಾವನೆ ಇಟ್ಕೊಂತೀರಾ ಆತ್ಮದ ಬಗ್ಗೆ, ಆವಾಗ ನೀವು ಸೇವೆ ಮಾಡಬೇಕು ಅನ್ನೋ ಭಾವನೆ ಬರೋದಿಲ್ಲ, ನಿಮಗೆ ಒಂಥರ ಭಾರವಾಗಿ ಅನಿಸ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇದನ್ನೇ ಶ್ರೀಮತದಲ್ಲಿ ಪರಮತವನ್ನ ಮಿಕ್ಸ್ ಮಾಡೋದು ಅಂತ ಹೇಳ್ತಾರೆ ಅಂತಿದ್ದಾರೆ ಬಾಬ್ದಾದ. ಬಾಬಾ ಹೇಳಿರೋದೊಂದು, ನೀವಂಥ ವಿಷಯಗಳನ್ನ ನೀವು ಕೇಳಬಾರ್ದು, ಬುದ್ಧಿಯಲ್ಲಿ ಇಟ್ಕೋಬಾರ್ದು. ಕೇಳಿದ್ರೂ ಕೇಳಿಸ್ಕೊಳ್ದಂಗೆ ಇರಬೇಕು ನೀವು. ಮತ್ತೆ ಅಂತ ಆತ್ಮಗಳ ಬಗ್ಗೆ ಶುಭ ಭಾವನೆ ಇಡಬೇಕು. ಬೇರೆಯವರ ಬಲಹೀನತೆಗಳನ್ನು ನೋಡಬಾರದು, ಅವಗುಣಗಳನ್ನು ನೋಡಬಾರದು. ಆ ಥರ ಬಲಹೀನತೆ ಇರುವಂಥ ಆತ್ಮಗಳನ್ನು ನೀವು ನೋಡಿದ್ರೂ ಕೂಡ ಅಂಥವರಿಗೆ ನೀವು ಸಹಯೋಗವನ್ನು ಕೊಡಬೇಕು, ಅಂಥವರಿಗೆ ನೀವು ಸೇವೆ ಮಾಡಬೇಕು. ಅಂದರೆ ಏನು, ಶಕ್ತಿಗಳನ್ನು ಗುಣಗಳನ್ನು ಶುಭ ಭಾವನೆ ಶುಭ ಸಂಕಲ್ಪದ ಮೂಲಕ, ವೈಬ್ರೇಷನ್ ಮೂಲಕ, ವೃತ್ತಿಯ ಮೂಲಕ ಅವರಿಗೆ ಕೊಟ್ಟು ನೀವು ಸೇವೆ ಮಾಡಬೇಕು. ಇದು ಶ್ರೀಮತ ಇರೋದು. ನಾವೇನು ಮಾಡಿಬಿಡ್ತೀವಿ, ಅದನ್ನ ಕೇಳಿಸ್ಕೊಂಡು ಅವ್ರು ನೋಡಿದ ತಕ್ಷಣ ಅದೇ ಥರ ದೃಷ್ಟಿ, ಅದೇ ಥರ ಭಾವನೆ, ಅದೇ ಥರ ಅಸಹ್ಯ ಭಾವನೆ, ಮತ್ತು ಅವ್ರಿಗೆ ನಾವು ಏನು ಸೇವೆ ಮಾಡಬೇಕು ಅನ್ನೋ ಭಾವನೆನೇ ಬರೋದಿಲ್ಲ, ಅದು ಭಾರವಾಗಿ ಅನುಭವ ಆಗುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ಇದು ಶ್ರೀಮತ ಅಲ್ಲ, ಇದು ಪರಮತ. ಶ್ರೀಮತದಲ್ಲಿ ಪರಮತವನ್ನು ನೀವು ಮಿಕ್ಸ್ ಮಾಡಿದ್ದೀರಾ ಅಂತ ಅರ್ಥ. ಅಂದರೆ ಅದಕ್ಕೆ ಹೇಳ್ತಾರೆ, ಇತರರು ಹೇಳೋ ವಿಷಯಗಳನ್ನು ನೀವು ಕೇಳಬಾರದು. ಬಾಬಾ ಏನು ಹೇಳ್ತಾರೋ ಅದನ್ನೇ ಕೇಳಬೇಕು. ಮುರುಳಿಯನ್ನು ಏನು ಹೇಳ್ತಾರೆ ಅದನ್ನೇ ಕೇಳಬೇಕು. ಬಾಬಾ ಹೇಳೋದಷ್ಟೇ ಸತ್ಯ ಅಲ್ವಾ? ಬಾಬಾ ಹೇಳೋದು ಅಷ್ಟೇ ಸತ್ಯ. ಅದಕ್ಕೆ ಬಾಬಾ ಹೇಳೋದನ್ನಷ್ಟೇ ನಾವು ಕೇಳಬೇಕು, ಅದರಂತೆಯೇ ನಾವು ನಡ್ಕೋಬೇಕು. ಅವ್ರು ಎಂಥವರೇ ಆಗಿರಲಿ ಬಿಡಿ, ಅದು ಸತ್ಯನೇ ಇರಲಿ ಬಿಡಿ, ಅವ್ರ ಮಾತುಗಳನ್ನು ನೀವು ಕೇಳಬಾರ್ದು. ಇವಾಗ ಅವರು ಯಾರೇ ಇರ್ಬೋದು ನೋಡಿ, ದೊಡ್ಡವರೇ ಇರ್ಬೋದು, ಅವ್ರು ಬಂದ್ಬಿಟ್ಟು ಇನ್ನೊಬ್ಬರು ಬಲಹೀನತೆ, ಕರೆಕ್ಟ್ ಅವರಲ್ಲಿ ಬಲಹೀನತೆ ಇದೆ, ಅವ್ರು ತಪ್ಪು ಮಾಡ್ತಿದ್ದಾರೆ, ಅವ್ರ ಬಗ್ಗೆ ಬಂದು ನಿಮ್ಮ ಹತ್ರ ಹೇಳಿದ್ರು, ಸತ್ಯನೇ ಅದು. ಆದರೆ ನೀವು ಅದನ್ನ ಕೇಳಿಸ್ಕೋಬಾರ್ದು, ಅದನ್ನು ಬುದ್ಧಿಯಲ್ಲಿ ಹಾಕೋಬಾರ್ದು. ಇದು ಬಾಬಾರವರ ಆಜ್ಞೆ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ನಾನೇನು ಹೇಳಿಲ್ವಲ್ಲ ನೀವು ಕೇಳಿ ಅಂತ, ನಾನೇನಾದ್ರು ಆಜ್ಞೆ ಮಾಡಿದ್ದೀನಾ ಇದ್ರ ಬಗ್ಗೆ ಅಂತ ಹೇಳ್ತಿದ್ದಾರೆ ಬಾಬಾ. ಸಮಾಚಾರಗಳಾದರೆ ಬಾಬ್ದಾದು ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ. ಆದರೆ ಈ ವಿಷಯದಲ್ಲಿ ಆಗ್ತಾ ಇರೋಂತಹದ್ದೇನು, ಜಾಸ್ತಿ ವಿಷಯಗಳಲ್ಲಿ ಭಾವನೆ ಚೇಂಜ್ ಆಗಿಬಿಡುತ್ತೆ, ಹೇಳೋದ್ರಲ್ಲೂ ಕೂಡ ಭಾವ ಚೇಂಜ್ ಆಗಿಬಿಡುತ್ತೆ. ಒಬ್ಬರು ಬಂದು ಹೇಳ್ತಾರೆ, ಇವರಿಬ್ರು ಮಾತಾಡ್ಕೊಳ್ತಾ ಇರೋ ಥರ ನಾನು ನೋಡಿದೆ ಅಂತ ಹೇಳ್ತಾರೆ. ಒಬ್ರು ಬಂದು ಏನು ಹೇಳ್ತಾರೆ, ಇವರಿಬ್ರು ಏನೇನೋ ಮಾತಾಡ್ಕೊತಾ ಇದ್ರು ಅವ್ರ ಬಗ್ಗೆ ಅಂತ ಬಂದು, ನಾನು ಅದನ್ನು ನೋಡಿದೆ ಅವ್ರು ಮಾತಾಡ್ಕೊಳ್ತಾ ಇದ್ದು ಅಂತ ಬಂದು ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಿರೋ ಎರಡನೇವರು ಹೇಳ್ತಾರೆ, ಹೌದು ಅವರಿಬ್ರು ನಿಂತ್ಕೊಂಡಿದ್ರು, ಅವರಿಬ್ರು ನಿಂತ್ಕೊಂಡಿದ್ರು ಒಳ್ಳೆ ಪದ್ಧತಿಯಲ್ಲೂ ಕೂಡ. ಅಂದ್ರೆ ಒಳ್ಳೆ ಪದ್ಧತಿಯಲ್ಲೂ ಕೂಡ ಅಂದರೆ ಆ ರೀತಿಯಲ್ಲೂ ಕೂಡ ಅವರು ಹೇಳೋದಿಲ್ಲ, ಅಂದರೆ ಒಳ್ಳೆ ಪದ್ಧತಿಯಲ್ಲೂ ಕೂಡ ಅವರು ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರು ಎರಡನೇವರು ಬಂದು ಕೂಡ ಹೇಳ್ತಾರೆ, ಹೌದು ನಾನು ನೋಡಿದೆ, ಅವರಿಬ್ಬರು ಅಲ್ಲಿ ನಿಂತ್ಕೊಂಡಿದ್ರು, ಅವ್ರು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಿರ್ಲಿಲ್ಲ, ಅವರು ಬೇರೆ ಥರನೇ ಮಾತಾಡ್ತಿದ್ರು. ಅಂದರೆ ಇಲ್ಲಿ ಬೇರೆ ವಿಷಯ ಮಿಕ್ಸ್ ಆಗೋಗ್ಬಿಡ್ತು ಅಲ್ವಾ? ಅವರು ಫಸ್ಟ್ ಅವ್ರು ಬಂದು ಈ ಥರ ಇಬ್ಬರು ಏನೋ ಮಾತಾಡ್ತಿದ್ರು ಅಂದರು, ಸೆಕೆಂಡ್ ಅವ್ರು ಬಂದ್ಬಿಟ್ಟು ಏನು ಹೇಳಿದ್ರು, ಹೌದು ಆ ಥರ ನಿಂತ್ಕೊಂಡಿದ್ರು ಏನೇನೋ ಮಾತಾಡ್ತಿದ್ರು ಅಂದರು. ಅಂದರೆ ಬೇರೆ ವಿಷಯ ಬಂದು ಸೇರಿಬಿಡ್ತು. ಆಮೇಲೆ ಮೂರನೇವ್ರು ಅಂತಾರೆ, ಅವ್ರು ಆ ಥರ ಮಾಡ್ತಾನೇ ಇರ್ತಾರೆ ಅಂತ ಹೇಳ್ಬಿಡ್ತಾರೆ. ಅವರು ಯಾವಾಗಲೂ ಆ ಥರ ಮಾಡ್ತಾನೇ ಇರ್ತಾರೆ, ಅವ್ರು ಆ ಥರ ನಡ್ಕೊಳ್ತಾನೆ ಇರ್ತಾರೆ, ಆ ಥರ ಬೇರೆಯವ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಆ ಥರ ಈ ಥರ ಅವರಿಬ್ಬರು ತುಂಬ ಹರಟೆ ಹೊಡಿತಿರ್ತಾರೆ, ಗಾಸಿಪ್ ಮಾಡ್ತಿರ್ತಾರೆ, ಹಾಗೆ ಹೀಗೆ ಅಂತ ಬಂದು ಮೂರನೇವರು ಬಂದು ಹೇಳ್ತಾರೆ. ಕೊನೆಗೆ ನೋಡಿ ಭಾವ ಅನ್ನುವಂಥದ್ದು ಎಷ್ಟು ಚೇಂಜ್ ಆಗ್ಬಿಡ್ತು ಅಂತ. ಅಸಲು ಅವ್ರ ಭಾವನೆ ಏನು, ಮತ್ತು ಈ ಥರ ಹೇಳ್ಕೊಳ್ಳೋದ್ರಲ್ಲಿ ಭಾವ ಎಷ್ಟು ಚೇಂಜ್ ಆಗ್ಬಿಡುತ್ತೋ ಈ ಪರಮತ ವಾಯುಮಂಡಲವನ್ನು ಹಾಳು ಮಾಡಿಬಿಡುತ್ತೆ ನೋಡಿ ಮಕ್ಕಳೇ ಅಂತಿದ್ದಾರೆ ಬಾಪ್ದಾದ. ಸಮಯ ವ್ಯರ್ಥವಾಗಿ ಹೋಗೋದಕ್ಕೆ ಮೊದಲ ಕಾರಣನೇ ಪರಮತ. ಸಮಯ ವ್ಯರ್ಥವಾಗಿ ಹೋಗೋದಕ್ಕೆ ಮೊದಲ ಕಾರಣ ಏನು, ಪರಮತ ಅಂತ ಹೇಳ್ತಿದ್ದಾರೆ. ಅಂದರೆ ಒಬ್ಬರು ಒಂದು ರೀತಿ ಹೇಳಿದ್ರೆ ಇನ್ನೊಬ್ರು ಬಂದು ಇನ್ನೊಂದು ರೀತಿ ಹೇಳ್ತಾರೆ, ಮೂರನೇವ್ರು ಬಂದು ಇನ್ನೊಂದು ರೀತಿ ಹೇಳ್ತಾರೆ. ಅಲ್ಲಿ ಭಾವನೆ ಚೇಂಜ್ ಆಗಿಬಿಡುತ್ತೆ. ಅಂದರೆ ಯಾವ ಒಂದು ಒಳ್ಳೆ ಭಾವನೆ ಇರುತ್ತೆ ಆ ಭಾವನೆನೇ ಚೇಂಜ್ ಆಗಿಬಿಡುತ್ತೆ, ಆ ಭಾವ ಕೂಡ ಚೇಂಜ್ ಆಗಿಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಪರಮತ ಅನ್ನುವಂತಹದ್ದೇ ವಾಯುಮಂಡಲವನ್ನು ಹಾಳು ಮಾಡಿಬಿಡುತ್ತೆ. ಆ ವಾಯುಮಂಡಲದಲ್ಲಿ ಯಾರೇ ಬಂದರೂ ಅವರು ಕೂಡ ಅದೇ ಥರ ಆಗಿಬಿಡ್ತಾರೆ. ಸಮಯ ವ್ಯರ್ಥವಾಗಿ ಹೋಗೋದಕ್ಕೆ ಮೊದಲ ಕಾರಣನೇ ಪರಮತ. ಮತ್ತು ಎರಡನೇ ಕಾರಣದ ಬಗ್ಗೆ ಹೇಳ್ತಿದ್ದಾರೆ, ಪರಚಿಂತನೆ. ಏನು,
ಇಷ್ಟೊತ್ತು ಹೇಳಿದ್ದೇನು ಪರಮತ, ಇತರರ ಮತದಂತೆ ಇತರರು ಹೇಳಿದ್ದಂತೆ ನಡೆಯುವಂಥದ್ದು, ಕೇಳುವಂಥದ್ದು, ಮತ್ತು ಅವ್ರನ್ನ ಅದೇ ದೃಷ್ಟಿಯಿಂದ ನೋಡುವಂಥದ್ದು, ಅದೇ ಒಂದು ರೀತಿಯಲ್ಲಿ ಅವರ ಜೊತೆ ವರ್ತಿಸುವಂಥದ್ದು. ಇದೆಲ್ಲನೂ ಪರಮತ. ಶ್ರೀಮತದಲ್ಲಿ ಪರಮತ ಮಿಕ್ಸ್ ಆಗುವಂಥದ್ದು. ಎರಡನೇದು ಹೇಳ್ತಿದ್ದಾರೆ ಪರಚಿಂತನೆ. ಸಮಯ ವ್ಯರ್ಥವಾಗಿ ಹೋಗೋದಕ್ಕೆ ಮೊದಲ ಕಾರಣ ಏನು ಹೇಳಿದ್ರು? ಪರಮತ ಅಂದರು. ಈ ವ್ಯರ್ಥವಾಗಿ ಈ ಥರ ಹೋಗ್ತಿದೆ ಅಂದರೆ ಪುರುಷಾರ್ಥದಲ್ಲಿ ಬಲಹೀನತೆ ಬರದೆ ಏನಿರುತ್ತೆ ಅಲ್ವಾ? ಪರಚಿಂತನೆ. ಒಂದು ವಿಷಯ ಕೇಳಿಸ್ಕೊಂಡು ಅದು 8-10 ಮಂದಿಗೆ ಹೇಳದೆ ಇರಕ್ಕೆ ಸಾಧ್ಯನೇ ಇಲ್ಲ. ಪರಚಿಂತನೆ ಬಗ್ಗೆ ಹೇಳ್ತಿದ್ದಾರೆ. ಒಂದು ವಿಷಯನ ಕೇಳಿಸ್ಕೊಂಬಿಟ್ಟು ಯಾರೋ ಒಬ್ಬರ ಬಗ್ಗೆ ಒಂದು ವಿಷಯನ ಕೇಳಿಸ್ಕೊಳ್ತಾರೆ. ಅವ್ರ ಬಗ್ಗೆ 8 ಮಂದಿ 10 ಮಂದಿಗೆ ಹೇಳ್ತಾನೇ ಇರ್ತಾರೆ. ಹೇಳ್ದೆ ಇರೋಕ್ಕೆ ಆಗೋದಿಲ್ಲ ಅವರಿಂದ. ಅವ್ರ ಬಗ್ಗೆನೇ ಚಿಂತನೆ ಮಾಡ್ತಾ 8 ಮಂದಿಗಾದರೂ ಹೇಳ್ತಿರ್ತಾರೆ, 10 ಮಂದಿಗಾದರೂ ಹೇಳ್ತಿರ್ತಾರೆ, ಎಷ್ಟು ಮಂದಿಗಾದರೂ ಹೇಳ್ತಾನೇ ಇರ್ತಾರೆ. ಹೇಳ್ದೆ ಅಂತೂ ಇರೋಕ್ಕಾಗಲ್ಲ ಅವರಿಂದ. ಒಂದು ವೇಳೆ ಯಾರಾದರೂ ದೂರ ದೇಶದಲ್ಲಿದ್ದರೂ ಕೂಡ ಅವ್ರಿಗೂ ಕೂಡ ಲೆಟ್ರ್ ಬರೆದು ಬಿಡ್ತಾರೆ. ಏನಂತ? ಇಲ್ಲಿ ತುಂಬ ಹೊಸ ವಿಷಯ ನಡೆದು ಬಿಡ್ತು. ಎಂಥ ವಿಷಯ ನಡೀತು ಗೊತ್ತಾ? ನೀನು ಬಂದಾಗ ತಪ್ಪದೆ ಆ ವಿಷಯ ನಿಂಗೆ ಹೇಳ್ತೀನಿ ಅಂತ ಲೆಟ್ರದಲ್ಲೂ ಬರೆದು ಬಿಡ್ತಾರೆ, ಮೆಸೇಜು ಮಾಡಿಬಿಡ್ತಾರೆ. ಅವಾಗ ಲೆಟ್ರ್ಗಳಿತ್ತು, ಇವಾಗೆಲ್ಲ ಮೆಸೇಜು. ಎಲ್ಲನೂ ವಿಡಿಯೋ ಕಾಲು, ವಾಯ್ಸ್ ಕಾಲು ಎಲ್ಲದರಲ್ಲೂ ಕೂಡ ಮಾಡಿಬಿಡ್ತಾರೆ ಇವಾಗ. ನಿನಗೆ ಒಂದು ವಿಷಯ ಗೊತ್ತಾ? ನೀನು ಬಂದಾಗ ಹೇಳ್ತೀನಿ, ನನಗೊಂದು ವಿಷಯ, ಹೊಸ ವಿಷಯ ಗೊತ್ತಾಯಿತು, ಇಲ್ಲಿ ಆ ಥರ ನಡೀತು ಅಂತ ಹೇಳ್ತಾರೆ. ಅಂದರೆ ಇದೇನಾಯ್ತು ಹೇಳಿ? ಪರಚಿಂತನೆ ಆಯ್ತಲ್ವಾ? ಉದಾಹರಣೆಗೆ ಏನಂದರೆ, ನೀವು ಒಂದು 4 ಜನಕ್ಕೆ ಹೇಳಿದ್ರೆ ಅನ್ಕೊಳ್ಳಿ, ಅಂದರೆ ಆ 4 ಜನಕ್ಕೆ ಆ ಆತ್ಮದ ಬಗ್ಗೆ ಇರುವ ಭಾವನೆಯನ್ನು ನೀವು ಹಾಳು ಮಾಡಿದ್ರಿ ಅಲ್ವಾ? ಅಂದರೆ ಒಬ್ಬರ ಬಗ್ಗೆ ನೀವು ಹೋಗಿ 4 ಜನ ಕೇಳಿದ್ರಿ ಅಂದರೆ ಆ 4 ಜನ ಆ ಆತ್ಮದ ಬಗ್ಗೆ ಆ ಥರ ಭಾವನೆನೇ ಇಟ್ಕೊಂಡಿರೋದಿಲ್ಲ, ಅದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ. ಅವರು ಒಳ್ಳೆ ರೀತಿಯಲ್ಲೇ ಇರ್ತಾರೆ, ಒಳ್ಳೆಯ ಭಾವನೆನೇ ಇಟ್ಕೊಂಡಿರ್ತಾರೆ. ನೀವು ಹೋಗಿ 4 ಜನ ಕೇಳಿದ್ರಿ ಅಂದರೆ ಆ 4 ಜನಗಳ ಆತ್ಮಗಳ ಒಂದು ಭಾವನೆ, ಆತ್ಮದ ಬಗ್ಗೆ ಇದ್ದಂಥ ಭಾವನೆ ನೀವು ಹಾಳು ಮಾಡಿದ್ರಿ. ಮತ್ತೆ ಪರಚಿಂತನೆ ಪ್ರಾರಂಭ ಆಯಿತು ಅಂದರೆ ಇದರ ಒಂದು ವೇಗ ತುಂಬ ತೀವ್ರವಾಗಿರುತ್ತೆ ಮತ್ತು ದೊಡ್ಡದಾಗಿರುತ್ತೆ. ಪರಚಿಂತನೆ ಅನ್ನೋದು 1-2 ಸೆಕೆಂಡ್ಗಳಲ್ಲಿ ಪೂರ್ತಿ ಆಗೋದಿಲ್ಲ. ನಾವು 4 ಜನ ಕೇಳಿದ್ರೆ ಅವ್ರು ಹೋಗಿ 8 ಜನ ಕೇಳ್ತಾರೆ, ಅವ್ರು ಹೋಗಿ 10 ಜನ ಕೇಳ್ತಾರೆ, ಅವ್ರು ಹೋಗಿ 20 ಜನ, ಈ ಥರನೇ ಹೇಳ್ತಾ ಇರ್ತಾರಲ್ಲ. ಅದಕ್ಕೆ ಅದು ಏನಾಗ್ಬಿಡುತ್ತೆ? ತೀವ್ರವಾಗಿ ಹರಡ್ತಿರುತ್ತೆ, ದೊಡ್ಡದಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ದೊಡ್ಡದಾಗಿ ಆಗ್ಬಿಡುತ್ತದು. ಪರಚಿಂತನೆ ಅನ್ನೋದು 1-2 ಸೆಕೆಂಡ್ಗಳಲ್ಲಿ ಅದು ಪೂರ್ತಿ ಆಗೋದಿಲ್ಲ. ಬಾಬ್ದಾದ ಹೇಳ್ತಾ ಇರ್ತಾರೆ ಕೂಡ. ಯಾರಿಗಾದರೂ ಜ್ಞಾನ ಹೇಳುವಾಗ ಅವರಿಗೆ ಅಭಿರುಚಿ, ಆ ಜ್ಞಾನದ ಬಗ್ಗೆ ಒಂದು ಅಭಿರುಚಿಯನ್ನು ನೀವು ಬೆಳೆಸೋದಕ್ಕೆ ಕಥೆಯ ರೂಪದಲ್ಲಿ ಹೇಳಿ ಅಂತ ಬಾಬ್ದಾದ ಹೇಳ್ತಿರ್ತಾರೆ ಅಲ್ವಾ? ನೀವು ಯಾರಿಗಾದ್ರೂ ಜ್ಞಾನ ತಿಳಿಸ್ತಿರ್ತೀರಾ ಅಂತಂದರೆ ಆವಾಗ ಯಾವುದಾದ್ರೂ ಒಂದು ಕಥೆಯ ರೂಪದಲ್ಲಿ ಹೇಳಿದಾಗ ಅವ್ರಿಗೊಂಥರ ಅಭಿರುಚಿ ಅನ್ನೋದು ಮೂಡುತ್ತೆ. ಮೊದಲು ಈ ಥರ ನಡೀತು, ಆಮೇಲೆ ಏನಾಯಿತು ಅಲ್ವಾ? ಮೊದಲು ಈ ಥರ ನಡೀತು, ಆಮೇಲೆ ಏನಾಯಿತು ಅಂದರೆ ಅಭಿರುಚಿ ಬೆಳೀತಾ ಹೋಯ್ತು ಅಲ್ವಾ? ಅಂದರೆ ಜ್ಞಾನದ ಬಗ್ಗೆ ಜ್ಞಾನವನ್ನು ಅವರು ಕಥೆ ರೂಪದಲ್ಲಿ ಹೇಳ್ತಾ ಅದ್ರ ಬಗ್ಗೆ ಅವ್ರಿಗೆ ಅಭಿರುಚಿ ಬರ್ತಾ ಅದು ಜಾಸ್ತಿ ಆಯ್ತಾ ಹೋಯ್ತು. ಹಾಗೆ ಪರಚಿಂತನೆ ಅನ್ನೋದು ಕೂಡ ಅವರು ತುಂಬ ಅಭಿರುಚಿಯಿಂದ ಇರ್ತಾರೆ, ಮತ್ತು ಎರಡನೇದು ಅವರು ತಪ್ಪದೇ ಆಲೋಚನೆ ಮಾಡ್ತಾರೆ. ಆಮೇಲೆ ಏನಾಯಿತು? ಆಮೇಲೆ ಈ ಥರ ಆಯಿತು, ಹೌದು ನಿಜನೇ, ಈ ಥರ ಆಯಿತು, ಈ ಥರ ಈ ಕಥೆಗಳು ಕೂಡ ತುಂಬ ದೊಡ್ಡವು ಅಲ್ವಾ? ಅವರು ಕೂಡ ಕೇಳಿಸ್ಕೊಂಡವ್ರು ಏನು ಹೇಳ್ತಾರಂದರೆ ಆ ಕಥೆಗಳನ್ನು ಕಥೆಗಳ ರೂಪದಲ್ಲಿ ಹೇಳ್ತಾರೆ. ಜ್ಞಾನವನ್ನು ಕಥೆಗಳ ರೂಪದಲ್ಲಿ ಹೇಳ್ರಿ ಅಂದರೆ ಇನ್ನೊಬ್ಬರ ಬಗ್ಗೆ ಹೋಗಿ ಕಥೆ ರೂಪದಲ್ಲಿ ಹೇಳ್ತಿರ್ತಾರೆ ಅಂತ ಹೇಳ್ತಿರೋದು ಬಾಬಾ. ಅರ್ಥ ಆಗ್ತಿದೆಯಲ್ಲ? ಜ್ಞಾನವನ್ನು ಕಥೆ ರೂಪದಲ್ಲಿ ತಿಳಿಸಿ ಅಂತ ನಾನು ಹೇಳಿದ್ದೀನಿ. ಹಾಗೆ ನೀವು ಪರಚಿಂತನೆ ಬಗ್ಗೆ ಅಂದರೆ ಇತರರ ಬಗ್ಗೆನೂ ಕೂಡ ನೀವು ಚಿಂತನೆ ಅವ್ರ ಬಗ್ಗೆ ಕೂಡ ಇನ್ನೊಬ್ಬರಿಗೆ ಹೇಳ್ತೀರಾ ಅಂದರೆ ನೀವು, ಅವರು ಏನು ಮಾಡ್ತಾರೆ? ತುಂಬ ಅಭಿರುಚಿಯಿಂದ ಕೇಳಿಸ್ಕೊಳ್ತಾರೆ, ಮತ್ತು ಅವರು ತಪ್ಪದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆಮೇಲೆ ಏನಂತಾರೆ? ಈ ಥರ ಆಯಿತು, ಹೌದು ನಿಜನೇ, ಈ ಥರ ಆಗಿದೆ. ಈ ಕಥೆಗಳು ತುಂಬ ದೊಡ್ಡದಾಗ್ಬಿಡುತ್ತೆ. ಬಾಪ್ದಾದ ಮಕ್ಕಳೆಲ್ಲರ ಮನಸ್ಸಿನ ಒಂದು ಮಾತುಗಳು ಕೇಳಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಬಾಪ್ದಾದ ಏನು ಮಾಡ್ತಾರೆ? ಪ್ರತಿಯೊಬ್ಬರ ಮಕ್ಕಳ ಒಂದು ಮನಸ್ಸಿನ ಮಾತು ಅಂದರೆ ಏನು? ಸಂಕಲ್ಪಗಳು, ಮನಸ್ಸಲ್ಲಿ ನಾವು ಸಂಕಲ್ಪಗಳನ್ನು ಸೃಷ್ಟಿ ಮಾಡ್ತೀವಲ್ಲ, ಅದನ್ನು ಕೇಳಿಸ್ಕೊಳ್ತಾ ಇದ್ದಾರೆ.
ಮತ್ತೆ ನೋಡ್ತಾ ಇದ್ದಾರೆ ಕೂಡ. ಎಷ್ಟು ಅದನ್ನು ಬಚ್ಚಿಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಲ್ಲಿ ಏನು ಮಾಡ್ತಾರೆ ಬಾಪ್ದಾದ ಲೋಹ ಸಂಗ್ರಹಣಾರ್ಥವಾಗಿ ಮೇಲೆ 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 ಹೇಳೋದಿಲ್ಲ ಅವರು. ಅಂದರೆ ಅವ್ರಿಗೆ ಗೊತ್ತು, ಎಲ್ಲನೂ ಗೊತ್ತಿದೆ, ಎಲ್ಲ ನೋಡ್ತಾರೆ, ಆದರೆ ಹೇಳೋದಿಲ್ಲ. ಇದು ನಾನು ಯಾವತ್ತೂ ಮಾಡಿಲ್ಲ ಅಂತ ಅಂದರೆ ಇದನ್ನ ನಾನು ಯಾವತ್ತೂ ಮಾಡಿಲ್ಲ ಅಂತ ಹೇಳಲ್ಲ. ಇಲ್ಲ, ಎಷ್ಟು ಸಾರಿ ಮಾಡಿದ್ರಿ, ಏನು ಮಾಡಿದ್ರಿ, ಯಾವ ಸಮಯದಲ್ಲಿ ಮಾಡಿದ್ರಿ, ಎಷ್ಟು ಮಂದಿ ಜೊತೆ, ಎಷ್ಟು ಮಂದಿ ಆತ್ಮಗಳ ಜೊತೆ ಮಾಡಿದ್ರಿ ಅನ್ನೋ ರಿಜಿಸ್ಟರು ಎಲ್ಲ ಬಾಬ್ದಾದ ಹತ್ರ ಇದೆ. ನಾನು ಯಾವತ್ತೂ ಮಾಡಿಲ್ಲ ಅಂತ ನೀವು ಹೇಳ್ಬೋದು, ಆದರೆ ನನ್ನ ಹತ್ರ ಇದೆ. ಅದನ್ನು ಹೇಳ್ತಿದ್ದಾರೆ. ಇದು ನಾನು ಯಾವತ್ತೂ ಮಾಡಿಲ್ಲ ಅಂತ ನೀವು ಹೇಳ್ಬೋದು, ನಾನು ಹೇಳಲ್ಲ ಅಂತ ಹೇಳ್ತಿದ್ದಾರೆ. ಎಷ್ಟು ಸಾರಿ ಮಾಡಿದ್ದೀರಾ, ಏನು ಮಾಡಿದ್ದೀರಾ, ಯಾವ ಸಮಯದಲ್ಲಿ ಮಾಡಿದ್ದೀರಾ, ಎಷ್ಟು ಮಂದಿ ಜೊತೆ ಆತ್ಮಗಳ ಜೊತೆ ನೀವು ಇಂತಹ ಪರಚಿಂತನೆಗಳನ್ನು ನೀವು ಮಾಡಿದ್ದೀರಾ ಅನ್ನೋದು ರಿಜಿಸ್ಟರಲ್ಲಿ ಎಲ್ಲ ಇದೆ ಬಾಬ್ದಾದಾರ ಹತ್ರ ಅಂತ ಹೇಳ್ತಿದ್ದಾರೆ. ಬಾಬ್ದಾದಾರವರ ಹತ್ರ ಎಲ್ಲ ಇರುತ್ತೆ. ಆದರೂ ಕೂಡ ಅಲ್ಲಲ್ಲಿ ನಿಶಬ್ದವಾಗಿರಬೇಕಾಗತ್ತೆ ಬಾಬ್ದಾದನು ಕೂಡ ಅಲ್ವಾ. ಬಾಪ್ದಾದನು ಕೂಡ ಸಾಕ್ಷಿಯಾಗಿರ್ಬೇಕಾಗತ್ತಲ್ವಾ. ಎರಡನೇ ವಿಷಯ ಹೇಳ್ತಿದ್ದಾರೆ ಪರಚಿಂತನೆ. ಅವ್ರಿಗೆ ಯಾವತ್ತೂ ಕೂಡ ಸ್ವಚಿಂತನೆಯನ್ನೇ, ಅಂದರೆ ಸ್ವಚಿಂತನೆ ನಡೆಯೋದೇ ಇಲ್ಲ. ಬೇರೆಯವ್ರ ಬಗ್ಗೆನೇ ಯೋಚನೆಗಳು, ಅವ್ರಂಗೆ ಇವ್ರಂಗೆ, ಅವ್ರ ಆ ಥರ ಇವ್ರು ಈ ಥರ, ಬರೀ ಪರಚಿಂತನೆ ಬಗ್ಗೆನೇ ಇರುತ್ತೆ. ಸ್ವಚಿಂತನೆ ಬಗ್ಗೆ ಅವರ ಸ್ವಚಿಂತನೆಯನ್ನು ಅವ್ರು ಮಾಡೋದೇ ಇಲ್ಲ. ಪರಚಿಂತನೆ ಮಾಡೋರು ಯಾವ ವಿಷಯ ನಡೆದ್ರೂ ಕೂಡ ತಮ್ಮ ಮಿಸ್ಟೇಕು ಕೂಡ ಇತರರ ಮೇಲೆ ಹಾಕ್ಬಿಡ್ತಾರೆ ಅಂತ ಹೇಳ್ತಿರ್ತಾರೆ ಬಾಬಾ. ಪರಚಿಂತನೆ ಮಾಡ್ತಾರಲ್ಲ ಅವರು ಯಾವುದಾದ್ರೂ ಒಂದು ವಿಷಯ ನಡೆದ್ರೂ ಕೂಡ ಅವರ ಮಿಸ್ಟೇಕನ್ನು ಕೂಡ ಬೇರೆಯವ್ರ ಮೇಲೆ ಹಾಕ್ಬಿಡ್ತಾರೆ ಪರಚಿಂತನೆ ಮಾಡುವಂಥವ್ರು. ಮತ್ತೆ ಪರಚಿಂತನೆ ಮಾಡುವಂಥವರು ವಿಷಯಗಳು ತಯಾರು ಮಾಡೋದ್ರಲ್ಲಿ ನಂಬರ್ 1 ಆಗಿರ್ತಾರೆ. ಯಾಕಂದ್ರೆ ಅಂಥ ವಿಷಯಗಳು ಕೇಳಿ 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 ಅವರು ಬುದ್ಧಿಯಲ್ಲಿ ಕೂರಿಸ್ಕೊಂಡ್ಬಿಟ್ಟಿರ್ತಾರಲ್ಲ, ತಯಾರು ಮಾಡೋದ್ರಲ್ಲಿ ನಂಬರ್ 1 ಆಗಿರ್ತಾರೆ. ಮತ್ತೆ ಆ ವಿಷಯಗಳು ಇರೋದ್ರಿಂದ ಬೇರೆಯವ್ರ ಮೇಲೆ ಎತ್ತಾಕ್ಬಿಡ್ತಾರೆ ಅವರು. ಅವರ ಒಂದು ಮಿಸ್ಟೇಕ್ ಎಲ್ಲ ಇತರರ ಮೇಲೆ ಹಾಕ್ಬಿಟ್ಟು ಕೇಳಿಸ್ಕೊಳ್ಳೋ ದೊಡ್ಡವರು ಕೂಡ ನಿಶಬ್ದವಾಗಿ ವಿಧವಾಗಿ ಪ್ರೂವ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಯಾರಿಗಾದ್ರೂ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಈ ರೀತಿ ಹೇಳ್ತಿರ್ತಾರಲ್ಲ, ಅಂದರೆ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಅವ್ರ ಬಗ್ಗೆ, ಬೇರೆಯವ್ರ ಬಗ್ಗೆ ಮಿಸ್ಟೇಕ್ಗಳು ಬೇರೆಯವ್ರ ಬಗ್ಗೆ ಹೇಳ್ಬಿಡ್ತಾರೆ. ಮತ್ತು ಅಂದರೆ ಇತರರ ಮೇಲೆ ಹೇಳ್ಬಿಡ್ತಾರೆ. ಮತ್ತು ತಯಾರು ಕೂಡ ಮಾಡ್ತಾರೆ ವಿಷಯಗಳನ್ನು. ಹೆಂಗೆ ಹೇಳೋದು, ಯಾವ ರೀತಿ ಹೇಳೋದು, ಈ ರೀತಿ ಹೇಳಬೇಕು, ಈ ರೀತಿ ಹೇಳಿದರೆ ಅಕ್ಕವ್ರು ಒಪ್ಕೊತಾರೆ, ಈ ರೀತಿ ಹೇಳಿದರೆ ಅಕ್ಕವ್ರು ನಂಬ್ತಾರೆ, ಇವ್ರ ಮೇಲೆ ಹೇಳಿದರೆ ನಂಬ್ತಾರೆ. ಅಂದರೆ ಆ ಕೇಳಿಸ್ಕೊಳ್ಳುವಂಥ ದೊಡ್ಡವರು ನಿಮಿತ್ತ ಆಗಿದ್ದರೂ ಕೂಡ ಅಂಥ ದೊಡ್ಡವರು ಕೂಡ ನಿಶಬ್ದ ಆಗೋಗ್ಬಿಡ್ಬೇಕು, ಆ ರೀತಿ ಅವರು ಪ್ರೂವ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಪರಚಿಂತನೆಯಲ್ಲಿ ಇರುವಂಥವರು ಬೇರೆಯವ್ರ ಬಗ್ಗೆ ಕೇಳಿಸ್ಕೊಂಡು ಅದೇ ಇಟ್ಕೊಂಡಿರ್ತಾರೆ ಅಲ್ವಾ. ಬೇರೆಯವರು ಅವ್ರಂಗೆ ಇವ್ರಂಗೆ ಅಂದ್ಕೊಂಡು ಅವ್ರಂಗೆ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವ್ರು ಅದೇ ಥರ ಆಗೋಗ್ಬಿಟ್ಟಿರ್ತಾರೆ. ಅದಕ್ಕೆ ಬಾಬ್ದಾದ ಹೇಳ್ತಿದ್ರೆ ಕೇವಲ ಜ್ಞಾನದ ಒಂದು ಪಾಯಿಂಟ್ಸ್ ರಿಪೀಟ್ ಮಾಡೋದು, ಇಲ್ಲ ಕೇವಲ ಜ್ಞಾನದ ಒಂದು ಪಾಯಿಂಟ್ಸ್ ಕೇಳಿಸ್ಕೊಳ್ಳೋದು ಮತ್ತೆ ಇತರರಿಗೆ ತಿಳಿಸೋದೇ ಸ್ವಚಿಂತನೆ ಅಲ್ಲ. ಕೇವಲ ಜ್ಞಾನದ ಒಂದು ಪಾಯಿಂಟ್ಸು ರಿಪೀಟ್ ಮಾಡೋದು, ಇಲ್ಲ ಕೇವಲ ಜ್ಞಾನದ ಒಂದು ಪಾಯಿಂಟ್ಸನ್ನು ಕೇಳಿಸ್ಕೊಳ್ಳೋದು ಮತ್ತು ಇತರರಿಗೆ ತಿಳಿಸೋದು ಇಷ್ಟೇ ಸ್ವಚಿಂತನೆ ಅಲ್ಲ. ಆದರೆ ಸ್ವಚಿಂತನೆ ಅಂದರೆ ನಿಮ್ಮಲ್ಲಿರುವಂಥ ಸೂಕ್ಷ್ಮ ಬಲಹೀನತೆಗಳನ್ನು, ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನು ಚಿಂತನೆ ಮಾಡಿ ತೊಲಗಿಸ್ಕೊಳ್ಬೇಕು ನೀವು. ಅರ್ಥ ಆಯ್ತಲ್ಲ. ಸ್ವಚಿಂತನೆ ಅಂದರೆ ಏನು? ಆತ್ಮ. ಸ್ವಚಿಂತನೆ ಅಂದರೆ ಆತ್ಮದ ಚಿಂತನೆ. ನಾನು ಆತ್ಮ, ನನ್ನ ಒಂದು ಚಿಂತನೆ ಅಂದರೆ ನನ್ನ ಬಗ್ಗೆ ನಾನು ಚಿಂತನೆ ಮಾಡಬೇಕು. ನನ್ನಲ್ಲಿ ಯಾವ ಯಾವ ಬಲಹೀನತೆಗಳಿದ್ದಾವೆ, ಸೂಕ್ಷ್ಮ ಬಲಹೀನತೆಗಳು ಯಾವ್ಯಾವಿದ್ದಾವೆ, ಮತ್ತು ನನ್ನಲ್ಲಿ ಯಾವ ಯಾವ ಮಿಸ್ಟೇಕ್ಗಳನ್ನೋದು ನನ್ನಿಂದ ನಡೀತಾ ಇದ್ದಾವೆ, ಅವುಗಳನ್ನೆಲ್ಲ ಚಿಂತನೆ ಮಾಡಬೇಕು. ಮಾಡಿ ಅದನ್ನು ತೆಗೆಯೋದಕ್ಕೆ ಟ್ರೈ ಮಾಡಬೇಕು, ನೀವು ತೆಗೆದಾಕಬೇಕು, ನೀವು ಪರಿವರ್ತನೆ ಮಾಡ್ಕೋಬೇಕು ನೀವು. ಇದೇ ಸ್ವಚಿಂತನೆ ಅಂತ ಹೇಳ್ತಿದ್ದಾರೆ. ಇತರರನ್ನು ನೋಡೋದಲ್ಲ, ಪರಚಿಂತನೆ ಮಾಡೋದಲ್ಲ. ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ಅವರನ್ನೇ ನೋಡಿಕೊಂಡು ನಿಮ್ಮನ್ನು ನೀವು ನೋಡೋದೇ ಇಲ್ಲ. ನಿಮ್ಮಲ್ಲಿ ಎಷ್ಟಿರುತ್ತೋ ನೋಡೋದೇ ಇಲ್ಲ. ಆದರೆ ಬೇರೆಯವ್ರ ಬಗ್ಗೆ ಮಾತ್ರ ನೋಡ್ತಾನೆ ಇರ್ತೀರ, ಅವ್ರು ಹಂಗಿದ್ದಾರೆ ಇವ್ರು ಹಿಂಗಿದ್ದಾರೆ ಅಂತ ಹೇಳ್ಬಿಟ್ಟು.
ಫಸ್ಟ್ ನನ್ನ ಬಗ್ಗೆ ನಾನು ಚಿಂತನೆ ಮಾಡಿ, ನನ್ನಲ್ಲಿರುವಂಥ ಬಲಹೀನತೆಗಳು, ಸೂಕ್ಷ್ಮ ಬಲಹೀನತೆಗಳು, ನನ್ನಲ್ಲಿರುವಂಥ ತಪ್ಪುಗಳನ್ನು ನಾನು ಗುರುತಿಸಿ ಅದನ್ನು ತೊಲಗಿಸ್ಕೊಳ್ಬೇಕು, ಪರಿವರ್ತನೆ ಮಾಡ್ಕೊಳ್ಬೇಕು. ಇದೇ ಸ್ವಚಿಂತನೆ. ಈ ಥರ ಮಾಡಿದ್ರು ಅಂದರೆ ಪರಿವರ್ತನೆ ಬೇಗ ಆಗತ್ತಲ್ವಾ, ಸ್ವಪರಿವರ್ತನೆ. ತೀವ್ರ ಪುರುಷಾರ್ಥಿಗಳು ಆಗೋಕ್ಕೆ ಸಾಧ್ಯ ಆಗತ್ತಲ್ವಾ, ಅವ್ಯಕ್ತ ಸ್ಥಿತಿ ಬರೋದಕ್ಕೂ ಸಾಧ್ಯ ಆಗತ್ತೆ. ಸಮಯ ವ್ಯರ್ಥವಾಗೂ ಸಹ ಹೋಗೋದಿಲ್ಲ ಅಲ್ಲ. ಜ್ಞಾನ ಕೇಳಿಸ್ಕೊಳ್ಳೋದು ಮತ್ತು ತಿಳಿಸೋದ್ರಲ್ಲಿ ಎಲ್ಲರೂ ತುಂಬ ಬುದ್ಧಿವಂತರೇ. ನೀವು ಜ್ಞಾನವನ್ನು ಚಿಂತನೆ ಮಾಡ್ತಿದ್ದೀರಾ, ಮನನ ಮಾಡ್ತಿದ್ದೀರಾ, ಆದರೆ ಸ್ವಚಿಂತನೆಯ ಒಂದು ಆಳವಾದ ಅರ್ಥವನ್ನು ಸ್ವಯಂ ಬಗ್ಗೆ ಉಪಯೋಗಿಸ್ಬೇಕು ನೀವು ಅಂತ ಹೇಳ್ತಿದ್ದಾರೆ. ಜ್ಞಾನವನ್ನು ಕೇಳಿಸ್ಕೊಳ್ಳೋದು ಮತ್ತು ಅದನ್ನು ಇತರರಿಗೆ ಹೇಳುವಂಥದ್ದು, ಇದರಲ್ಲಿ ನೀವು ತುಂಬ ಬುದ್ಧಿವಂತರು, ತುಂಬ ತಿಳುವಳಿಕೆ ಉಳ್ಳವರು. ನೀವು ಜ್ಞಾನವನ್ನು ಚಿಂತನೆ ಮಾಡ್ತಿದ್ದೀರಾ, ಮನನವೂ ಕೂಡ ಮಾಡ್ತಿದ್ದೀರಾ ನೀವು. ಆದರೆ ಸ್ವಚಿಂತನೆ, ಜ್ಞಾನ ಚಿಂತನೆ, ಮನನ ಚಿಂತನೆ ಆಗ್ತಿದೆ, ಆದರೆ ಸ್ವಚಿಂತನೆಯ ಒಂದು ಅಂದರೆ ಜ್ಞಾನವನ್ನು ಮನನ ಮಾಡುವಂತಹದ್ದು, ಜ್ಞಾನದ ಬಗ್ಗೆ ಚಿಂತನೆ ಇದೆ, ಮತ್ತು ಜ್ಞಾನವನ್ನು ಮನನ ಮಾಡುವಂಥದ್ದು ನೀವು ಮಾಡ್ತಿದ್ದೀರಾ. ಆದರೆ ಸ್ವಚಿಂತನೆಯ ಒಂದು ಆಳವಾದ ಅರ್ಥವನ್ನು ಸ್ವಯಂ ಬಗ್ಗೆ ಉಪಯೋಗಿಸ್ಕೊಳ್ಬೇಕು. ಯಾಕೆಂದರೆ ರಿಸಲ್ಟಲ್ಲಿ ನೀವು ಜ್ಞಾನವನ್ನು ಚೆನ್ನಾಗಿ ಮನನ ಮಾಡ್ತೀರಾ, ಇಲ್ಲ ಸೇವೆಯಲ್ಲಿ ಚೆನ್ನಾಗಿ ಜ್ಞಾನ ಉಪಯೋಗಿಸಿದ್ರಿ ಅಂತ ನೋಡೋದಿಲ್ಲ. ಇವರು ಜ್ಞಾನವನ್ನು ಚೆನ್ನಾಗಿ ಮನನ ಮಾಡ್ತಾರೆ, ಇಲ್ಲ ಸೇವೆಯಲ್ಲಿ ಚೆನ್ನಾಗಿ ಜ್ಞಾನವನ್ನು ಉಪಯೋಗಿಸಿದ್ದಾರೆ ಅಂತ ನೋಡೋದಿಲ್ಲ. ಈ ರಿಸಲ್ಟ್ಗಿಂತ ಮುಂಚೆ ಸ್ವಚಿಂತನೆ ಮತ್ತು ಪರಿವರ್ತನೆ ಆಗುವಂಥದ್ದು. ಈ ರಿಸಲ್ಟ್ಗಿಂತ ಮುಂಚೆ ಏನು ಬೇಕು? ಸ್ವಚಿಂತನೆ ಇರಬೇಕು ಮತ್ತು ಪರಿವರ್ತನೆ. ಸ್ವಚಿಂತನೆ ಮಾಡಿಕೊಂಡು ಅದರ ಒಂದು ಪರಿವರ್ತನೆ, ಏನೇನು ಬಲಹೀನತೆಗಳಿದ್ದಾವೆ, ಏನೇನು ತಪ್ಪುಗಳಿದ್ದಾವೆ, ಅವುಗಳನ್ನು ಅದರ ಬಗ್ಗೆ ಚಿಂತನೆ ಮಾಡಬೇಕು ಮತ್ತು ಅವುಗಳನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಇದೇ ಕಾಣುವಂಥದ್ದು. ಅಂತಿಮ ರಿಸಲ್ಟಲ್ಲಿ ಪ್ರತ್ಯಕ್ಷ ಧಾರಣಾ ಸ್ವರೂಪಕ್ಕೆ ಮೊದಲು ಮಾರ್ಕ್ಸು ಸಿಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂತಿಮ ಒಂದು ರಿಸಲ್ಟಲ್ಲಿ, ಅಂತಿಮ ಪರೀಕ್ಷೆ ಅದರ ಒಂದು ರಿಸಲ್ಟಲ್ಲಿ ಪ್ರತ್ಯಕ್ಷ ಧಾರಣಾ ಸ್ವರೂಪಕ್ಕೇನೆ ಮೊದಲ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಪ್ರತ್ಯಕ್ಷ ಧಾರಣ ಸ್ವರೂಪಕ್ಕೆ ಮೊದಲ ಒಂದು ಮಾರ್ಕ್ ಸಿಗುತ್ತೆ. ಬಾಬ್ದಾದ ಹೇಳ್ತಿದ್ದಾರೆ, ಅಂತಿಮ ಒಂದು ಪರೀಕ್ಷೆಯಲ್ಲಿ ಏನು ನೋಡ್ತಾರೆ ಬಾಬಾ? ಧಾರಣೆ ಎಷ್ಟಾಗಿದೆ ಅಂತ ನೋಡ್ತಾರೆ. ಅಂದರೆ ಧಾರಣಾ ಸ್ವರೂಪ, ನೀವೆಷ್ಟು ಧಾರಣಾ ಸ್ವರೂಪರಾಗಿದ್ದೀರಾ ಪ್ರಾಕ್ಟಿಕಲ್ ಆಗಿ, ಅದನ್ನು ನೋಡಿ ಅದಕ್ಕೆ ಮಾರ್ಕ್ಸ್ ಅನ್ನೋದು ಕೊಡ್ತಾರೆ. ಧಾರಣಾ ಸ್ವರೂಪವಾಗಿ ಇರುವಂಥವರು ಸ್ವತಃವಾಗಿಯೇ ಯೋಗಿಯಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಯಾರು ಯೋಗಿಯಾಗಿರ್ತಾರೆ ಅವರು ಧಾರಣಾ ಸ್ವರೂಪರಾಗಿರ್ತಾರೆ. ಯೋಗ ಅಂದರೆ ಗೊತ್ತಿದೆಯಲ್ಲ, ನಾನು ಆತ್ಮ ಅನ್ನೋ ಸ್ಮೃತಿ ಮತ್ತು ಬಾಬಾರವರ ಸ್ಮೃತಿ, ಮನಸ್ಸು ಬುದ್ಧಿ ಬಾಬಾರವರ ಜೊತೆ ಕನೆಕ್ಟ್ ಆಗಿರುತ್ತೆ. ಪ್ರತಿಯೊಂದು ಸೆಕೆಂಡು ಸಹ ಯಾವುದೇ ಕರ್ಮ ಮಾಡ್ತಿದ್ರು, ಯಾವುದೇ ಸಂಕಲ್ಪ ಏನೇ ಮಾಡ್ತಿದ್ರು ಕೂಡ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗಿನೇ ಮಾಡ್ತಿರ್ತಾರೆ. ಅಂಥವರು ಧಾರಣಾ ಸ್ವರೂಪರಾಗಿ ಇರ್ತಾರೆ. ಸ್ವಚಿಂತನೆಯ ಒಂದು ಅರ್ಥನೇ ಪರಿವರ್ತನೆಯನ್ನು ಮಾಡಿಕೊಳ್ಳುವಂತಹದ್ದು. ಬಾಬಾ ಅದಕ್ಕೆ ಹೇಳ್ತಾರೆ ಪರಿವರ್ತನೆ, ಸ್ವಪರಿವರ್ತನೆ ವಿಶ್ವ ಪರಿವರ್ತನೆ ಅಂತ ಹೇಳ್ತಾರೆ. ಇಲ್ಲಿ ನನ್ನ ಒಂದು ಚಿಂತನೆ, ನಾನು ಆತ್ಮ, ನನ್ನ ಒಂದು ಸ್ವಚಿಂತನೆ ನಾನು ಮಾಡಿಲ್ಲ ಅಂದರೆ ಅದರ ಒಂದು ಪರಿವರ್ತನೆ ಹೇಗಾಗೋದಕ್ಕೆ ಸಾಧ್ಯ? ನನ್ನ ಒಂದು ಸಂಕಲ್ಪಗಳು, ನನ್ನ ಒಂದು ಸಂಸ್ಕಾರಗಳನ್ನು, ನನ್ನ ಒಂದು ಕರ್ಮಗಳನ್ನು ನಾನು ಪರಿವರ್ತನೆ ಮಾಡ್ಕೊಳ್ಬೇಕಲ್ವಾ? ನನ್ನ ಒಂದು ವೃತ್ತಿ ದೃಷ್ಟಿ ಎಲ್ಲವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು. ಯಾವ ರೀತಿ ಇದೆ ಬಾಬಾ ಅದಕ್ಕೆ ಹೇಳ್ತಾರೆ ಫಾಲೋ ಫಾದರ್ ಮಾಡಿ ಅಂತಾರೆ. ಬ್ರಹ್ಮಬಾಬಾ ಯಾವ್ಯಾವ ರೀತಿ ಅವರ ಒಂದು ಸಂಕಲ್ಪ, ಅವರ ಒಂದು ಮಾತು, ಅವರ ಒಂದು ಸಂಬಂಧ ಸಂಪರ್ಕದಲ್ಲಿ ಬಂದಾಗಿರ್ಬೋದು, ಅವರ ಕರ್ಮಗಳಿರ್ಬೋದು, ಯಾವ ರೀತಿ ಇತ್ತು ಚೆಕ್ ಮಾಡ್ಕೊಳ್ಳಿ. ಬಾಬಾ ಸಮಾನವಾಗಿ, ಬ್ರಹ್ಮಬಾಬಾ ಸಮಾನವಾಗಿ ನನ್ನ ಸಂಕಲ್ಪ ಇದೆಯಾ? ಬ್ರಹ್ಮಬಾಬಾ ಸಮಾನವಾಗಿ ನನ್ನ ಮಾತು ಇದೆಯಾ? ನನ್ನ ನಡವಳಿಕೆ ಇದೆಯಾ? ನನ್ನ ದೃಷ್ಟಿ ಇದೆಯಾ? ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಇಲ್ಲ ಬಾಬಾ ಶ್ರೀಮತದನುಸಾರವಾಗಿ ಮನಸ ವಾಚ ಕರ್ಮಣ ತನುಮನ ಧನ ಎಲ್ಲವೂ ಸಹ ಬಾಬಾ ಶ್ರೀಮತದನುಸಾರವಾಗಿದೆಯಾ?
ಸ್ವಚಿಂತನೆ ಮಾಡಬೇಕು, ಮತ್ತೆ ಅದನ್ನು ಪರಿವರ್ತನೆ ಮಾಡಿಕೊಳ್ಬೇಕು. ಆಗ್ಲೇ ನನ್ನ ಪರಿವರ್ತನೆ ಆಗಿ ಸ್ವಪರಿವರ್ತನೆ ಆಗಿ ವಿಶ್ವ ಪರಿವರ್ತನಕ್ಕೆ ನಾವು ನಿಮಿತ್ತ ಆಗ್ತೀವಿ. ಒಂದು ವೇಳೆ ಜಾಸ್ತಿ ಮಾರ್ಕ್ಸ್ಗಳು ನೀವು ಪಡ್ಕೊಳ್ಬೇಕು ಅಂದರೆ ಈ ದಿನದ ಈ ಒಂದು ಏನೇನು ಹೇಳ್ತಿದಾರಲ್ಲ ಬಾಬಾ, ಇವುಗಳ ಬಗ್ಗೆ ಇತರರಿಗೆ ಯಾವ ವಿಧವಾಗಾದರೆ ಅಂದರೆ ನೀವು ಜಾಸ್ತಿ ಮಾರ್ಕ್ಸ್ ನೀವು ಪಡ್ಕೊಳ್ಬೇಕು ಅಂತಂದರೆ ನೀವು ಇತರರಿಗೆ ಜಾಸ್ತಿ ಹೇಳ್ತಿರ್ತೀರ, ಉಪನ್ಯಾಸವನ್ನು ಹೇಳ್ತಿರ್ತೀರ, ಯಾವ ವಿಧವಾಗಿ ನೀವು ಅವರಿಗೆ ನೀವು ಮಾಡ್ತಿರ್ತೀರಲ್ಲ, ಅದನ್ನು ಮೊದಲು ಸ್ವಯಂನಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನೀವು ಇತರರಿಗೆ ಜ್ಞಾನ ಹೇಳುವಾಗಲಿ, ಕೋರ್ಸ್ ಕೊಡುವಾಗಲಿ, ಇತರರಿಗೆ ಏನೇ ಆಗಲಿ, ಬಾಬಾರವರ ಶ್ರೀಮತವನ್ನು ನೀವು ಇತರರಿಗೆ ಹೇಳ್ತಿರ್ತೀರ ಅಂದ್ಕೊಳ್ಳಿ. ನೀವು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಬಾಬಾ ಹಂಗೆ ಹೇಳಿದ್ದಾರೆ, ಹಿಂಗೆ ಹೇಳಿದ್ದಾರೆ ಅಂತ ಹೇಳ್ತಿರ್ತೀರಲ್ಲ, ಆ ಒಂದು ವ್ಯಾಲ್ಯೂಸ್ ಬಗ್ಗೆ, ಒಂದು ಮಾರಲ್ ವ್ಯಾಲ್ಯೂಸ್ ಇರ್ಬೋದು, ಏನೇ ಇರ್ಬೋದು, ನೀವು ಇತರರಿಗೆ ಹೇಳ್ತಿರಲ್ಲ, ಅದನ್ನು ಫಸ್ಟು ಇತರರಿಗೆ ಉಪದೇಶ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಅದನ್ನು ಪರಿಶೀಲನೆ ಮಾಡ್ಕೊಳ್ಳಿ. ನನ್ನಲ್ಲಿ ಅದು ಇದೆಯಾ, ಆತ್ಮನಾದ ನನ್ನಲ್ಲಿ ಸ್ವಯಂನಲ್ಲಿ ಅದು ಇದೆಯಾ, ಅವುಗಳು ಇದಾವ ಅಂತ ಪರಿಶೀಲನೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಸೇವೆಗೆ 1 ಮಾರ್ಕ್ಸ್, ಆದರೆ ಧಾರಣೆಗೆ 10 ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ನೀವು ಮಾಡೋ ಸೇವೆಗೆ 1 ಮಾರ್ಕ್ಸು, ಆದರೆ ನೀವು ಧಾರಣೆ ಮಾಡ್ಕೊಂಡಿರಾ ಅಂದ್ರೇ ಅದು ಸೇವೆ ಆಗ್ಬಿಟ್ಟಿರತ್ತೆ ನೋಡಿ. ಆಗತ್ತೆ, ತಾನಾಗೆ ಸೇವೆ ಆಗುತ್ತೆ ಧಾರಣೆ ಆಯಿತು ಅಂದರೆ. ಅದಕ್ಕೆ 10 ಮಾರ್ಕ್ಸ್ ಸಿಗುತ್ತೆ. ಒಂದು ವೇಳೆ ನೀವು ಜ್ಞಾನವನ್ನು ಹೇಳೋಕ್ಕಾಗಲಿಲ್ಲ, ಆದರೆ ನಿಮ್ಮ ಧಾರಣೆಯಿಂದ ಪ್ರಭಾವ ಬೀರ್ತು ಅಂದರೆ ಅದು ಕೂಡ ನಿಮ್ಮ ಸೇವೆಯ ಒಂದು ಖಾತೆಯಲ್ಲಿ ಮಾರ್ಕ್ಸ್ ಜಮಾ ಆಗುತ್ತೆ. ನೀವು ಇತರರಿಗೆ ಜ್ಞಾನ ಹೇಳೋಕ್ಕಾಗೋದಿಲ್ಲ. ನೀವು ಇವಾಗ ಯಾರಾದರೂ ಕ್ರೋಧದಲ್ಲಿ ಇರ್ತಾರೆ, ಅವ್ರಿಗೆ ಹೋಗಿ ನೀವು ಶಾಂತವಾಗಿರಿ ಅಂತ ಹೇಳೋಕ್ಕಾಗೋದಿಲ್ಲ. ಬಾಬಾ ಹೇಳಿದ್ದಾರೆ, ಆತ್ಮದ ಒಂದು ಸ್ವಧರ್ಮನೇ ಶಾಂತಿ, ಮತ್ತು ಮನೆಯೂ ಶಾಂತಿಧಾಮ, ತಂದೆನೂ ಶಾಂತಿ ಸಾಗರ ಆಗಿದ್ದಾರೆ. ನಾವು ಶಾಂತವಾಗಿರಬೇಕು, ನಾವು ಶಾಂತ ಸ್ವರೂಪರು. ನೀವು ಇತರರಿಗೆ ಹೋಗಿ ನೀವು ಜ್ಞಾನ ಹೇಳೋಕ್ಕಾಗೋದಿಲ್ಲ, ಆದರೆ ನೀವೇ ಶಾಂತ ಸ್ವರೂಪರಾಗಿದ್ದೀರಾ. ಶಾಂತಿ ಎನ್ನುವಂಥದ್ದು ನಿಮ್ಮಲ್ಲಿ ಧಾರಣೆಯಾಗಿದೆ. ಶಾಂತಿಯ ಒಂದು ಗುಣದ ಒಂದು ಧಾರಣಾ ಸ್ವರೂಪರು ನೀವಾಗಿದ್ದೀರಾ. ಧಾರಣಾ ಸ್ವರೂಪರಂದ್ರೆ ಏನು? ಈ ಗುಣಗಳನ್ನು ಧಾರಣೆ ಮಾಡಿಕೊಂಡು ಈ ಗುಣಗಳ ಸ್ವರೂಪರಾಗುವಂಥದ್ದು ಧಾರಣಾ ಸ್ವರೂಪರು. ಈ ಸ್ವರೂಪರಾಗಬೇಕು ನಾವು. ಆತ್ಮ ಈ ಗುಣಗಳ ಒಂದು ಸ್ವರೂಪದಲ್ಲಿ ಬರಬೇಕು. ಆಗ ಆ ಧಾರಣೆಯಿಂದ, ಆ ಸ್ವರೂಪದಿಂದ ಇತರರ ಮೇಲೆ ನಿಮ್ಮ ಒಂದು ಪ್ರಭಾವ ಬೀರುತ್ತೆ. ನಿಮ್ಮಲ್ಲಿ ಧಾರಣೆಯಾಗಿದೆಯಲ್ಲ, ಅದರ ಒಂದು ಪ್ರಭಾವ ಇತರರ ಮೇಲೆ ಬೀರುತ್ತೆ. ಇತರರಿಗೆ ನಿಮ್ಮ ವೈಬ್ರೇಷನ್ ಸೇರುತ್ತೆ. ಅದೂ ಕೂಡ ನಿಮ್ಮ ಸೇವೆಯ ಖಾತೆಯಲ್ಲಿ ಮಾರ್ಕ್ಸ್ ಜಮಾ ಆಗುತ್ತೆ. ನೀವು ಹೇಳಿದ್ರೆ ಮಾತ್ರನೇ ಅಲ್ಲ, ಜ್ಞಾನವನ್ನು ಹೇಳಿದ್ರೆ ಮಾತ್ರನೇ ಅಲ್ಲ, ಹೇಳೋದಕ್ಕೆ 1 ಮಾರ್ಕ್ಸು, ಆದರೆ ನೀವು ಅದನ್ನು ಮಾಡಿ ತೋರಿಸ್ತೀರಾ ಅಂದರೆ ಅದಕ್ಕೆ 10 ಮಾರ್ಕ್ಸು ಅಂತ ಹೇಳ್ತಿದ್ದಾರೆ. ಈ ದಿನಗಳಲ್ಲಿ ಕೆಲವು ಮಂದಿ ಮಕ್ಕಳು ಅನ್ಕೊಳ್ತಿದ್ದಾರೆ, ನಮಗೆ ಸೇವೆಯ ಒಂದು ಅವಕಾಶ ಕಡಿಮೆ ಸಿಗ್ತಾ ಇದೆ, ಬೇರೆಯವ್ರಿಗೆ ಜಾಸ್ತಿ ಸಿಗ್ತಾ ಇದೆ, ನಮ್ಗೆ ಯಾಕೋ ಸೇವೆನೇ ಸಿಗ್ತಾ ಇಲ್ಲ, ಬೇರೆಯವ್ರಿಗೆ ನೋಡಿದ್ರೆ ಅಷ್ಟೊಂದು ಸೇವೆ ಸಿಗ್ತಾ ಇದೆ, ನಮಗೂ ಕೂಡ ಬೇಕು, ನನಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಹೇಳ್ತಿದಾರಂತೆ. ಸೇವೆ ಮಾಡೋದು ತುಂಬ ಒಳ್ಳೇದೇನೆ. ಯಾಕೆ ಅಂದರೆ ಒಂದು ವೇಳೆ ಬುದ್ಧಿ ಖಾಲಿಯಾಗಿತ್ತು ಅಂದರೆ ತುಂಬ ವ್ಯರ್ಥ ಬಂದ್ಬಿಡುತ್ತಲ್ಲ. ಅದರಿಂದ ಸೇವೆಯಲ್ಲಿ ನೀವು ಬ್ಯುಸಿಯಾಗಿರುವಂಥದ್ದು, ಸೇವೆ ಮಾಡೋದು ತುಂಬ ಒಳ್ಳೇದೇನೆ. ಅಂದರೆ ಒಂದು ವೇಳೆ ಬುದ್ಧಿ ಖಾಲಿಯಾಗಿತ್ತು ಅಂದ್ರೆ ತುಂಬ ವ್ಯರ್ಥ ಬಂದ್ಬಿಡುತ್ತೆ. ಅದರಿಂದ ಬುದ್ಧಿಯನ್ನು ಸೇವೆಯಲ್ಲಿ ಬ್ಯುಸಿಯಾಗಿ ಇಟ್ಕೊಳ್ಳೋದು ಅನ್ನೋದು ಒಳ್ಳೆ ಸಾಧನನೇ. ಸೇವೆಯ ಒಂದು ಉತ್ಸಾಹ ಒಳ್ಳೆಯದಾಗಿಯೇ ಇದೆ, ಆದರೆ ಡ್ರಾಮಾನುಸಾರವಾಗಿ ಇಲ್ಲ ಪರಿಸ್ಥಿತಿಗಳ ಅನುಸಾರವಾಗಿ ನಿಮಗೆ ಅವಕಾಶ ಸಿಕ್ಕಲಿಲ್ಲ ಅನ್ಕೊಳ್ಳಿ, ನಿಮ್ಮ ಸ್ಥಿತಿ ಇತರರ ಒಂದು ಸೇವೆಗೆ ಬದಲು ನಿಮಗೆ ನೀವೇ ಬಿದ್ದೋಗ್ಬಿಟ್ರೆ, ಅಂದರೆ ಡ್ರಾಮಾನುಸಾರವಾಗಿ ಇಲ್ಲ ಪರಿಸ್ಥಿತಿಗಳ ಅನುಸಾರವಾಗಿ ನಿಮಗೆ ಅವಕಾಶ ಸಿಗಲಿಲ್ಲ ಅನ್ಕೊಳ್ಳಿ, ನಿಮ್ಮ ಸ್ಥಿತಿ ಇತರರ ಒಂದು ಸೇವೆಗೆ ಬದಲು ನಿಮಗೆ ನೀವೇ ಬಿದ್ದೋಗ್ಬಿಟ್ರಿ, ಇಲ್ಲ ಆ ಸೇವೆ ನಿಮ್ಮನ್ನು ಗೊಂದಲದಲ್ಲಿ ತಗೊಂಬಂದ್ಬಿಡ್ತು ಅಂದರೆ ಆ ಸೇವೆ ಏನಾಯಿತು? ಆ ಸೇವೆಗೆ ಯಾವ ಪ್ರತ್ಯಕ್ಷ ಫಲ ಸಿಗುತ್ತೆ? ಸತ್ಯವಾದ ಸೇವೆಗೆ, ಪ್ರೀತಿಯಿಂದ ಮಾಡೋ ಸೇವೆಗೆ, ಎಲ್ಲರ ಆಶೀರ್ವಾದಗಳಿಂದ ಮಾಡುವಂತಹ ಸೇವೆಗೆ ಪ್ರತ್ಯಕ್ಷ ಫಲವಾಗಿ ಸಂತೋಷ ಸಿಗುತ್ತೆ.
ಬಾಬಾ ಏನು ಹೇಳ್ತಿದ್ದಾರೆ, ಡ್ರಾಮಾನುಸಾರವಾಗಿ ಆಗಲಿ ಪರಿಸ್ಥಿತಿಗಳನುಸಾರವಾಗಲಿ ನಿಮಗೆ ಅವಕಾಶ ಸಿಗಲಿಲ್ಲ ಅಂದ್ಕೊಳ್ಳಿ, ನಿಮ್ಮ ಸ್ಥಿತಿ ಇತರರ ಒಂದು ಸೇವೆಗೆ ಬದಲು ಅಂದರೆ ನಿಮಗೆ ನೀವೇ ಬಿದ್ದೋಗ್ಬಿಡ್ತೀರಾ ಅಂದರೆ, ಇಲ್ಲ ಆ ಸೇವೆ ನಿಮ್ಮನ್ನು ಗೊಂದಲದಲ್ಲಿ ತಗೊಂಬಂದ್ಬಿಡ್ತು ಅಂದ್ಕೊಳ್ಳಿ, ಆಗ ಆ ಸೇವೆ ಏನಾಯಿತು? ಆ ಸೇವೆಗೆ ಯಾವ ಪ್ರತ್ಯಕ್ಷ ಫಲ ಸಿಗುತ್ತೆ? ನಿಮಗೆ ನೀವೇ ಬಿದ್ದೋದ್ರಿ ಅಂದರೆ ಯಾವ ಅದು ಸತ್ಯವಾದ ಸೇವೆ ಆಗತ್ತಾ? ಅದರಲ್ಲಿ ಏನು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅಂದರೆ ಸತ್ಯವಾದ ಸೇವೆಗೆ, ಪ್ರೀತಿಯಿಂದ ಮಾಡೋ ಸೇವೆಗೆ, ಎಲ್ಲರ ಆಶೀರ್ವಾದಗಳಿಂದ ಮಾಡೋ ಸೇವೆಗೆ ಪ್ರತ್ಯಕ್ಷ ಫಲವಾಗಿ ಸಂತೋಷ ಸಿಗುತ್ತೆ, ಖುಷಿ ಆಗುತ್ತೆ ನಿಮ್ಗಾಗ. ಆ ಥರ ಅಲ್ಲದೆ ಸೇವೆಯಲ್ಲಿ ಫೀಲಿಂಗ್ ಬಂತು ಅಂದರೆ ಬ್ರಾಹ್ಮಣಾತ್ಮರು ಆ ಅಂದರೆ ಆ ಫೀಲಿಂಗ್ನ ಏನಂತ ಹೇಳ್ತಾರೆ? ಫೀಲಿಂಗು ಅಂದರೆ ಫ್ಲೂ ಅಂತ ಹೇಳ್ತಿದ್ದಾರೆ. ಫ್ಲೂ ಬಂದಿರೋ ಅಂಥವ್ರು ಏನು ಮಾಡ್ತಾರೆ? ನಿದ್ದೆ ಮಾಡ್ತಾ ಇರ್ತಾರೆ ಅಲ್ವಾ? ಫ್ಲೂ ಬಂದಿದೆ ಕಾಯಿಲೆ ಅಂದರೆ ನಿದ್ದೆ ಮಾಡ್ತಾ ಇರ್ತಾರೆ. ತಿಂಡಿ ಅಂದರೆ ತಿಂಡಿ ತಿನ್ನದೇ ನಿದ್ದೆ ಮಾಡ್ತಾ ಇರ್ತಾರೆ, ತಿಂಡಿನೂ ಕೂಡ ತಿನ್ನೋದಿಲ್ಲ, ನಿದ್ದೆ ಮಾಡ್ತಾ ಇರ್ತಾರೆ. ಹಾಗೇನೆ ಇಲ್ಲೂ ಕೂಡ ಫೀಲಿಂಗ್ ಬಂತು ಅಂದರೆ ತಿನ್ನೋದನ್ನು ಬಿಟ್ಬಿಡ್ತಾರೆ, ಇಲ್ಲ ಮುನಿಸ್ಕೊಂಡ್ಬಿಡ್ತಾರೆ. ಅಂದರೆ ಇದು ಕೂಡ ಫ್ಲೂ, ಜ್ವರ ಆಯಿತು ಅಲ್ವಾ ನಿಮಗೆ. ಅಂದರೆ ನೀವು ಧಾರಣಾ ಸ್ವರೂಪರಾಗಿದ್ದೀರಾ. ಸತ್ಯವಾದ ಸೇವಾದಾರಿಗಳೇ ಸ್ವಾರ್ಥ ಸೇವಾದಾರಿಗಳು ಅಲ್ಲ. ಅಂದರೆ ನೀವು ಧಾರಣಾ ಸ್ವರೂಪರು ಆಗಿರಬೇಕು, ಸತ್ಯವಾದ ಸೇವಾದಾರಿಗಳಾಗಿರಬೇಕು, ಸ್ವಾರ್ಥ ಸೇವಾದಾರಿಗಳು ಅಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಫೀಲಿಂಗ್ ಅನ್ನುವಂತಹದ್ದು ಬರಬಾರ್ದು. ಫೀಲಿಂಗ್ ಅನ್ನುವಂಥದ್ದು ಫ್ಲೂ ಅನ್ನೋ ಜ್ವರದ ಥರ ಅಂತ ಹೇಳ್ತಿದ್ದಾರೆ. ಸ್ವಾರ್ಥ ಸೇವಾದಾರಿಗಳಲ್ಲ ನೀವು. ಕಲ್ಯಾಣದ ಒಂದು ಭಾವನೆಯ ಮೂಲಕ ಮಾಡುವಂತಹ ಸೇವೆ ಸ್ವಾರ್ಥದ ಒಂದು ಸೇವೆ. ಬಾಬಾ ಏನು ಹೇಳ್ತಿದ್ರು? ಒಂದನೇದು ಹೇಳ್ತಿದ್ದಾರೆ, ನೀವು ಸ್ವಾರ್ಥ ಸೇವಾದಾರಿಗಳಲ್ಲ, ನೀವು ಸತ್ಯವಾದ ಸೇವಾದಾರಿಗಳು, ನೀವು ಧಾರಣಾ ಸ್ವರೂಪರು ಅಂತ ಹೇಳ್ತಿದ್ದಾರೆ. ಮತ್ತೆ ಹೇಳ್ತಿದ್ದಾರೆ ಅದರಲ್ಲೂ ಸೇವೆ ಯಾವ ರೀತಿ ಇರುತ್ತೆ ಅಂತಂದರೆ, ಕಲ್ಯಾಣದ ಒಂದು ಭಾವನೆಯ ಮೂಲಕ ಮಾಡುವಂಥ ಸೇವೆ ಒಂದಿರುತ್ತೆ, ಇನ್ನೊಂದು ಸ್ವಾರ್ಥದ ಒಂದು ಸೇವೆ ಇರುತ್ತೆ. ಅದ್ರ ಬಗ್ಗೆನೂ ಹೇಳ್ತಾರೆ ನೋಡಿ. ನನಗೆ ಹೆಸರು ಬರುತ್ತೆ, ನನಗೆ ನ್ಯೂಸ್ ಪೇಪರ್ಗಳಲ್ಲಿ ಫೋಟೋ ಹಾಕ್ತಾರೆ, ನನ್ನ ಫೋಟೋ ಟಿ ವಿಯಲ್ಲಿ ಬರುತ್ತೆ, ಮತ್ತು ಸೆಂಟರಲ್ಲಿ ಅಕ್ಕಂದ್ರ ಹತ್ರ, ದೊಡ್ಡ ಅಕ್ಕಂದ್ರ ಹತ್ರ, ಎಲ್ಲರ ಹತ್ರ, ಬ್ರಾಹ್ಮಣ ಪರಿವಾರದ ಹತ್ರ ನನಗೆ ಹೆಸರು ಬರುತ್ತೆ. ಅಕ್ಕಯ್ಯ ನನ್ನನ್ನು ಮುಂದೆ ಇಡ್ತಾರೆ, ಆವಾಗ ಕೇಳ್ತಾರೆ. ಈ ಭಾವಗಳೆಲ್ಲನೂ ಸ್ವಾರ್ಥ, ಹೆಸರು ಒಂದು ಭಾವಗಳು, ಸ್ವಾರ್ಥದ ಒಂದು ಭಾವಗಳು ಅಂತ ಹೇಳ್ತಿದ್ದಾರೆ. ಅಂದರೆ ಕಲ್ಯಾಣದ ಒಂದು ಭಾವನೆಯಿಂದ ಸೇವೆ ಮಾಡ್ತಾರೆ ಕೆಲವರು ಸ್ವಾರ್ಥದ ಒಂದು ಸೇವೆ. ಅದು ಸ್ವಾರ್ಥದ ಸೇವೆ ಇಷ್ಟೊತ್ತು ಹೇಳಿದ್ರಲ್ಲ, ನನಗೆ ಹೆಸರು ಬರುತ್ತೆ, ನನ್ನ ನ್ಯೂಸ್ ಪೇಪರಲ್ಲಿ ಬರುತ್ತೆ, ಟಿ ವಿಯಲ್ಲಿ ಬರುತ್ತೆ, ನನ್ನ ಫೋಟೋ, ನನ್ನ ಹೆಸರು ಅಂದರೆ ಬ್ರಾಹ್ಮಣ ಪರಿವಾರದಲ್ಲಿ ಹೆಸರು ಬರುತ್ತೆ, ಅಕ್ಕಯ್ಯವ್ರು ನನ್ನ ಅಕ್ಕಂದ್ರು ನನ್ನನ್ನು ಏನು ಮಾಡ್ತಾರೆ, ಗುರುತಿಸ್ತಾರೆ, ನನ್ನ ಮುಂದೆ ಇಡ್ತಾರೆ. ಈ ಥರ ಎಲ್ಲ ಸ್ವಾರ್ಥ ಸೇವೆ. ಇದು ಸಮಯ ಪ್ರಮಾಣವಾಗಿ ಪ್ರತ್ಯಕ್ಷತೆಯ ಒಂದು ಅನುಸರಿಸಿ ಈಗ ಸೇವೆ ನಿಮ್ಮ ಹತ್ರ ಬರುತ್ತೆ. ಸಮಯ ಪ್ರಮಾಣವಾಗಿ ಪ್ರತ್ಯಕ್ಷತೆಯನ್ನು ಅನುಸರಿಸಿ ಈಗ ಸೇವೆ ನಿಮ್ಮ ಹತ್ರಕ್ಕೆ ಬರುತ್ತೆ. ಆದಿಯಲ್ಲಿ ಸ್ಥಾಪನಾ ವಿಷಯ ಬೇರೆ, ಆದರೆ ಈಗ ನೀವು ಸೇವೆ ಹಿಂದೆ ಹೋಗ್ಬೇಕಾಗಿರೋ ಅವಸರನೇ ಇಲ್ಲ ನೋಡಿ. ಆದಿಯಲ್ಲಿ ಸ್ಥಾಪನಾ ವಿಷಯ ಬೇರೆ, ಆಗ ತುಂಬ ಇತ್ತು, ಆದರೆ ಈಗ ನೀವು ಸೇವೆ ಹಿಂದೆ ಹೋಗ್ಬೇಕಾಗಿರೋ ಅವಸರ ಇಲ್ಲ, ನಿಮ್ಮ ಹತ್ರಕ್ಕೇನೆ ಸ್ವಯಂ ಸೇವೆ ನಡೆದುಕೊಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ನೀವು ಸತ್ಯವಾದ ಸೇವಾದಾರಿಗಳು. ಸೇವೆ ನಿಮ್ಮ ಹತ್ರಗೇನೆ ಬರುತ್ತೆ ಅಂದರೆ ಅದರ ಅರ್ಥ ಏನು? ಸತ್ಯವಾದ ಸೇವಾದಾರಿಗಳು. ನಿಮಗೆ ಯಾವ ಸೇವೆನೂ ಸಿಕ್ಕಲಿಲ್ಲ ಅಂತ ಅಂದ್ಕೊಳ್ಬೇಡಿ. ಬಾಬ್ದಾದ ಹೇಳ್ತಿದ್ದಾರೆ, ನಿಮ್ಮ ಮುಖದ ಮೂಲಕ, ನಡವಳಿಕೆಯ ಮೂಲಕ ಸೇವೆ ಮಾಡಿ. ನನಗೆ ಯಾವ ಸೇವೆನೂ ಸಿಗ್ತಾ ಇಲ್ಲ ಅಂತ ಮಾತ್ರ ನೀವು ಯಾವತ್ತೂ ಸಹ ಅಂದ್ಕೊಳ್ಬೇಡಿ. ಯಾವುದ್ರ ಮೂಲಕ ಸೇವೆ ಮಾಡಬೇಕು? ನೀವು ನಿಮ್ಮ ಒಂದು ಮುಖದ ಮೂಲಕ ಮಾಡಿ. ನಿಮ್ಮ ಮುಖನೇ ಸೇವೆ ಮಾಡಬೇಕು, ಸದಾ ಹರ್ಷಿತವಾಗಿರುವಂಥದ್ದು, ಸದಾ ಖುಷಿಯಾಗಿ ಸಂತೋಷದಿಂದ ಇರುವಂಥದ್ದು, ಮಧುರತೆಯಿಂದ ಮಾತಾಡುವಂಥದ್ದು ಎಲ್ಲವೂ. ಮತ್ತು ನಡವಳಿಕೆಯೂ ಅಷ್ಟೇ ಅಲ್ವಾ. ನಡವಳಿಕೆನೂ ಕೂಡ ನಿಮ್ಮದು ಶಾಂತಿ, ಪ್ರೀತಿ,
ಅಂದರೆ ಸುಖ ಕೊಡುವಂಥ ಕರ್ಮಗಳೇ ನೀವು ಮಾಡುವಂತಹದ್ದು. ಈ ಥರ ನೀವು ಸೇವೆ ಮಾಡಿ ನಿಮ್ಮ ಮುಖ ಬಾಬ್ದಾದಾರವರೊಂದು ಸಾಕ್ಷಾತ್ಕಾರ ಮಾಡಿಸ್ಬೇಕು. ಬಾಬಾ ಸದಾ ಅಂದರೆ ಸುಖ ಸಾಗರ, ಆನಂದ ಸಾಗರ, ನಿಮ್ಮ ಮುಖದಲ್ಲಿ ಅದು ಸದಾ ಕಾಣ್ತಿರಬೇಕು. ಒಂದು ಶಾಂತಿ, ಆ ಪ್ರೀತಿ ಅವೆಲ್ಲ ಕಾಣ್ತಿದೆ ಅಂದರೆ ಬಾಬಾರವರನ್ನು ಪ್ರತ್ಯಕ್ಷ ಮಾಡುತ್ತೆ, ಸಾಕ್ಷಾತ್ಕಾರ ಮಾಡಿಸುತ್ತೆ. ನಿಮ್ಮ ನಡವಳಿಕೆ, ನಿಮ್ಮ ಮುಖ ಬಾಬಾರವರನ್ನ ಸ್ಮೃತಿಯನ್ನು ತರಿಸ್ಬೇಕು. ನಿಮ್ಮ ನಡವಳಿಕೆ ಇರ್ಬೋದು, ನಿಮ್ಮ ಮುಖ ಇರ್ಬೋದು, ಬಾಬಾರವರ ಒಂದು ಸ್ಮೃತಿಯನ್ನು ತರಿಸ್ಬೇಕು. ಈ ಸೇವೆ ನಂಬರ್ 1 ಸೇವೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ? ನಮ್ಮ ಒಂದು ಮುಖದ ಮೂಲಕ, ನಮ್ಮ ಒಂದು ನಡವಳಿಕೆಯ ಮೂಲಕ ಮಾಡುವಂತಹ ಸೇವೆ ನಂಬರ್ 1 ಸೇವೆ. ಬರೀ ನಾವು ವಾಚಾ ಸೇವೆ ಮಾಡಿಬಿಟ್ವಿ, ಅಷ್ಟು ಜನಕ್ಕೆ ಪಾಂಪ್ಲೆಟ್ ಕೊಟ್ವಿ, ಇಷ್ಟು ಜನಕ್ಕೆ ಕೋರ್ಸ್ ಕೊಟ್ವಿ, ಇಷ್ಟು ಜನಕ್ಕೆ ಪ್ರದರ್ಶನಿಗಳಲ್ಲಿ ಸೇವೆ ಮಾಡಿದ್ವಿ, ಇಷ್ಟು ನಾವು ಮುರುಳಿಗಳ ಒಂದು ಕ್ಲಾಸ್ ಮಾಡಿದ್ವಿ ಅಲ್ಲ. ಆದರೆ ನಿಮ್ಮ ಒಂದು ಮುಖ ಸೇವೆ ಮಾಡಬೇಕು, ನಿಮ್ಮ ಒಂದು ನಡವಳಿಕೆ ಸೇವೆ ಮಾಡಬೇಕು. ಅದರಲ್ಲಿ ಬಾಬಾರವರ ಒಂದು ಸಾಕ್ಷಾತ್ಕಾರ, ಬಾಬ್ದಾದಾರವರೊಂದು ಸಾಕ್ಷಾತ್ಕಾರ ಆಗಬೇಕು. ಮತ್ತು ಬಾಬಾರವರೊಂದು ಸ್ಮೃತಿಯನ್ನು ಕೊಡೋ ಥರ ಇರಬೇಕು. ಇದು ನಂಬರ್ 1 ಸೇವೆ. ಅಂತಹ ಸೇವಾದಾರಿಗಳಲ್ಲಿ ಸ್ವಾರ್ಥ ಭಾವ ಇರೋದಿಲ್ಲ. ಅಂತಹ ಸೇವಾದಾರಿಗಳಲ್ಲಿ ಸ್ವಾರ್ಥ ಭಾವ ಇರೋದಿಲ್ಲ. ತುಂಬ ಮಂದಿ ಸೇವೆ ಮಾಡೋದೇ ಹೀಗೇನೆ. ಈಗ ಎಷ್ಟೋ ಸೇವೆಗಳು ಮಾಡ್ತಾರೆ, ಮಾಡಿಬಿಟ್ಟು ಯಾರಾದ್ರೂ ಇವ್ರ ಸೇವೆ ಅಂದರೆ ಅವ್ರು ಹೊಗಳಿಲ್ಲ, ಅವ್ರನ್ನ ಗುರುತಿಸ್ಲಿಲ್ಲ ಅಂದರೆ ಕೋಪ ಮಾಡ್ಕೊತಾರೆ, ನೆಕ್ಸ್ಟ್ ಸೇವೆಗೇ ಬರೋದಿಲ್ಲ. ಆ ರೀತಿ ಇರ್ತಾರೆ. ನಾವಿಷ್ಟು ಸೇವೆ ಮಾಡಿದ್ವಲ್ಲ, ನಮ್ಮ ಬಗ್ಗೆ ಅವರು ಗೌರವನೇ ಕೊಡಲಿಲ್ಲ, ನಮ್ಮ ಬಗ್ಗೆ ಮಾತಾಡಲೇ ಇಲ್ಲ, ನಮಗೆ ಹೆಸರೇ ಇಲ್ಲ, ಮೆಸರೇ ಇಲ್ಲ, ಆ ರೀತಿ ಎಲ್ಲ ಇರುತ್ತೆ. ಸ್ಟೇಜ್ ಮೇಲೆ ಕರೀಲಿಲ್ಲ, ನಮ್ಗೆ ಸನ್ಮಾನ ಮಾಡಲಿಲ್ಲ, ನಮ್ಮನ್ನು ಹೊಗಳಿಲ್ಲ, ಇವೆಲ್ಲ ಸೂಕ್ಷ್ಮವಾಗಿ ಕೂಡ ಮನಸ್ಸಲ್ಲಿ ಆ ಭಾವನೆಗಳು, ಆ ಭಾವಗಳು ಅನ್ನುವಂಥದ್ದು ಇರುತ್ತೆ. ಅವೆಲ್ಲನೂ ಸಹ ಸತ್ಯವಾದ ಸೇವಾದಾರಿಗಳ ಲಕ್ಷಣ ಅಲ್ಲ ಅಂತ ಹೇಳ್ತಿದ್ದಾರೆ. ನನಗೇ ಅವಕಾಶ ಸಿಗಬೇಕು ಅಂತ ಅಂದ್ಕೊಳ್ಬಾರ್ದು ನೀವು. ಸೇವೆ ಅವಕಾಶ ಅದು ನನಗೇ ಸಿಗಬೇಕು, ಅವ್ರಿಗೆ ಯಾಕೆ ಸಿಕ್ತು, ನನಗೇ ಸಿಗಬೇಕು ಅಂತ ಅಂದ್ಕೊಳ್ಬಾರ್ದು. ಯಾಕೆ ಸಿಗೋದಿಲ್ಲ, ಸಿಗಬೇಕಾಗಿರೋವಂಥದ್ದೇ ಅನ್ನೋ ಇಂಥ ಸಂಕಲ್ಪಗಳನ್ನು ಕೂಡ ಸ್ವಾರ್ಥ ಅಂತಾರೆ. ನನಗೆ ಸಿಗದೆ ಇನ್ಯಾರಿಗೆ ಸಿಗುತ್ತೆ, ನನಗೇ ಸಿಗಬೇಕು, ಆ ಸೇವೆ ನಾನೇ ಮಾಡಬೇಕು. ಇವಾಗೇ ನೋಡಿ, ಯಾವುದೇ ಒಂದು ಇವಾಗ ಕಿಚನಲ್ಲಿರ್ಬೋದು, ಸೆಂಟ್ರ್ಗಳಲ್ಲಿ ಎಲ್ಲೇ ಇರ್ಬೋದು, ಯಾರಾದರೂ ಸೇವೆ ಮಾಡ್ತಿರ್ತಾರೆ, ಅದು ನಾನೇ ಮಾಡಬೇಕು, ಬೇರೆಯವ್ರಿಗೆ ಮಾಡೋಕ್ಕೆ ನಾನು ಕೊಡೋದಿಲ್ಲ. ಅದು ಬಾಬಾ ನನಗೆ ಕೊಟ್ಟಿರೋ ಸೇವೆ, ನಾನು ಯಾರಿಗೂ ಅವಕಾಶ ಕೊಡೋದೇ ಇಲ್ಲ, ನಾನೇ ಮಾಡಬೇಕು. ಇತರರು ಬಂದರೂ ಅವ್ರಿಗೆ ಬಿಟ್ಕೊಡೋಕೆ ರೆಡಿ ಇರೋದಿಲ್ಲ. ಯಾವುದೇ ಒಂದು ಸೀಟಲ್ಲಿ ಕೂತಿರ್ತಾರೆ, ಯಾವುದೇ ಒಂದು ಸ್ಥಾನದಲ್ಲಿ ಕೂತಿರ್ತಾರೆ, ಆ ಸ್ಥಾನವನ್ನು ಇತರಿಗೆ ಬಿಟ್ಕೊಡೋಕೆ ರೆಡಿ ಇರೋದು ಅವರೇ ಮಾಡಬೇಕು. ಅದೂ ಕೂಡ ಹೇಳ್ತಾರೆ ನೋಡಿ, ಅದೂ ಕೂಡ ಅಂದರೆ ಸ್ವಾರ್ಥ ಅಂತ ಹೇಳ್ತಿದ್ದಾರೆ. ಇಂತಹ ಸಂಕಲ್ಪಗಳನ್ನೂ ಕೂಡ ಸ್ವಾರ್ಥ ಅಂತ ಹೇಳ್ತಾರೆ. ಅಂದರೆ ನನಗೇ ಅವಕಾಶ ಸಿಗಬೇಕು, ನಾನೇ ಮಾಡಬೇಕು, ಇವು ಕೂಡ ಸ್ವಾರ್ಥ. ಬ್ರಾಹ್ಮಣ ಪರಿವಾರದಲ್ಲಿ ನಿಮಗೆ ಹೆಸರು ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಒಳ್ಳೆ ಸೇವಾದಾರಿಗಳೇ. ಆದರೆ ನಿಮಗೆ ಹೆಸರಿಲ್ಲ, ಆದರೆ ಬಾಬಾರವ್ರ ಹತ್ರ ಆದರೆ ಇದೆ ತಾನೇ. ಇವ್ರ ಹತ್ರ ಅಂದರೆ ಬ್ರಾಹ್ಮಣ ಪರಿವಾರದ ಹತ್ರ ನಿಮಗೆ ಹೆಸರಿಲ್ಲ, ನಿಜ, ಪರವಾಗಿಲ್ಲ. ಬಾಬಾರವ್ರ ಹತ್ರ ನಿಮ್ಮ ಒಂದು ಹೆಸರಿದೆ, ಬಾಬಾ ಹೃದಯದಲ್ಲಿ ನಿಮ್ಮ ಒಂದು ಹೆಸರಿದೆ. ಮತ್ತೆ ಇನ್ನೇನು ಬೇಕು ನಿಮಗೆ ಅಂತ ಕೇಳ್ತಿದ್ದಾರೆ. ಅಕ್ಕೋರು ಹೊಗಳ್ಬೇಕು, ಅವರು ಹೊಗಳ್ಬೇಕು, ಅವ್ರು ನನ್ನನ್ನು ನನಗೆ ತುಂಬ ಗೌರವ ಕೊಡಬೇಕು, ನನ್ನ ಹೆಸರು ಹೇಳಬೇಕು, ಇವೆಲ್ಲ ತಗೊಂಡ್ರೆ ಬಾಬಾರವ್ರ ಹತ್ರ ಸಿಗಲ್ಲ. ಯಾಕೆಂದರೆ ಇದು ಸ್ವಾರ್ಥ ಅಲ್ಲ, ನನಗದು ಬೇಕು ಅನ್ನೋದು ಕೂಡ ಸ್ವಾರ್ಥ ಅಲ್ವಾ. ಕಲ್ಯಾಣ ಭಾವನೆ ಬೇಕಲ್ವ ಅಲ್ಲಿ, ಇತರರ ಕಲ್ಯಾಣ ಆಗಲಿ ಅನ್ನೋದು ಅಷ್ಟೇ ಇರಬೇಕೇ ಹೊರತು ಅದರಿಂದ ಏನೋ ನನಗೆ ಸಿಗಲಿ ಅನ್ನೋದು ಇರಬಾರ್ದು. ಇತರರಿಗೆ ಕಲ್ಯಾಣ ಆಗಬೇಕಷ್ಟೇ ಅದರಿಂದ ನಾವೇನೇ ಮಾಡಿದ್ರೂ ಅದು ಕಲ್ಯಾಣಾರ್ಥವಾಗೇ ಮಾಡಬೇಕು, ಆತ್ಮಗಳ ಕಲ್ಯಾಣಾರ್ಥವಾಗಿ, ವಿಶ್ವ ಕಲ್ಯಾಣಾರ್ಥವಾಗಿ. ನನಗೋಸ್ಕರ ಅಂದ್ರೆ ಸ್ವಾರ್ಥನೇ ಆಗುತ್ತೆ. ಇದೆಲ್ಲ ದೇಹಾಭಿಮಾನದಿಂದ ಕೂಡಿರುವಂಥದ್ದೆಲ್ಲ. ಇವೆಲ್ಲನೂ ಕೂಡ ಹೆಸರು, ಪ್ರತಿಷ್ಠೆ, ಗೌರವ, ಇವೆಲ್ಲನೂ ಕೂಡ ಸನ್ಮಾನ, ಇವೆಲ್ಲನೂ ಕೂಡ ದೇಹಾಭಿಮಾನದಿಂದ ಕೂಡಿ, ಇದೆಲ್ಲ ಸ್ವಾರ್ಥ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಾಬಾರವ್ರ ಹತ್ರ ನಿಮ್ಮ ಒಂದು ಹೆಸರು ಇರುತ್ತೆ, ಬಾಬಾ ಹೃದಯದಲ್ಲಿ ನಿಮ್ಮ ಹೆಸರಿರುತ್ತೆ. ಇನ್ನೇನು ಬೇಕು? ಕೇವಲ ಬಾಬಾ ಹೃದಯದಲ್ಲೇ ಅಲ್ಲ, ಅಂತಿಮದಲ್ಲಿ ನಂಬರ್ ಸಿಗೋವಾಗ ಕೂಡ ನಿಮ್ಮ ನಂಬರೇ ಫಸ್ಟ್ ಇರುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ಯಾರ್ಯಾರೆಲ್ಲ ನನಗೆ ಸೇವೆ ಅವಕಾಶ ಸಿಗ್ತಿಲ್ಲ, ನನಗೆ ಎಷ್ಟು ಸೇವೆ ಮಾಡಿದ್ರೂ ನನಗೆ ಗೌರವ ಸಿಗ್ತಿಲ್ಲ, ನನಗೆ ಗುರುತಿಸ್ತಿಲ್ಲ,
ನಾನು ಮಾಡೋ ಸೇವೆಗೆ ಬೆಲೆನೇ ಇಲ್ಲ, ಯಾವುದ್ರೂ ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ಯಾವುದ್ರ ಬಗ್ಗೆನೂ. ಬಾಬಾ ಹೇಳ್ತಾರೆ, ನನ್ನ ಹೃದಯದಲ್ಲಿ ನಿಮ್ಮ ಹೆಸರಿದೆ. ಅಂತಿಮದಲ್ಲಿ ನಂಬರು ಸಿಗುವಾಗ, ರಿಸಲ್ಟ್ ಬಂದಾಗ ನಿಮ್ಮ ನಂಬರೇ ಮುಂದಿರುತ್ತೆ ರಿಸಲ್ಟಲ್ಲಿ ಅಂತಲೂ ಕೂಡ ಬಾಬಾ ಹೇಳ್ತಿದ್ದಾರೆ. ಇಷ್ಟು ಗ್ಯಾರಂಟಿ ಕೊಡ್ತಿದಾರಲ್ಲ ಬಾಬಾ. ಅದಕ್ಕೆ ಇವೆಲ್ಲ ಇಲ್ಲಿ ವಿನಾಶ ಪ್ರಪಂಚಕ್ಕೆ ಸೇರಿರುವಂಥದ್ದು, ವಿನಾಶಿ ಶರೀರಕ್ಕೆ ಸೇರಿರುವಂಥ ಎಲ್ಲ ಸ್ವಾರ್ಥವಾಗಿ ನಾವು ಅದನ್ನೆಲ್ಲ ಸ್ವೀಕಾರ ಮಾಡಿಬಿಟ್ರೆ ಇಲ್ಲೇ ಸಮಾಪ್ತಿ ಮಾಡ್ಕೊಂಡ್ಬಿಟ್ವಿ, ಇಲ್ಲೇ ತಿಂದುಬಿಟ್ವಿ ಅಂತ ಅರ್ಥ. ಅದೆಲ್ಲನೂ ಇರಬಾರ್ದು. ಬಾಬಾರವ್ರ ಹತ್ರ ತಗೊಳ್ಬೇಕು ನಾವು, ಬಾಬಾ ಹೃದಯದಲ್ಲಿರಬೇಕು ನಾವು. ಅಂತಿಮ ರಿಸಲ್ಟೇ ನಮಗೆ ಫೈನಲ್ ಅದೇ ಫೈನಲ್ ಅಲ್ವಾ, ಅದೇ ನಮಗೆ ಇಂಪಾರ್ಟೆಂಟು. ಅದಕ್ಕೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಈಗ ತಕ್ಷಣಕ್ಕೆ ನಾವು ಯೋಚನೆ ಮಾಡಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ. ಯಾಕೆಂದರೆ ಬಾಪ್ದಾದ ಲೆಕ್ಕ ನೋಡ್ತಾರೆ. ನಿಮಗೆ ಅವಕಾಶ ಸಿಗಲಿಲ್ಲ, ನೀವು ಸತ್ತೇನೆ ಆದರೂ ಕೂಡ ಅವಕಾಶ ಸಿಕ್ಕಿದೆ ಅಂದರೆ, ಸಿಗಲಿಲ್ಲ ಅಂದರೆ ಅದು ಕೂಡ ನೋಟ್ ಆಗಿಬಿಡುತ್ತೆ. ನಿಮಗೆ ಬಾಪ್ದಾದ ಲೆಕ್ಕ ನೋಡ್ತಾರಂತೆ, ನಿಮಗೆ ಅವಕಾಶ ಸಿಗಲಿಲ್ಲ, ನೀವು ಸತ್ಯನೇ ಆದರೆ ಸತ್ಯವಾಗೇ ಇದ್ದೀರಾ, ಆದರೂ ಕೂಡ ಅವಕಾಶ ಸಿಗಲಿಲ್ಲ ಅಂದರೆ ಅದು ಕೂಡ ನೋಟ್ ಆಗಿಬಿಡುತ್ತೆ. ನೀವು ಕೇಳಿ ಅವಕಾಶ ತಗೊಂಡಿದ್ದೀರಾ ಮತ್ತು ಮಾಡಿದ್ರಿ, ಒಳ್ಳೇದೇ, ಆದರೆ ಅದಕ್ಕೂ ಕೂಡ ಮಾರ್ಕ್ಸ್ ಕಟ್ಟಾಗ್ಬಿಡುತ್ತೆ. ನೋಡಿ ಯಾವ ರೀತಿ ಹೇಳ್ತಿದ್ದಾರೆ. ನೀವು ಕೇಳಿ, ಸೇವೆಯನ್ನು ಕೇಳಿ ನೀವು ಏನು ಮಾಡ್ತೀರಾ, ನೀವು ಅವಕಾಶ ತಗೊಂಡ್ರಿ, ನೀವು ಕೇಳಿ ಅವಕಾಶ ತಗೊಂಡ್ರಿ ಮತ್ತೆ ಮಾಡಿದ್ರಿ, ಒಳ್ಳೇದೇ, ಆದರೆ ಅದಕ್ಕೂ ಕೂಡ ಮಾರ್ಕ್ಸ್ ಕಟ್ಟಾಗತ್ತೆ. ಧರ್ಮರಾಜನ ಒಂದು ಖಾತೆ ಕಡಿಮೆ ಏನಿಲ್ಲ ಅಂತ ಹೇಳ್ತಿದ್ದಾರೆ, ತುಂಬ ಸೂಕ್ಷ್ಮ ಲೆಕ್ಕಗಳ ಖಾತೆ ಅದು. ಆದ್ದರಿಂದ ನಿಸ್ವಾರ್ಥ ಸೇವಾದಾರಿಯಾಗಿ ಮಾಡಿ, ನಿಮ್ಮ ಸ್ವಾರ್ಥ ಇರಬಾರ್ದು. ನಾವೇ ಹೋಗಿ ಕೇಳುವಂಥದ್ದು, ನಾವು ಹೋಗಿ ಕೇಳಿ ಸೇವೆ ಮಾಡಿದ್ರೆ ಅವ್ರು ಖುಷಿ ಪಡ್ತಾರೆ, ಅವ್ರ ಹತ್ರ ನಮಗೆ ಹೆಸರು ಬರುತ್ತೆ, ಅವ್ರು ನಮಗೆ ಗೌರವ ಕೊಡ್ತಾರೆ, ಅವ್ರ ಮನಸ್ಸಲ್ಲಿ ನಾವು ಇರ್ತೀವಿ, ಅವ್ರು ನಮ್ಮನ್ನು ಮುಂದೆ ಇಡ್ತಾರೆ. ಇವೆಲ್ಲನೂ ಕೂಡ ಬಾಬಾ ಹೇಳಿದ್ರಲ್ಲ, ಯಾರು ಸತ್ಯವಾದ ಸೇವಾದಾರಿಗಳು ನಿಮ್ಮ ಹತ್ರನೂ ಹುಡ್ಕೊಂಬರುತ್ತೆ ಅಂತ ಹೇಳಿದಾರಲ್ಲ, ನಿಮ್ಮ ಹತ್ರನೇ ಬರುತ್ತೆ ಅದು ಸೇವೆ ಹುಡುಕೊಂಡು ಅಂತ ಹೇಳಿದ್ರು. ನೀವು ಹುಡ್ಕೊಂಡು, ಅದು ಆದಿಯಲ್ಲಿ ಬೇರೆ, ಸ್ಥಾಪನೆಯಲ್ಲಿ ಅವಾಗ ಎಲ್ಲರಿಗೂ ತಿಳಿಸ್ಬೇಕಾಗಿತ್ತು, ಅವಾಗ ಇದೆಲ್ಲ ಇತ್ತು. ಆದರೆ ಈಗ ನೀವೆಲ್ಲಿರ್ತೀರ ಅಲ್ಲೇ ನಿಮ್ಮ ಹತ್ರನೇ ಬರುತ್ತೆ ಸೇವೆ ಅಂತ ಹೇಳ್ತಿದ್ದಾರೆ ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ಅದೂ ಕೂಡ ಏನಾಗ್ಬಿಡುತ್ತೆ, ಸ್ವಾರ್ಥನೇ ಆಗುತ್ತೆ ಮತ್ತೆ ಮಾರ್ಕ್ಸ್ ಕಟ್ಟಾಗತ್ತೆ. ಧರ್ಮರಾಜನ ಒಂದು ಖಾತೆ ಕಡಿಮೆ ಏನಿಲ್ಲ, ತುಂಬ ಸೂಕ್ಷ್ಮ ಲೆಕ್ಕಗಳ ಖಾತೆ. ಆದ್ದರಿಂದ ನಿಸ್ವಾರ್ಥ ಸೇವಾದಾರಿಯಾಗಿ, ನಿಮ್ಮ ಸ್ವಾರ್ಥ ಇರಬಾರ್ದು, ಕಲ್ಯಾಣದ ಒಂದು ಸ್ವಾರ್ಥ ಇರಬೇಕು. ಅನೇಕ ಆತ್ಮಗಳ ಕಲ್ಯಾಣ ಆಗಲಿ, ಅವರ ಪರಿವರ್ತನೆ ಆಗಲಿ, ಅವ್ರಿಗೆ ವಾರಸತ್ವ ಸಿಗಲಿ, ಅವರು ಬಾಬಾರವ್ರ ಹತ್ರ ಸೇರಲಿ, ಬಾಬಾರವರಿಂದ ವಾರಸತ್ವ ತಗೊಳ್ಳಿ, ಅವರು ಪವಿತ್ರ ಆಗಲಿ, ಅವರು ರಾಜಧಾನಿಯಲ್ಲಿ ಬರಲಿ. ಇವೆಲ್ಲ ಇರಬೇಕು. ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕಿದೆ, ಆದರೆ ಇನ್ನೊಬ್ಬರು ಕೂಡ ಯೋಗ್ಯವಾದವರೇ, ಅವರು ಕೂಡ ಅವಕಾಶ ಬೇಕು ಅಂದ್ಕೊಳ್ತಾರೆ, ಆದರೆ ಸಿಗಲಿಲ್ಲ. ಆ ಸಮಯದಲ್ಲಿ ನಿಮ್ಮ ಅವಕಾಶ ಅವರಿಗೆ ಕೊಟ್ಟರೆ ಅದರಲ್ಲೂ ನಿಮಗೆ ಜಮಾ ಆಗಿಬಿಡುತ್ತೆ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಿದ್ದಾರೆ ಬಾಬಾ. ನನಗೆ ಸಿಕ್ಕಿದ್ರೆ ಸಾಕಪ್ಪ ಸೇವೆ, ಯಾರಿಗೆ ಸಿಗಲಿ ಯಾರಿಗೆ ಸಿಗದೆ ಹೋಗ್ಲಿ ನನಗೆ ಯಾಕೆ, ನನಗೆ ಮಾತ್ರ ಸಿಕ್ಕಿದ್ರೆ ಸಾಕು ಸೇವೆ, ನಾನು ಮಾಡ್ಕೊಂಬಿಡ್ಬೇಕು ಅಲ್ಲ. ಅಂದರೆ ಬಾಬಾ ಹೇಳಿದ್ದಾರೆ, ಸೇವೆ ಮಾಡಿದ್ರೆ ನಮಗೆ ಜಮಾ ಆಗುತ್ತಂತೆ, ನಾನು ಯಾರಿಗೆ ಸಿಗದೆ ಹೋಗಿ ನನಗೆ ಸಿಕ್ಕಿದೆಯಲ್ಲ ಅಂತ ಖುಷಿ ಪಟ್ಬಿಟ್ಟು ನಾನು ಸ್ವಾರ್ಥಿಯಾಗಿ ನಾನು ಮಾಡೋದಲ್ಲ. ನೋಡಿ ಅದನ್ನೇ ಹೇಳ್ತಿದ್ದಾರೆ. ಒಂದು ವೇಳೆ ನಿಮಗೆ ಸೇವೆ ಮಾಡೋ ಅವಕಾಶ ಸಿಕ್ತು, ಆದರೆ ಇನ್ನೊಬ್ಬರು ಕೂಡ ಯೋಗ್ಯವಾದವರೇ, ಸೇವೆ ಮಾಡೋದಕ್ಕೆ ಯೋಗ್ಯವಾದವರೇ ಇನ್ನೊಬ್ಬರು ಕೂಡ, ಅವ್ರಿಗೂ ಅಂದರೆ ಅವರು ಕೂಡ ನನಗೆ ಅವಕಾಶ ಬೇಕು ಅಂತ ಅಂದ್ಕೊಂಡಿರ್ತಾರೆ, ಸೇವೆ ಮಾಡೋ ಅವಕಾಶ ಬೇಕು ಅಂತ ಅವರು ಅಂದ್ಕೊಂಡಿರ್ತಾರೆ, ನೀವು ಅಂದ್ಕೊಂಡಿರ್ತೀರ, ಆದರೆ ನಿಮಗೆ ಸಿಕ್ಬಿಡುತ್ತೆ, ಅವ್ರಿಗೆ ಸಿಗೋದಿಲ್ಲ. ಆ ಸಮಯದಲ್ಲಿ ನಿಮ್ಮ ಅವಕಾಶವನ್ನು ಅವ್ರಿಗೆ ಕೊಟ್ಟಾಗ, ನಿಮ್ಮ ಸೇವೆಯ ಒಂದು ಅವಕಾಶವನ್ನು ನೀವು ಅವ್ರಿಗೆ ಕೊಟ್ಟಾಗ ನಿಮಗೆ ಜಮಾ ಆಗಿಬಿಡುತ್ತೆ, ಅದರಲ್ಲಿ ಅರ್ಧ ನಿಮಗೆ ಜಮಾ ಆಗುತ್ತೆ. ನೀವು ಆ ಕೆಲಸ ಮಾಡಿಲ್ಲ, ಆದರೆ ಅವರಿಗೆ ಅವಕಾಶ ಕೊಟ್ರೆ, ಅಂದರೆ ಅದರಲ್ಲಿ ನೀವೇನು ಸೇವೆ ಮಾಡಬೇಕು ಅಂದ್ಕೊಂಡ್ರೆ ಅದು ನೀವು ಮಾಡದೆ ಅವ್ರಿಗೆ ಆ ಅವಕಾಶವನ್ನು ನೀವು ಕೊಟ್ರೆ ಅಂದರೆ ಅದರಲ್ಲಿ ನಿಮಗೆ ಅರ್ಧ ಜಮಾ ಆಗಿಬಿಡತ್ತೆ, ಪಾಲು ಸಿಗುತ್ತೆ ನಿಮಗೆ. ಯಾಕೆ ಅಂದರೆ ಸತ್ಯವಾದ ವಜ್ರವಾಗಿ ಆಗಬೇಕಲ್ವಾ. ಆದ್ದರಿಂದ ಲೆಕ್ಕಗಳ ಬಗ್ಗೆ ಕೂಡ ತಿಳ್ಕೊಳ್ಳಿ. ಚೆನ್ನಾಗೇ ಇದ್ದೀವಿ ಆಗೋಗ್ಬಿಡ್ತು ಅಂತ ಸೋಮಾರಿಯಾಗಿ ಆಗಬೇಡಿ. ನಾವು ಚೆನ್ನಾಗೇ ಇದ್ದೀವಿ, ಎಲ್ಲನೂ ಮಾಡ್ತಾನೇ ಇದ್ದೀವಿ, ಎಲ್ಲ
ಆಗೋಗಿದೆ ಅಂತ ಸೋಮಾರಿಯಾಗಿ ಆಗಬಾರ್ದು. ತುಂಬ ಸೂಕ್ಷ್ಮವಾದ ಲೆಕ್ಕಗಳ ಖಾತೆ ಇರುತ್ತೆ. ನಾವು ಹೇಳ್ಕೊಳ್ತಿರ್ತೀವಲ್ಲ, ನಾನು ಯಾವುದೂ ಆ ಥರ ಮಾಡ್ತಿಲ್ಲ, ನಾನು ಬಾಬಾ ಹೇಳ್ದಂಗೆ ನಡ್ಕೊಳ್ತಿರ್ತೀನಿ, ನಾನು ಚೆನ್ನಾಗೇ ಇದ್ದೀನಿ, ಪುರುಷಾರ್ಥನೂ ಚೆನ್ನಾಗಿ ಮಾಡ್ತಿದ್ದೀನಿ, ನಾನು ಅಂದರೆ ಎಲ್ಲ ಪರ್ಫೆಕ್ಟಾಗಿದ್ದೀನಿ ಅಂತ ಅಂದ್ಕೊಂಡು ಸೋಂಬೇರಿ ಆಗಬೇಡಿ, ಸೋಮಾರಿಯಾಗಿ ಆಗಬೇಡಿ. ತುಂಬ ಸೂಕ್ಷ್ಮವಾಗಿರುತ್ತೆ ಲೆಕ್ಕಗಳ ಖಾತೆ ಅಂತ ಹೇಳ್ತಿದ್ದಾರೆ. ಬಾಬಾ ಕೂಡ ಏನು ಮಾಡೋಕ್ಕಾಗಲ್ಲ ಅವಾಗ, ಸ್ವತಃವಾಗಿ ನಡೀತಾ ಇರುತ್ತೆ. ಬಾಬ್ದಾದ ತಾನೇ ಏನು ಮಾಡ್ತಾರೆ, ಬಾಬಾ ತಾನೇ ಏನು ಮಾಡ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಅವಾಗವಾಗ ಬಾಬ್ದಾದ ಕೂಡ ಮಕ್ಕಳ ಒಂದು ಖಾತೆಯನ್ನು ನೋಡ್ತಾ ಇರ್ತಾರೆ. ಮೊದಲ ವಿಷಯ ಪರಮತ, ಮತ್ತು ಎರಡನೇ ವಿಷಯ ಏನು ಹೇಳಿದ್ರು, ಪರಚಿಂತನೆ. ಇವೆಲ್ಲ ಬಾಬ್ದಾದ ಮಕ್ಕಳ ಒಂದು ಖಾತೆ ನೋಡ್ತಾ ಇರ್ತಾರೆ. ಎಷ್ಟು ಜಮಾ ಮಾಡ್ಕೊಳ್ತಾ ಇದ್ದಾರೆ, ಎಷ್ಟು ವೇಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ಸಮಾಪ್ತಿ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲವನ್ನ ನೋಡ್ತಾರೆ. ನೋಡಿ ಎಷ್ಟು ಬಾಬಾ ಡೀಪಾಗಿ ತಿಳಿಸ್ತಿದ್ದಾರೆ. ಮೂರನೇ ವಿಷಯ ಹೇಳ್ತಿದ್ದಾರೆ ಪರದರ್ಶನ. ಇತರರನ್ನ ನೋಡೋದ್ರಲ್ಲಿ ತುಂಬ ಮಂದಿ ತುಂಬ ಚುರುಕಾಗಿದ್ದಾರೆ. ಪರದರ್ಶನ ಅಂದರೆ ಯಾವುದಾದ್ರೂ ನೋಡಿದ್ದಾದ್ಮೇಲೆ ಆ ವಿಷಯ ಎಲ್ಲಿಗೆ ಹೋಗುತ್ತೆ ಹೇಳಿ, ಬುದ್ಧಿಯಲ್ಲಿ ಹೋಗುತ್ತೆ. ಪರದರ್ಶನ ಅಂದಾಗ ಈ ಥರ ನೀವು ನೋಡ್ತೀರಾ, ನೋಡಿದಾಗ ನಿಮ್ಮ ಬುದ್ಧಿಯಲ್ಲಿ ಆ ವಿಷಯ ಹೋಗುತ್ತೆ. ಇತರರನ್ನ ನೋಡೋದ್ರಲ್ಲಿ ಸಮಯ ಉಪಯೋಗಿಸೋರಿಗೆ ಸ್ವಯಂನ ಚೆಕ್ ಮಾಡ್ಕೊಳ್ಳೋದ್ರಲ್ಲಿ ಸಮಯ ಎಲ್ಲಿರುತ್ತೆ ಅಂತ ಹೇಳ್ತಿದ್ದಾರೆ. ಇತರರನ್ನ ನೋಡೋದ್ರಲ್ಲಿ ಸಮಯ ಉಪಯೋಗಿಸೋರಿಗೆ, ಅವ್ರು ಹೆಂಗಿದ್ದಾರೆ, ಇವ್ರು ಹೆಂಗಿದ್ದಾರೆ, ಯಾವ ರೀತಿ ಇದ್ದಾರೆ, ಇತರರನ್ನ ನೋಡೋದ್ರಲ್ಲೇನೆ ಸಮಯ ಉಪಯೋಗಿಸೋರಿಗೆ ನಿಮ್ಮನ್ನ ನೀವು ನೋಡ್ಕೊಳ್ಳೋದ್ರಲ್ಲಿ ಸಮಯ ಎಲ್ಲಿರುತ್ತೆ. ತುಂಬಾ ವಿಷಯಗಳಿರುತ್ತಲ್ವಾ, ಆ ವಿಷಯಗಳು ಕೇಳಿಸುತ್ತೆ ಮತ್ತೆ ಕಾಣಿಸುತ್ತೆ. ಯಾಕೆಂದ್ರೆ ಎಷ್ಟು ದೊಡ್ಡ ಸಂಘಟನೆ ಇದ್ರೆ ಅಷ್ಟು ವಿಷಯಗಳು ಇರುತ್ತೆ. ಈ ವಿಷಯಗಳು ಯಾಕೆ ಆಗ್ತಾ ಇದ್ದಾವೆ, ಈ ವಿಷಯಗಳು ಯಾಕೆ ನಡೀತಿದ್ದಾವೆ, ಈ ವಿಷಯಗಳು ಈ ಥರ ನಡಿಬಾರ್ದು ಅಂತ ಕೆಲವರು ಅನ್ಕೊಳ್ತಾ ಇದ್ದಾರೆ. ನಡಿಬಾರ್ದು ಅಂತ ಅನ್ಕೊಳ್ಳೋದು ಒಳ್ಳೇದೇ, ಆದರೆ ಈ ಥರ ನಡಿಬಾರ್ದು ಅನ್ನೋ ವಿಷಯದಲ್ಲಿ ನೀವು ಯಾಕೆ ಸಮಯವನ್ನು ಉಪಯೋಗಿಸ್ತಾ ಇದ್ದೀರಾ? ಆ ಥರ ನಡಿಬಾರ್ದು ನಿಜ, ಮತ್ತೆ ಯಾಕೆ ನಡಿಯಕ್ಕೆ ಬಿಡ್ತಿದ್ದೀರಾ, ಸಮಯ ಯಾಕೆ ಅದರಲ್ಲಿ ಉಪಯೋಗಿಸ್ತಿದ್ದೀರಾ? ಈ ವಿಷಯಗಳೇ ನಿಮಗೆ ಪರೀಕ್ಷೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಂಥ ವಿಷಯಗಳು ನಡಿಬಾರ್ದು ಅಂತ ಕೆಲವರು ಅನ್ಕೊಳ್ತಾರೆ. ನಡಿಬಾರ್ದು ಅಂತ ಅನ್ಕೊಳ್ಳೋದು ಒಳ್ಳೇದೇ, ಆದ್ರೆ ಈ ತರ ನಡಿಬಾರ್ದು ಅನ್ನೋ ವಿಷಯಗಳಲ್ಲಿ ನೀವು ಯಾಕೆ ಸಮಯವನ್ನು ಉಪಯೋಗಿಸ್ತಿದ್ದೀರಾ? ಈ ವಿಷಯಗಳೇ ನಿಮಗ್ ಪರೀಕ್ಷೆ ಅಲ್ವಾ? ಎಷ್ಟು ದೊಡ್ಡ ವಿದ್ಯೆ ಇದ್ರೆ ಅಷ್ಟು ದೊಡ್ಡ ಪರೀಕ್ಷೆ ಕೂಡ ಇರುತ್ತೆ, ಇದನ್ನ ಮರಿಬೇಡಿ ಅಂತಿದ್ದಾರೆ ಬಾಬಾ. ಇದು ಎಷ್ಟು ದೊಡ್ಡ ವಿದ್ಯೆ ಅಲ್ವಾ? ಇಡೀ ಪ್ರಪಂಚದಲ್ಲಿ ಯಾರಾದ್ರೂ ಕೊಡೋಕ್ ಸಾಧ್ಯ ಇದೆಯಾ ಈ ವಿದ್ಯೆ, ಪರಮಾತ್ಮ ಬಿಟ್ರೆ? ಮತ್ತೆ ಇಷ್ಟು ದೊಡ್ಡ ವಿದ್ಯೆ ಅಂದ್ರೆ ಪೇಪರ್ ಕೂಡ ಅಷ್ಟು ದೊಡ್ಡದಾಗಿ ಬರುತ್ತೆ, ಪರೀಕ್ಷೆನೂ ಕೂಡ ಅಷ್ಟು ದೊಡ್ಡದಾಗಿ ಇರುತ್ತೆ. ಇಂತಹ ವಾಯುಮಂಡಲವನ್ನ ತಯಾರು ಮಾಡುವುದು ಅನ್ನೋದು ಎಲ್ಲರಿಗೂ ಪರೀಕ್ಷೆ. ಪರಮತ, ಪರ ಚಿಂತನೆ ಮತ್ತೆ ಪರದರ್ಶನೆಯಿಂದ ಎಲ್ಲಿವರೆಗೂ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಪರೀಕ್ಷೆ. ಇಂತಹ ವಾಯುಮಂಡಲವನ್ನ ತಯಾರು ಮಾಡೋದು ಅನ್ನೋದು ಎಲ್ಲರಿಗೂ ಪರೀಕ್ಷೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಪರಮತದ ಒಂದು ವಾಯುಮಂಡಲ, ಪರಚಿಂತನೆ ಮತ್ತೆ ಪರದರ್ಶನದ ಒಂದು ವಾಯುಮಂಡಲದಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಬೇಕು. ನೀವು ಅದ್ರಲ್ಲಿ ಹೋಗ್ಬಾರ್ದು, ಮತ್ತೆ ಅಂತಹ ವಾಯುಮಂಡಲಕ್ಕೂ ನೀವು ಪ್ರಭಾವಿತರಾಗಬಾರದು. ಇದೇ ನಿಮಗೆ ಪರೀಕ್ಷೆ. ಎಲ್ಲಿವರೆಗೂ ನಿಮ್ಮನ್ನ ನೀವು ಇವು ಮೂರರಲ್ಲಿ ನೀವು ರಕ್ಷಣೆ ಮಾಡ್ಕೊಳ್ತಿದ್ದೀರಾ ಅನ್ನೋದೇ ಪರೀಕ್ಷೆ ಅಂತ ಹೇಳ್ತಿದ್ದಾರೆ. ಜವಾಬ್ದಾರಿ ಇರುತ್ತೆ, ಆದ್ರಿಂದ ಅದ್ರ ಕಾರಣವಾಗಿ ಕೇಳಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡಿ, ನೀವು ಯಾರಾದ್ರೂ ದೊಡ್ಡವರು ಇರ್ತೀರಾ, ಯಾರಾದ್ರೂ ಇಲ್ಲ ನೀವು ತುಂಬಾ ಕ್ಲೋಸ್ ಇರ್ಬೋದು, ಏನೇ ಇರ್ಬೋದು, ಯಾರಾದ್ರೂ ಬಂದು ಹೇಳ್ತಾರೆ, ಅವಾಗ ಕೇಳಿಸ್ಕೊಳ್ಬೇಕಾಗತ್ತೆ. ಕೆಲವೊಂದ್ಸರಿ ಜವಾಬ್ದಾರಿನೂ ಇರುತ್ತೆ ಕೇಳಿಸ್ಕೊಳ್ಳೋದಕ್ಕೆ. ಕೇಳಿಸ್ಕೊಳ್ಬೇಕಾಗತ್ತೆ, ನೋಡ್ಲೂ ಬೇಕಾಗತ್ತೆ ಕೆಲವೊಂದು ವಿಷಯಗಳನ್ನ, ಕೆಲವೊಂದು ದೃಶ್ಯಗಳನ್ನ. ಅದರಲ್ಲಿ ಕಲ್ಯಾಣಕಾರಿ ಭಾವನೆಯಿಂದ ಕೇಳಿಸ್ಕೊಳ್ಳಿ ಮತ್ತೆ ನೋಡಿ. ಕೆಟ್ಟದನ್ನ ನೀವು ನೋಡ್ಬೇಕಾಗಿ ಬರುತ್ತೆ, ಕೆಟ್ಟದನ್ನ ಕೇಳಿಸ್ಕೊಳ್ಬೇಕಾಗಿ ಬರುತ್ತೆ. ಪರಚಿಂತನೆ, ಅಂದ್ರೆ ಏನು, ಬೇರೆಯವರು ಏನಾದ್ರೂ ಕೆಟ್ಟದಾಗಿ ಅಂದ್ರೆ ವ್ಯರ್ಥವಾಗಿ ದೇಹಾಭಿಮಾನಕ್ಕೆ ವಶ ಆಗಿ, ವಿಕಾರಗಳ ವಶ ಆಗಿ, ಏನೇ ಒಂದು ಮಾತು, ಕರ್ಮ, ಅವ್ರ ನಡವಳಿಕೆ ಆ ಥರ ಇದೆ ಅಂತ ನೀವು ನೋಡ್ಬೇಕಾಗತ್ತೆ. ಅರ್ಥ ಆಯ್ತಾ? ಕೆಲವೊಂದ್ಸರಿ ಕೇಳಿಸ್ಕೊಳ್ಬೇಕಾಗತ್ತೆ. ಅದು ನಿಮ್ಮ ಜವಾಬ್ದಾರಿ ಇರುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ನೀವು ಅದು ನೋಡಿದಾಗ, ಕೇಳಿಸ್ಕೊಂಡಾಗ ಕಲ್ಯಾಣಕಾರಿ ಭಾವನೆಯಿಂದ ಕೇಳಿಸ್ಕೊಳ್ಬೇಕು ಮತ್ತೆ ನೋಡ್ಬೇಕು. ಜವಾಬ್ದಾರಿ ಆದ್ದರಿಂದ ಕಲ್ಯಾಣಕಾರಿ ಭಾವನೆಯಿಂದ ಕೇಳಿಸ್ಕೊಳ್ಳುವಂಥದ್ದು ಸರಿ ಅಂತ ಹೇಳ್ತಿದ್ದಾರೆ. ಆದ್ರೆ ಸ್ವಸ್ಥಿತಿಯನ್ನ ಗೊಂದಲದಲ್ಲಿ ತಗೊಂಡು ಬಂದ್ಬಿಟ್ಟು ನೋಡೋದು, ಕೇಳಿಸ್ಕೊಳ್ಳೋದು, ಇಲ್ಲ ಆಲೋಚನೆ ಮಾಡೋದು, ಅದು ತಪ್ಪು.
ನಮ್ಮ ಒಂದು ಸ್ಥಿತಿ, ಆತ್ಮಿಕ ಸ್ಥಿತಿಯನ್ನು ಗೊಂದಲದಲ್ಲಿ ತಗೊಂಬಂದ್ಬಿಟ್ಟು ನೋಡುವಂಥದ್ದು. ನೋಡಿದ ತಕ್ಷಣ ನಮ್ಮ ಒಂದು ಸ್ಥಿತಿ ಅಲಗಾಡಬಾರ್ದು. ಓ ಈ ರೀತಿನ ಆ ರೀತಿನ ಬುದ್ಧಿಲೋ ಕೂತ್ಕೊಂಡ್ಬಿಡುತ್ತಲ್ಲ, ನೋಡಿದ ತಕ್ಷಣ ಓ ಈ ರೀತಿನ ಆ ರೀತಿನ ಹಿಂಗಿದಾರ ಹಂಗಿದಾರ ಆ ರೀತಿ ಎಲ್ಲ ಸ್ಥಿತಿ ಗೊಂದಲ ಆಗ್ಬಿಡುತ್ತೆ. ಅವಾಗ ನೋಡೋದು, ಮಾತಾಡೋದು, ಮತ್ತೆ ಕೇಳಿಸ್ಕೊಳ್ಳೋ ಅಂಥದ್ದು ಅದೆಲ್ಲ ತಪ್ಪು. ಒಂದ್ ವೇಳೆ ಅದು ನಿಮ್ಮ ಜವಾಬ್ದಾರಿಯಾಗಿ ಭಾವಿಸಿದ್ರೆ ಆ ಜವಾಬ್ದಾರಿ ಮುಂದೆ ನಿಮ್ಮ ಬ್ರೇಕ್ ಶಕ್ತಿಶಾಲಿಯಾಗಿ ಮಾಡ್ಕೊಳ್ಳಿ. ಅವ್ರು ಹೇಳ್ತಿದಾರಪ್ಪ, ನಾನು ಕೇಳಿಸ್ಕೊಳ್ಬೇಕು, ನಾನು ನೋಡ್ಬೇಕು, ಇದು ನನ್ನ ಜವಾಬ್ದಾರಿ. ಅವರು ತಪ್ಪು ಮಾಡ್ತಿರೋದನ್ನ ನಾನು ನೋಡಬೇಕು, ಕೇಳಿಸ್ಕೊಳ್ಬೇಕು, ತಪ್ಪಿಸ್ಕೊಳಕ್ಕಾಗಲ್ಲ, ಜವಾಬ್ದಾರಿ ಇದೆ, ನಿಜಾನೇ. ಆದರೆ ಅದನ್ನ ಕಲ್ಯಾಣ ಭಾವನೆಯಿಂದ ನೋಡಿ ಮತ್ತೆ ಕೇಳಿಸ್ಕೊಳ್ಳಿ. ಅವ್ರಿಗೆ ಕಲ್ಯಾಣ ಭಾವನೆ ಆ ಥರ ನೋಡ್ತಿದ್ದಾರೆ ಅಂದಾಗ ಅವರ ಒಂದು ಬಲಹೀನತೆಗಳು ಅವುಗಳು ನೀವು ನೋಡ್ತಿದ್ದೀರಾ ಅಂದಾಗ ಅಲ್ಲಿ ಕಲ್ಯಾಣ ಭಾವನೆ ಇರಲಿ. ಆತ್ಮ ಮಾಯೆಗೋಶ ಆಗಿದೆ, ಅಜ್ಞಾನದಲ್ಲಿದೆ, ದೇಹಾಭಿಮಾನದಲ್ಲಿದೆ. ಆತ್ಮ ಯಾರು ನೀವು ಗುರುತಿಸ್ಬಿಟ್ಟು ಆತ್ಮ ಶಕ್ತಿಶಾಲಿಯಾಗಿದೆ, ಪವಿತ್ರ ಆಗಿದೆ, ಎಂಥ ಸರ್ವಶಕ್ತಿವಂತನ ಸಂತಾನ ಅಲ್ವಾ. ಶುಭ ಭಾವನೆ ಇಡಿ, ಶುಭ ಒಂದು ಸಂಕಲ್ಪಗಳನ್ನ ಆತ್ಮಕ್ಕೋಸ್ಕರ ಮಾಡಿ, ಕಲ್ಯಾಣ ಭಾವನೆ ಇಡಿ. ಅದು ನಿಮಗೆ ಅದು ಅಂದ್ರೆ ಆ ಭಾವನೆ ನಿಮಗೆ ಇರಬೇಕು ಅಂತ ಹೇಳ್ತಿದ್ದಾರೆ. ಒಂದ್ ವೇಳೆ ಅದು ನಿಮ್ಮ ಜವಾಬ್ದಾರಿಯಾಗಿ ನೀವು ಭಾವಿಸಿದ್ರೆ ಆ ಜವಾಬ್ದಾರಿಯ ಮುಂದೆ ನಿಮ್ಮ ಬ್ರೇಕು ಏನಾಗಬೇಕು, ಶಕ್ತಿಶಾಲಿಯಾಗಿ ಮಾಡ್ಕೊಳ್ಳಿ. ನೋಡಿದ ತಕ್ಷಣ ಯಾವುದಾದ್ರೂ ಒಂದು ಸ್ವಲ್ಪ ಸ್ಥಿತಿ ಗೊಂದಲದಲ್ಲಿ ಬರ್ತಾ ಇದೆ, ಅಲಗಾಡಕ್ಕೆ ಬರ್ತಾ ಇದೆ, ಅಲ್ಲೇ ನೀವು ಏನು ಮಾಡಬೇಕು, ಬ್ರೇಕ್ ಹಾಕ್ಬಿಡ್ಬೇಕು. ಪರ್ವತ ಹತ್ತೋವಾಗ ಮೊದಲ ಒಂದು ಸೂಚನೆ ಕೊಡ್ತಾರಲ್ಲ, ಪರ್ವತವನ್ನು ಹತ್ತೋವಾಗ, ಬೆಟ್ಟ ಹತ್ತೋವಾಗ ಮೊದಲು ಸೂಚನೆ ಕೊಡ್ತಾರೆ, ನಿಮ್ಮ ಬ್ರೇಕನ್ನು ಚೆನ್ನಾಗಿ ಪರಿಶೀಲನೆ ಮಾಡ್ಕೊಳ್ಳಿ ಅಂತ. ಹಾಗೇನೆ ಜವಾಬ್ದಾರಿ ಅನ್ನೋದು ಕೂಡ ಉನ್ನತ ಸ್ಥಿತಿ ಅಲ್ಲ ನಿಮ್ಮದು. ಒಬ್ಬರ ಮೇಲೆ ಒಂದು ಸಂಘಟನೆ ಇರ್ಬೋದು, ಯಾರೇ ಅವ್ರ ಮೇಲೆ ನಿಮಗೊಂದು ಜವಾಬ್ದಾರಿ ಇದೆ ಅಂದ್ರೆ ಅದು ಒಂದು ಉನ್ನತ ಸ್ಥಿತಿ. ಜವಾಬ್ದಾರಿ ನಿರ್ವಹಿಸ್ರಿ, ಆದರೆ 1 ಸೆಕೆಂಡಲ್ಲಿ ಬಿಂದು ಇಡಕ್ಕಾಗ್ತಾ ಇದೆಯಾ ಅನ್ನೋದು ಪರಿಶೀಲನೆ ಮಾಡ್ಕೊಳ್ಳಿ. ಏನೇ ಅಂಥದ್ದಿದ್ರೂ ಕೂಡ ನೀವಲ್ಲಿ ತಕ್ಷಣ ಬ್ರೇಕ್ ಹಾಕಬೇಕು. ಕಂಟ್ರೋಲಿಂಗ್ ಪವರ್ ಬೇಕು ಅದಕ್ಕೆ, ಬ್ರೇಕ್ ಹಾಕೋದಕ್ಕೆ. ಸೆಕೆಂಡಲ್ಲಿ ಫುಲ್ ಸ್ಟಾಪ್ ಇಡಬೇಕು. ಫುಲ್ ಸ್ಟಾಪು, ಬಿಂದು ಆಗ್ಬಿಡ್ಬೇಕು. ಬಿಂದು ತಂದೆಯ ಸ್ಮೃತಿಯಲ್ಲಿ ಇರ್ತಾ ಅದಕ್ಕೆ ಬಿಂದು ಇಟ್ಬಿಡ್ಬೇಕು. ಬಿಂದು ಆಗೋಗಿ, ಯಾವಾಗ ನಾನು ಬಿಂದು ಆಗಿ ಬಿಂದು ತಂದೆ ಸ್ಮೃತಿಯಲ್ಲಿ ಇರ್ತೀನಿ ಅದಕ್ಕೆ ಬಿಂದು ಬಿದ್ದೋಗುತ್ತೆ ಅವಾಗ. ಈ ಥರ ಚೆಕ್ ಮಾಡ್ಕೊಳ್ಬೇಕು ನೀವು, ನಾನು ಬಿಂದು ಇಡ್ತಿದ್ದೀನಾ ಅಂತ. ಇಲ್ಲ ಬಿಂದು ಇಡಬೇಕು ಅಂದ್ಕೊಂಡು ಪ್ರಶ್ನಾರ್ಥಕ ಏನಾದರೂ ಇಡ್ತಿದ್ದೀನಿ, ಯಾಕೆ ಹಿಂಗಾಯ್ತು, ಯಾಕೆ ಈ ಥರ ಆಗ್ತಿದೆ ಅಂತ, ಅದು ತಪ್ಪು. ಇದು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಸಮಯ ಮತ್ತು ಶಕ್ತಿ ವ್ಯರ್ಥ ಆಗೋಗ್ಬಿಡುತ್ತೆ ಪ್ರಶ್ನಾರ್ಥಕ ಇಡೋದ್ರಲ್ಲಿ. ಅದರಿಂದ ಮೊದಲು ನಿಮ್ಮ ಬ್ರೇಕನ್ನು ಶಕ್ತಿಶಾಲಿಯಾಗಿ ಮಾಡ್ಕೊಳ್ಳಿ. ಅಂದರೆ ಸಂಕಲ್ಪಗಳಿಗೆ ಬ್ರೇಕ್ ಹಾಕಬೇಕು. ಫಸ್ಟು ನೋಡಿದ ತಕ್ಷಣ ಸಂಕಲ್ಪಗಳು ಬರುತ್ತಲ್ಲ ಅದ್ರ ಬಗ್ಗೆ, ಅಲ್ಲಿ ಫಸ್ಟ್ ಬ್ರೇಕ್ ಹಾಕ್ಬೇಕು, ಅಲ್ಲಿ ಫುಲ್ ಸ್ಟಾಪ್ ಇಡಬೇಕು. ಅಲ್ಲೇನೆ ಕಂಟ್ರೋಲಿಂಗ್ ಪವರ್ ಬೇಕು ಅಲ್ಲಿ ನಿಮ್ಗೆ. ಅಷ್ಟೊಂದು ನೋಡಿದ್ದೀರಾ, ಇಲ್ಲ ಕೇಳಿಸ್ಕೊಂಡ್ರಿ, ಎಲ್ಲಿವರೆಗೂ ಕಲ್ಯಾಣ ಮಾಡಬೇಕು ಮಾಡಿದ್ರಿ ಅಷ್ಟೇ, ಬಿಂದು ಇಟ್ಟು ಬಿಡಬೇಕು. ಕೇಳಿಸ್ಕೊಂಡ್ರೆ ಆಯಿತಾ. ಅವರಿಗೆ ಎಷ್ಟು ನೀವು ದೃಷ್ಟಿಯಿಂದ, ನಿಮ್ಮ ಒಂದು ಸಂಕಲ್ಪಗಳಿಂದ, ಮಾತುಗಳಿಂದ, ನಿಮ್ಮ ಒಂದು ಆತ್ಮಿಕ ಸ್ಥಿತಿಯಿಂದ ಎಷ್ಟು ನೀವು ಸೇವೆ ಮಾಡಬೇಕು, ಎಷ್ಟು ಕಲ್ಯಾಣ ಭಾವನೆಯಿಂದ ನೀವು ಸೇವೆ ಮಾಡಬೇಕು ಮಾಡಿದ್ರೆ ಆಯಿತು, ಅಲ್ಲಿ ಫುಲ್ ಸ್ಟಾಪ್ ಇಟ್ಟು ಬಿಡಬೇಕು. ಮತ್ತೆ ಏನು ಅದ್ರ ಬಗ್ಗೆ ಯೋಚನೆ ಮಾಡಬಾರದು. ಇಂತಹ ಸ್ಥಿತಿ ಇದ್ದರೆ ಜವಾಬ್ದಾರಿ ತಗೊಳ್ಳಿ, ಇಲ್ಲಾಂದರೆ ನೋಡ್ತಾ ಕೂಡ ನೋಡಬೇಡಿ, ಕೇಳಿಸ್ಕೊಂಡ್ರು ಕೂಡ ಕೇಳಿಸ್ಕೊಳ್ಬೇಡಿ, ಸ್ವಚಿಂತನೆಯಲ್ಲೇ ಇರಿ. ಇದರಲ್ಲೇನೇ ಲಾಭ ಇದೆ ಅಂತ ಹೇಳ್ತಿದ್ದಾರೆ. 1 ಸೆಕೆಂಡಲ್ಲಿ ನಿಮಗೆ ಬ್ರೇಕ್ ಹಾಕುವಷ್ಟು ಶಕ್ತಿ ನಿಮ್ಮಲ್ಲಿ ಇದೆಯಾ? ನೋಡಿದ ತಕ್ಷಣ ಕೂಡ ನಮಗೆ ಯಾವುದೇ ಅದರ ಬಗ್ಗೆ ಸಂಕಲ್ಪಗಳು ನಡೀಬಾರದು, ಅದು ಬಂದು ಬುದ್ಧಿಯಲ್ಲಿ ಕೂತ್ಕೊಳ್ಬಾರ್ದು. ಅಲ್ಲೇ ನೋಡಿದ ತಕ್ಷಣ ಅಲ್ಲೇ ಕಲ್ಯಾಣ ಭಾವನೆ, ಶುಭ ಭಾವನೆ ಬರಬೇಕು ನಮಗೆ. ಆ ಥರ ಅಷ್ಟು ನೀವು ಅಲ್ಲಿ ಫುಲ್ ಸ್ಟಾಪ್ ಇಡಬೇಕು. 1 ಸೆಕೆಂಡಲ್ಲಿ ಬ್ರೇಕ್ ಹಾಕಿ ವ್ಯರ್ಥ ಸಂಕಲ್ಪಗಳಿಗೆ ಅವೆಲ್ಲದಕ್ಕೂ 1 ಸೆಕೆಂಡಲ್ಲಿ ಬ್ರೇಕ್ ಹಾಕ್ಬಿಟ್ಟು ಶುಭ ಭಾವನೆ, ಶುಭ ಸಂಕಲ್ಪಗಳನ್ನು, ಕಲ್ಯಾಣ ಭಾವನೆಯನ್ನು ಇಡುವಂಥ ಶಕ್ತಿಶಾಲಿ ಬ್ರೇಕು ನಿಮ್ಮ ಹತ್ರ ಇದೆಯಾ? ಹಂಗಿದ್ರೆ ಮಾತ್ರ ನೀವು ಕೇಳಿಸ್ಕೊಳ್ಳಿ, ನೀವು ಜವಾಬ್ದಾರಿ ತಗೊಳ್ಳಿ, ನೀವು ನೋಡ್ರಿ. ಇಲ್ಲ ಅಂದರೆ ಕೇಳಿಸ್ಕೊಂಡ್ರು ಕೇಳಿಸ್ಕೊಳಕ್ಕೆ ಹೋಗಬೇಡಿ, ನೋಡಿದ್ರು ಕೂಡ ನೋಡಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಸ್ವಚಿಂತನೆಯಲ್ಲಿರಿ, ಅದ್ರ ಬದಲು ಆತ್ಮಿಕ ಚಿಂತನೆಯಲ್ಲಿರಿ. ನನ್ನಲ್ಲಿ ಏನು ಕೊರತೆಗಳಿದ್ದಾವೆ ಚೆಕ್ ಮಾಡ್ಕೊಳ್ಳಿ, ಏನೇನು ಕೊರತೆಗಳಿದ್ದಾವೆ, ಅವುಗಳನ್ನು ನಾನು ಹೇಗೆ ತೊಲಗಿಸ್ಕೊಳ್ಬೇಕು, ಅದ್ರ ಕಡೆ ಚಿಂತನೆ ಮಾಡಿ ಅಂತ ಹೇಳ್ತಿದ್ದಾರೆ. ಇದರಲ್ಲೇನೆ ನಿಮಗೆ ಲಾಭ ಇದೆ. ಬೇರೆಯವ್ರು ನೋಡೋದ್ರಲ್ಲಿ ಏನು ಲಾಭ ಇದೆ? ಬೇರೆಯವ್ರು ಹಂಗಿದ್ದಾರೆ ಹಿಂಗಿದ್ದಾರೆ ಅಂದರೆ ನೋಡಿ, ಜವಾಬ್ದಾರಿ ತಗೊಳ್ಳುವಂಥದ್ದು, ನಾನು ಕರೆಕ್ಟಾಗಿದ್ದೀನಾ, ಈ ಥರದ ಜವಾಬ್ದಾರಿ ತಗೊಂಡು ಅವ್ರನ್ನ ನಾನು ಚೇಂಜ್ ಮಾಡೋಷ್ಟು ಶಕ್ತಿ ನನ್ನಲ್ಲಿರಬೇಕು. ನಾನು
ಶಕ್ತಿಶಾಲಿಯಾಗಿದ್ದೀನಿ, ನನ್ನಲ್ಲಿ ಧಾರಣೆ ಇದೆ, ನನ್ನಲ್ಲೆಲ್ಲ ಧಾರಣೆಗಳಿದ್ದಾವೆ, ಶಕ್ತಿಶಾಲಿಯಾಗಿದ್ದೀನಿ, ಆತ್ಮಿಕ ಸ್ಥಿತಿಯಲ್ಲಿದ್ದೀನಿ, ಬಾಬಾ ಸ್ಮೃತಿಯಲ್ಲಿದ್ದೀನಿ, ಓಕೆ ನನ್ನಲ್ಲಿ ಎಲ್ಲ ಧಾರಣೆಗಳು ಇದ್ದಾವೆ, ಸರಿ ಸ್ವರೂಪ ಆಗಿದ್ದೀನಿ, ಧಾರಣಾ ಸ್ವರೂಪ ಆಗಿದ್ದೀನಿ. ಈ ಥರನ ನೋಡಿದಾಗ ಅವರನ್ನು ಪರಿವರ್ತನೆ ದೃಷ್ಟಿ ವೃತ್ತಿ ಎಲ್ಲ ಕಲ್ಯಾಣ ಭಾವನೆ ಇಟ್ಟು ಅವರನ್ನು ಪರಿವರ್ತನೆ ಮಾಡೋ ಶಕ್ತಿ ನಿಮ್ಮಲ್ಲಿ ಇದೆಯಾ? ಜವಾಬ್ದಾರಿ ತಗೊಳ್ಳಿ. ಅವಾಗ ನೋಡಿ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋದು ನೋಡೋದು ಒಂದು ಜವಾಬ್ದಾರಿ ಆಗಿರಬೇಕು. ಅದು ಯಾವಾಗ ಅದರ ಪರಿವರ್ತನೆ ಮಾಡೋ ಶಕ್ತಿ ನಿಮ್ಮಲ್ಲಿ ಇದ್ದಾಗ ಮಾತ್ರ ನೀವು ಅದನ್ನು ಕೇಳಿಸ್ಕೊಳ್ಬೇಕು, ಅದನ್ನು ನೋಡಬೇಕು, ಇಲ್ಲ ಅದನ್ನು ನೋಡೋಕ್ಕೆ ಹೋಗ್ಬೇಡಿ ಅಂತಿದ್ದಾರೆ. ಶುಭ ಭಾವನೆ ಶುಭ ಸಂಕಲ್ಪ ಇಡಬೇಕು, ಒಂದು ಸೆಕೆಂಡಲ್ಲಿ ಬ್ರೇಕ್ ಹಾಕಬೇಕು, ಕಲ್ಯಾಣ ಭಾವನೆ ಇರಬೇಕು ನಿಮಗೆ. ಇಲ್ಲ ಅಂದರೆ ನೀವಲ್ಲಿ ನೋಡೋಕ್ಕೆ ಹೋಗ್ಬಿಡಿ, ಅದನ್ನು ಕೇಳಿಸ್ಕೊಳ್ಳೋಕ್ಕೆ ಹೋಗ್ಬಿಡಿ. ನಿಮ್ಮ ಚಿಂತನೆಯಲ್ಲಿ ಸ್ವಚಿಂತನೆಯಲ್ಲಿ ಇದ್ಬಿಡಿ. ಅದರಲ್ಲೇ ಲಾಭ ಇದೆ, ಇದರಲ್ಲಿ ಏನು ಲಾಭ ಇಲ್ಲ, ಪರದರ್ಶನ ಪರ ಚಿಂತನೆ ಅವೆಲ್ಲನೂ ನಿಮ್ಮನ್ನು ಕೆಳಗಡೆ ತಗೊಂಡು ಹೋಗ್ಬಿಡುತ್ತೆ, ಮನ್ಮತ ಪರಮತ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಲ್ಲಿ ಅಂತ ಹೇಳ್ತಿದ್ದಾರೆ. ಈ ದಿನದ ಪಾಠ ಏನು ಹೇಳಿದ್ರು ಬಾಬಾ? ಪರಮತ ಪರಚಿಂತನೆ ಮತ್ತು ಪರದರ್ಶನೆಯಿಂದ ಮುಕ್ತರಾಗಿ ಮತ್ತೆ ಒಂದು ವಿಷಯ ಧಾರಣೆ ಮಾಡಿ, ಏನದು? ಪರೋಪಕಾರಿಯಾಗಿ. 3 ವಿಧವಾದ ಪರ ಅನ್ನೋ ಅದನ್ನು ಸಮಾಪ್ತಿ ಮಾಡಿ ಒಂದೇ ಪರ ಅನ್ನೋ ಅಂದರೆ ಪರೋಪಕಾರಿಯಾಗಿ. ಈ ಪರಚಿಂತನೆ ಪರದರ್ಶನ ಇವೆಲ್ಲನೂ ಸಹ ಪರಮತ ಪರಚಿಂತನೆ ಪರದರ್ಶನ ಈ 3 ಪರ ಏನಿದೆಲ್ಲ ಇದನ್ನ ಬಿಟ್ಟಾಕಿ ತೆಗೆದಾಕಿ ಆ ಕಡೆ. ಏನು ಮಾಡಬೇಕೀಗ ನೀವು? ಒಂದೇ ಒಂದು ಪರ ಇಟ್ಕೊಳ್ಳಿ. ಏನದು? ಪರೋಪಕಾರಿ ಅನ್ನೋದು ಬರುತ್ತಾ? ಪರೋಪಕಾರಿ ಆಗೋದು ಅಂತ ಕೇಳ್ತಿದ್ದಾರೆ ಬಾಬ್ದಾದ. ಯಾವ ವಿಷಯಗಳಿಂದ ಮುಕ್ತರಾಗ್ತೀರಾ? ಮಾತೆಗಳ ಬಗ್ಗೆ ಕೇಳ್ತಿದ್ದಾರೆ. ಮಾತೆಗಳೇನು ಮಾಡ್ತೀರಾ? ಮಕ್ಕಳ ಉಪಕಾರಿನ ಇಲ್ಲ ಪರ ಉಪಕಾರಿನ? ಬಾಬ್ದಾದ ಕೇಳ್ತಿದ್ದಾರೆ. ಮಕ್ಕಳ ಉಪಕಾರಿನ ಇಲ್ಲ ಪರ ಉಪಕಾರಿನ? ಸರ್ವರಿಗೂ ಉಪಕಾರಿ ಆಗಬೇಕಲ್ಲ ನೀವು. ನಿಮ್ಮ ಮಕ್ಕಳಿಗೆ ಮಾತ್ರ ಉಪಕಾರಿ ಆಗೋದು, ಇಲ್ಲ ಕೆಲವ್ರಿಗೆ ಮಾತ್ರ ಬೇರೆಯವ್ರಿಗೆ ಉಪಕಾರಿ ಆಗೋದು, ಆ ಥರನ? ಇಲ್ಲ ಸರ್ವರಿಗೂ ಉಪಕಾರಿ ಆಗಬೇಕು ನೀವು. ಸಹಜನೇನಾ ಇಲ್ಲ ಕಷ್ಟನಾ? ಅಂದರೆ ಹೊಸಬರು ಕೇಳ್ತಿದ್ದಾರೆ. ಏನು ಅನ್ಕೊಳ್ತಿದ್ದೀರಾ? ಇದು ಸಹಜನಾ ಇಲ್ಲ ಕಷ್ಟನಾ? ಟೀಚರ್ಸ್ ಹೇಳಿ, ಟೀಚರ್ಸ್ಗೂ ಕೇಳ್ತಿದ್ದಾರೆ ಬಾಬಾ ಸಹಜನಾ ಕಷ್ಟನಾ ಅಂತ. ಸಹಜನೇ. ಬಾಬ್ದಾದ ಕಷ್ಟ ಅಂದರೆ ಅಲ್ಲ ಬಾಬಾ, ಬಾಬ್ದಾದ ಕಷ್ಟ ಅಂತ ಅನ್ಕೊಳ್ತಿದ್ದಾರೆ. ಅಂದರೆ ಅನ್ಕೊಳ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಬಾಬ್ದಾದ ಕಷ್ಟ ಅಂತ ಏನಾದರೂ ಅನ್ಕೊಳ್ತಿದ್ದೀರಾ? ತುಂಬ ವಿಷಯಗಳಿರುತ್ತೆ ಅಲ್ವಾ, ತುಂಬ ಕಷ್ಟ ಅಲ್ವಾ? ಈಗ ಇಲ್ಲಿ ಕೂತ್ಕೊಂಡಿದ್ದೀರಾ ಅಂದರೆ ಕೆಲವರು ಅನ್ಕೊಳ್ತಾರೆ ತುಂಬ ವಿಷಯಗಳು ಇರುತ್ತೆ, ತುಂಬ ಕಷ್ಟ ಅಲ್ವಾ ಅಂತ. ಈಗ ಇಲ್ಲಿ ಕೂತ್ಕೊಂಡಿದ್ದೀರಾ, ಅದರಿಂದ ಸಹಜ ಅಂತ ಹೇಳ್ತೀರಾ. ರೈಲಿಂದ ಹೋಗಿ ಅಂದರೆ ಇಲ್ಲಿಂದ ಹೋಗ್ತೀರಾ, ರೈಲಿಂದ ಇಳಿದ ತಕ್ಷಣ ನಿಮ್ಮ ಊರುಗಳಲ್ಲಿ ಏನಾದರೂ ಚಿಕ್ಕ ವಿಷಯ ಬಂದರೂ ಕೂಡ ಕಷ್ಟ ಅಂದ್ಬಿಡ್ತೀರಾ ನೀವು. ಅಂದರೆ ಎಲ್ಲರಿಗೂ ಕೇಳಿದ್ರು ಕಷ್ಟನಾ ಈಸಿನಾ ಅಂತ. ಬಾಬ್ದಾದಾಗ ಗೊತ್ತಿದೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಅಂದರೆ ತುಂಬ ವಿಷಯಗಳಿರುತ್ತೆ ಅನ್ನೋದು ಗೊತ್ತು, ಅದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ಗೊತ್ತು. ಇಲ್ಲಿ ಕೂತ್ಕೊಂಡಿದ್ದಾಗ ಮಾತ್ರ ನೀವೇನು ಹೇಳ್ತೀರಾ? ಈಸಿ ಅಂದ್ಬಿಡ್ತೀರಾ. ಮತ್ತೆ ಮನೆಗಳಿಗೆ ಹೋಗಿದ ತಕ್ಷಣ ಏನಾದರೂ ಒಂದು ವಿಷಯ ಬಂತಂದರೆ ಅಲ್ಲಿ ಕಷ್ಟ ಅನ್ಕೊಂಡ್ಬಿಡ್ತೀರಾ. ಮನೆಗೆ ಇಲ್ಲ ಸೆಂಟರ್ಗೆ ಹೋಗಿದ ತಕ್ಷಣ ಯಾವುದೋ ಒಂದು ವಿಷಯ ತಪ್ಪದೆ ನಿಮಗೆ ಪರೀಕ್ಷೆಯಾಗಿ ಬಂದೇ ಬರುತ್ತೆ. ಡಬಲ್ ವಿದೇಶಿಯರಿಗೂ ಸಹಜವಾಗಿ ಅನಿಸುತ್ತಾ ಕಷ್ಟವಾಗಿ ಅನಿಸುತ್ತಾ ಅಂತ ಕೇಳ್ತಿದ್ದಾರೆ. ಸಹಜ ಅಂತ ಅಂದ್ಕೊಳ್ಳೋರು ಕೈ ಎತ್ತರೆ ಅಂದರು. ಟೀಚರ್ಸ್ ಮೊದಲ ನಂಬರ್ ತಗೊಳ್ತೀರಾ ಅಲ್ವಾ? ಮತ್ತೆ ಆ ಸಮಯದಲ್ಲಿ ನಮಗೆ ಗೊತ್ತೇ ಇಲ್ಲ, ನಮಗೆ ಆ ಜ್ಞಾನನೇ ಇಲ್ಲ ಅಂತ ಅನ್ನಬಾರದು. ಅದರಿಂದ ಬಾಬ್ದಾದ ಮೊದಲೇ ಯಾವುದ್ರಲ್ಲಿ ಮಾರ್ಕ್ಸ್ ಜಮಾ ಆಗುತ್ತೆ ಮತ್ತು ಯಾವುದ್ರಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ ಅನ್ನೋದನ್ನು ಹೇಳ್ತಿದ್ದಾರೆ. ನಂಗೆ ಮೊದಲೇ ಗೊತ್ತಿರಲಿಲ್ಲ ಈ ವಿಷಯಗಳೆಲ್ಲ ಅಂತ ನೀವು ಹೇಳಂಗಿಲ್ಲ ಲಾಸ್ಟಲ್ಲಿ. ಅದಕ್ಕೆ ಎಲ್ಲನೂ ತಿಳಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಯಾವ್ದ್ಯಾವ್ದ್ರಲ್ಲಿ ಮಾರ್ಕ್ಸ್ ಕಟ್ ಆಗುತ್ತೆ, ಯಾವ್ಯಾವ್ದ್ರಲ್ಲಿ ಮಾರ್ಕ್ಸ್ ಜಮಾ ಆಗುತ್ತೆ ಎಲ್ಲನೂ ಹೇಳ್ತಿದ್ದೀನಿ. ಒಂದು ವೇಳೆ ಮೊದಲ ನಂಬರ್ ತಗೊಳ್ಬೇಕು ಅಂದರೆ ಅಲಂಕಾರ ಮಾಡ್ಕೊಳ್ಳಿ, ಎಲ್ಲನೂ ಸಹ ಸ್ವಚಿಂತನೆ ಮಾಡಿ ಎಲ್ಲ ಪರಿವರ್ತನೆ ಮಾಡ್ಕೊಳ್ಳಿ. ಇವಾಗ ಇನ್ನೂ ಯಾರಾದರೂ ಮಾಡ್ಬೋದು. ಇನ್ನು ಯಾವ ಸೀಟ್ಸು ಇನ್ನೂ ಫಿಕ್ಸ್ ಆಗಿಲ್ಲ, ಯಾವುದೇ ಒಂದು ಸೀಟು ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ. ಬ್ರಹ್ಮಬಾಬಾ ಮತ್ತು ಮಮ್ಮ ಇವೆರಡೇ ಸೀಟು ಫಿಕ್ಸ್ ಆಗಿರೋದು. ಎಲ್ಲ ಸೀಟುಗಳು ಕೂಡ ಖಾಲಿ ಇದ್ದಾವೆ. ಯಾರು ಬೇಕಾದರೂ ತಗೊಳ್ಬೋದು, 1 ವರ್ಷದವರಾದರೂ ಕೂಡ ತಗೊಳ್ಬೋದು ಅಂತ ಹೇಳ್ತಿದ್ದಾರೆ ಬಾಬ್ದಾದ. ಏನು ಹೇಳ್ತಿದ್ದಾರೆ? ಬ್ರಹ್ಮಬಾಬಾ ಮಮ್ಮ ಇಬ್ಬರು ಸೀಟ್ ಮಾತ್ರ ಫಿಕ್ಸ್ ಆಗಿದೆ, ನಂಬರ್ 1ನಲ್ಲಿ ಅವ್ರು ಬರ್ತಾರೆ, ಲಕ್ಷ್ಮೀನಾರಾಯಣ ಆಗ್ತಾರೆ ಅನ್ನೋದು. ಮತ್ತು ಇನ್ನೆಲ್ಲ ಸೀಟುಗಳು ಕೂಡ ಖಾಲಿ ಇದ್ದಾವೆ. 108 ಮಾಲೆಯಲ್ಲಿ ಇನ್ನೆಲ್ಲ ಸೀಟುಗಳು ಖಾಲಿ ಇದ್ದಾವೆ. ಯಾರು ಬೇಕಾದರೂ 1 ವರ್ಷದವರಾದರೂ ಕೂಡ ತಗೊಳ್ಬೋದು ಅಂತ ಹೇಳ್ತಿದ್ದಾರೆ. ಯಾರು ಬೇಕಾದರೂ ತಗೊಳ್ಬೋದು. ಆದರೆ ಸದಾ ಯಾವ ಸ್ಮೃತಿ ಇಟ್ಕೊಳ್ತೀರಾ? ನಿಮ್ಮ ವಿಶೇಷತೆಗಳನ್ನು ನೆನಪು ಇಟ್ಕೊಳ್ಳಿ. ವಿಶೇಷವಾಗಿ ಭಾವಿಸಿದರೆ ಈ ಆಟಗಳು ಇರೋದಿಲ್ಲ. ಅಂದರೆ ಬಾಬಾ ಏನು ಹೇಳಿದ್ರು ಇಷ್ಟೊತ್ತು ಕೂಡ,
ವಿಶೇಷತೆಗಳು ಅಂದರೆ ನಾವು ವಿಶೇಷಾತ್ಮಗಳಾಗಿ ಇತರರ ವಿಶೇಷತೆಗಳನ್ನು ನೋಡುವುದೇ ಪರೋಪಕಾರಿಯಾಗುವಂಥದ್ದು. ಅರ್ಥ ಆಯ್ತಲ್ಲ? ಪರ ಮತ ಬೇಡ, ಪರ ಚಿಂತನೆ ಬೇಡ, ದರ್ಶನ ಬೇಡ. ಏನು ಬೇಕು? ಪರೋಪಕಾರಿಯಾಗಿ. ಅಂದರೆ ಇತರರನ್ನ ನಾವು ನೋಡ್ತಿದ್ರು ಕೂಡ ಅವಗುಣಗಳು, ಅವರ ಬಲಹೀನತೆಗಳು ಏನೇ ಇರ್ಬೋದು, ನಾವು ಏನೇ ನೋಡ್ತಿದ್ರು ಕೂಡ ನಾವು ಅವರಿಗೆ ಪರೋಪಕಾರಿ ಆಗಬೇಕು, ಅಂದರೆ ಉಪಕಾರಿ ಆಗಬೇಕು. ಅಂದರೆ ಅವರ ವಿಶೇಷತೆಗಳನ್ನು ನೋಡುವಂಥವ್ರಾಗಬೇಕು. ಅವರಿಗೆ ಶುಭ ಭಾವನೆ, ಶುಭ ಕಾಮನೆ, ಕಲ್ಯಾಣ ಭಾವನೆಯಿಂದ ಅವರಿಗೆ ಶುಭ ಸಂಕಲ್ಪಗಳ ಒಂದು ದೃಷ್ಟಿಯನ್ನು ಕೊಡುವಂಥದ್ದಿರ್ಬೋದು, ಆ ಸೇವೆಯನ್ನು ಮಾಡುವಂಥದ್ದಿರ್ಬೋದು, ಕಲ್ಯಾಣ ಮಾಡುವಂಥದ್ದಿರ್ಬೋದು. ಇದೇ ಉಪಕಾರಿಯಾಗುವಂಥದ್ದು. ವಿಶೇಷ ಮಕ್ಕಳು ಆದ್ದರಿಂದ, ವಿಶೇಷತೆಗಳಿರುವಂಥ ಮಕ್ಕಳಾಗಿರೋದ್ರಿಂದ ಇತರರಲ್ಲೂ ವಿಶೇಷತೆಗಳನ್ನೇ ನೋಡಿ ಪರೋಪಕಾರಿಯಾಗಿ ಅಂತ ಹೇಳ್ತಿದ್ದಾರೆ. ಅವ್ರು ನೋಡಿದ ತಕ್ಷಣ ಇವ್ರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತೆಲ್ಲ ಹೋಗಿ ನೀವು ಏನು ಮಾಡಬೇಕು, ಅಪಕಾರಿಗಳಾಗಕ್ಕೆ ಹೋಗ್ಬೇಡಿ, ಅಪಕಾರಿಗಳಿಗೂ ಉಪಕಾರಿಗಳಾಗಿ ಅಂತ ಹೇಳ್ತಿದ್ದಾರೆ. ವರ್ಣಿಸೋದು ಬೇಡ. ಹೇಳಿದ್ರಲ್ಲ ಇಷ್ಟೊತ್ತೂ ಯಾವ್ಯಾವ ನೀವೇ ಹೋಗಿ ಒಬ್ಬರಿಗೆ ಹೇಳಿದ್ರೆ ಹೆಂಗಾಗತ್ತೆ, ಇತರರ ಹತ್ರ ವರ್ಣಿಸಿದ್ರೆ ಏನಾಗತ್ತೆ, ಸೇವೆ ಬಗ್ಗೆ ಎಲ್ಲದ್ರ ಬಗ್ಗೆನೂ ಹೇಳಿದ್ರು ಅಲ್ವಾ. ಅದಕ್ಕೆ ಬಾಬಾ ಹೇಳ್ತಾರೆ, ವಿಶೇಷವಾಗಿ ಭಾವಿಸಿದರೆ ಈ ಆಟಗಳು ಇರೋದಿಲ್ಲ. ನಿಮ್ಮ ವಿಶೇಷತೆಗಳನ್ನು ನೆನಪಿಟ್ಕೊಳ್ಳಿ. ಬಾಬಾ ಎಷ್ಟು ನೀವು ಶ್ರೇಷ್ಠ ವಿಶೇಷ ಬ್ರಾಹ್ಮಣ ಆತ್ಮಗಳು, ನೀವು ಎಷ್ಟು ನಮಗೆ ವಿಶೇಷತೆಗಳನ್ನು ಬಾಬಾ ಕೊಟ್ಟಿದ್ದಾರೆ, ಎಷ್ಟು ವಿಶೇಷವಾಗಿ ಬಾಬಾ ನಮ್ಮನ್ನು ನೋಡ್ತಾರೆ. ನಮ್ಮನ್ನು ನಾವು ಹಂಗೆ ನೋಡಿದಾಗ ಬಾಬಾ ಯಾವ ಗುಣಗಳಿದಾವೆ, ನಮ್ಮನ್ನು ಬಾಬಾರವ್ರಿಗಿಂತ ಉನ್ನತವಾದ ಒಂದು ದೃಷ್ಟಿಯಲ್ಲಿ ನಮ್ಮನ್ನು ನೋಡ್ತಾರೆ ಬಾಬಾ ಯಾರಿಗೂ ಸಹ ಬೇರೆ ರೀತಿಯಲ್ಲಿ ಒಂದು ಪತಿತ ದೃಷ್ಟಿಯಲ್ಲಿ ಇರ್ಬೋದು ನೋಡೋದೇ ಇಲ್ಲ. ಪರಚಿಂತನೆ, ಪರದರ್ಶನ, ಈ ಪರಮತ ಅವುಗಳೆಲ್ಲ ಇಲ್ಲವೇ ಇಲ್ಲ ಬಾಬಾ ಅಲ್ವಾ. ಶ್ರೇಷ್ಠವಾದ ಒಂದು ಸ್ಮೃತಿ ಇರುತ್ತೆ, ದೃಷ್ಟಿ ಇರುತ್ತೆ, ಸೇವೆ ಎಲ್ಲನೂ ಶ್ರೇಷ್ಠವಾಗಿರುತ್ತೆ. ಅಲ್ಲಿ ಬೇರೆ ಥರದ್ದು ಇರೋದೇ ಇಲ್ಲ. ನಾವು ಮಾತ್ರ ನೋಡ್ಬಿಟ್ಟು ಅವ್ರ ಬಗ್ಗೆ ಕೆಟ್ಟದಾಗಿ ಸಂಕಲ್ಪಗಳು ಮಾಡೋದು, ಆ ದೃಷ್ಟಿ ಇಡೋದು, ಅಸಹ್ಯ ಭಾವನೆ ಇಡೋದು, ಇವೆಲ್ಲ ಬಾಬಾ ಮಾಡೋದೇ ಇಲ್ಲ ಅಲ್ವಾ. ಅದಕ್ಕೆ ನಿಮ್ಮ ವಿಶೇಷತೆಗಳನ್ನು ನೆನಪು ಮಾಡ್ಕೊಳ್ಳಿ. ಅವಾಗ ಈ ಥರ ಎಲ್ಲ ತಪ್ಪುಗಳು ನೀವು ಮಾಡಲ್ಲ, ಈ ಆಟಗಳೆಲ್ಲ ನೀವು ಆಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ಮತ್ತೆ ಇಡೀ ಕಲ್ಪದಲ್ಲಿ ಕೂಡ ವಿಶೇಷವಾಗಿ ಆಗ್ತೀರಾ ನೀವು. ಇನ್ನು ಯಾವ ಅಂದರೆ ಧರ್ಮ ಸ್ಥಾಪಕರಿರಲಿ, ಇಲ್ಲ ಮಹಾತ್ಮರಿರಲಿ, ಅಂಥವ್ರಿಗೂ ಕೂಡ ನಿಮ್ಮಷ್ಟು ವಿಧಿಪೂರ್ವಕ ಪೂಜೆನ ನಡೆಯೋದೇ ಇಲ್ಲ ನೋಡಿ ಅಂತ ಹೇಳ್ತಿದ್ದಾರೆ. ದೇವತೆಗಳಿಗೆ ನಡೆಯೋಷ್ಟು ಇನ್ಯಾರಿಗೂ ಪೂಜೆ ನಡೆಯೋದಿಲ್ಲ. ಈ ಧರ್ಮಸ್ಥಾಪಕರು ಅಂಥವ್ರು ಇಂಥವ್ರು ಅವ್ರ ವಿಗ್ರಹಗಳು ಏನು ಮಾಡ್ತಾರೆ, ಬಿಸಿಲಲ್ಲಿ ಇಟ್ಬಿಡ್ತಾರೆ. ಕಾಗೆಗಳು ಅವು ಇವು ಎಲ್ಲ ಬಂದು ಕೂತ್ಕೊಂಡು ಎದ್ದು ಹೋಗ್ತಾ ಇರತ್ತೆ ಗಲೀಜು ಮಾಡಿಬಿಟ್ಟು ಅಲ್ವಾ. ಸ್ಟ್ಯಾಚ್ಯೂಗಳು ಇಟ್ಟಿರ್ತಾರಲ್ವಾ ಎಲ್ಲ ಕಡೆನೂ ಕೂಡ. ಗರ್ಭಗುಡಿಯಲ್ಲಿ ವಿಧಿಪೂರ್ವಕವಾಗಿ ಪೂಜೆ ಮಾಡುವಂಥವ್ರು, ಅದಕ್ಕೆ ಅಂತ ಸೇಫಾಗಿ ಮಂದಿರಗಳನ್ನು ಕಟ್ಟಿ ಮಾಡುವಂಥವ್ರು ನಿಮಗೆ, ದೇವತೆಗಳಿಗೆ ನಿಮಗೆ ಅಷ್ಟೇ. ಬೇರೆ ಮಹಾತ್ಮರು, ಧರ್ಮಸ್ಥಾಪಕರು ಅವ್ರು ಯಾರೇ ಇದ್ರು ಕೂಡ ಅವ್ರದ್ದೆಲ್ಲ ಬಿಸಿಲಲ್ಲಿ ಇಟ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ ಬಾಪ್ ದಾದಾ ಇಲ್ಲಿವರೆಗೂ ಏನು ಹೇಳಿದ್ರು ಅಂತ. ಅಂದರೆ ಪರಮತ, ಪರಚಿಂತನೆ ಮತ್ತು ಪರದರ್ಶನದಿಂದ ಮುಕ್ತರಾಗಿ ಮತ್ತು ಪರೋಪಕಾರಿಗಳಾಗಿ. ಇವೆಲ್ಲ ಇತ್ತು ಅಂದರೆ ಏನೇನಾಗತ್ತೆ ಅಂತ ಹೇಳಿದ್ದಾರೆ. ಪರಚಿಂತನೆ, ಪರಮತ, ಪರದರ್ಶನ ಇತ್ತು ಅಂದರೆ ಏನೇನಾಗತ್ತೆ ಅಂತ ಹೇಳಿದ್ರು. ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳಿದ್ರು. ಇದನ್ನು ನಾವು ಧಾರಣೆಯಲ್ಲಿ ತರಬೇಕಾಗತ್ತೆ. ಇದು 25 ನವೆಂಬರ್ 1995 ತಿಳಿಸಿರುವಂತಹ ಅವ್ಯಕ್ತ ಮಹಾವಾಕ್ಯಗಳಾಗಿದ್ದಾವೆ ಇವು. ಅಚ್ಚ. ಓಂ ಶಾಂತಿ.